ಅಪಿಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಬಹುಶಃ ನಾನು ಈ ಶ್ಲೋಕ ಹೇಳ್ತಾ ಇದ್ದಾಗ ಎಲ್ಲಾರ ಬಾಯಲ್ಲೂ ಆ ಶ್ಲೋಕ ಹೇಳ್ತಾ ಶುರು ಮಾಡಿದೆ. ಯಾಕೆಂತಂದ್ರೆ ಈ ಶ್ಲೋಕ ಗೊತ್ತಿಲ್ಲದವರೇ ಇಲ್ಲ ಅಂತ ಹೇಳೋದು ತಪ್ಪಾಗಲಾರದು. ಈ ಶ್ಲೋಕ ಎಲ್ಲಿ ಬರುತ್ತೆ ಅಂತಂದ್ರೆ, ರಾಮಾಯಣದಲ್ಲಿ ರಾವಣನ ಸಂಹರಿಸಿದ ಮೇಲೆ ಅವಾಗ ಹೊರಗಡೆ ಬರ್ಬೇಕಿದ್ರೆ ಲಕ್ಷ್ಮಣನ್ಗೆ ಅನ್ಸುತ್ತೆ, ಭರತನಿಗೆ 14 ವರ್ಷ ನಾವು ಭರತನ್ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ, ಅವ್ನು ವಾಪಸ್ ಹೊರಗೆ ನಮಗೆ ಕೊಡ್ತಾನೋ ಇಲ್ವೋ, ಲಂಕೆ ಇದೆಯಲ್ಲ ಇಷ್ಟು ದೊಡ್ಡದಾಗಿದೆ, ಗೆದ್ದು ಬಿಟ್ಟಿದೀವಿ, ನಾವ್ ಇಲ್ಲೇನೆ ಇದ್ದುಬಿಡೋಣ ಅಂತ ಹೇಳ್ತಾನೆ. ಅವಾಗ ರಾಮ ಹೇಳ್ತಾರೆ, ಅಪಿಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ. ಅಪ್ಪ ಲಕ್ಷ್ಮಣ ತಮ್ಮ, ಈ ಲಂಕೆ ಇರೋದು ಆಗ್ಲೇ ಅದು ಚಿನ್ನದ ನಗರಿ, ಅದು ಚಿನ್ನದ ನಾಡಿತ್ತು, ಸುಂದರ ನಾಡಾದ್ರು ನಮೇ ಲಕ್ಷ್ಮಣ ರೋಚತೆ ಇಷ್ಟ ಆಗೋದಿಲ್ಲ. ಜನನೀ ಜನ್ಮಭೂಮಿ ಸ್ವರ್ಗಾದಪಿ ಗರೀಯಸಿ ಅಂದ್ರೆ ನನ್ನ ಏನು ನಮ್ಮ ಜನ್ಮಭೂಮಿ ಇದೆಯಲ್ಲ ಅದು ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾನೆ. ಯಾಕಪ್ಪ ಇವತ್ತು ಹೇಳ್ತೀನಿ ಅಂತಂದ್ರೆ, ಇವತ್ತಿನ ದಿವಸ ಇಲ್ಲಿ ಇರೋರಲ್ಲಿ ಸಾಕಷ್ಟು ಜನ ಅಂದ್ರೆ ಎಲ್ಲರೂ ಇಷ್ಟು ಜನ ಬೆಂಗಳೂರಿನಿಂದ ಹೊರಗಡೆಯಿಂದ ಬಂದಿರೋ ಜನ ಇದ್ರಲ್ಲಿ ಅಲ್ಲ, ಅಂದ್ರೆ ತುಂಬಾ ಬೆಂಗಳೂರಿನ ಕರ್ನಾಟಕ ಬಿಟ್ಟು ಹೊರಗಡೆ ಎಲ್ಲಿಂದ ಬಂದಿದ್ದೀರಿ ಅಂತ ಹೇಳಿದ್ರೆ ಯಾರು ಅಲ್ಲ, ಅಂದ್ರೆ ಎಲ್ಲರೂ ಒಬ್ಬರು ಇರೋ ಒಂದು 40 ಜನದಲ್ಲಿ ಒಬ್ಬರೇ ಅವರು ಕರ್ನಾಟಕದ ಹೊರಗಡೆ ಬಂದಿರಿ ಅಂತ ಹೇಳಿದ್ರೆ ಮಿಕ್ಕಿದೆಲ್ಲರೂ ಕರ್ನಾಟಕದವರೇ, ಕನ್ನಡಿಗರೇ, ಕರ್ನಾಟಕದಲ್ಲೆಲ್ಲ ಕನ್ನಡಿಗರೇ. ಕರ್ನಾಟಕದ ರಾಜಧಾನಿ ಬೆಂಗಳೂರು, ಅಂದ್ರೆ ನಾವೆಲ್ಲ ಬೆಂಗಳೂರಿಗಳು. ಅಂದ್ರೆ ಇದು ಅಪಿಸ್ವರ್ಣಮಯಿ ಲಂಕಾ ಅಂದ್ರೆ ನಮ್ಮ ಸ್ವರ್ಗಕ್ಕಿಂತ ಮಿಗಿಲು ಅಂತ ನಗರ ಬೆಂಗಳೂರು. ಈ ಬೆಂಗಳೂರು ನಗರದ ಬಗ್ಗೆ ನಾವೆಷ್ಟು ತಿಳ್ಕೊಂಡಿದೀವಿ, ಬೆಂಗಳೂರಿನ ಬಗ್ಗೆ ನಮ್ಗೆ ಏನ್ ಗೊತ್ತು? ಸಾಧಾರಣವಾಗಿ ನಾವು ಕೇಳ್ತೀವಿ ಬೆಂಗಳೂರಲ್ಲಿ ಏನು ಅಂತ ಹೇಳಿದ ತಕ್ಷಣ ಬೆಂಗಳೂರು ಹೇಗೆ ಬಂತು ಅಂತ ಹೇಳಿದ್ರೆ ತಟ್ಟಕ್ಕೆ ಏನ್ ಹೇಳ್ತೀರಲ್ಲ, ಅವನು ಬೆಂದಕಾಡು ಅಂತ ಹೇಳ್ತೀವಿ. ಬೆಂದಕಾಡು ಮುಂದೆ ನಾವು ಏನರ್ಥ ಅದು ಅಂದ್ರೆ, ಅದು ಒಂದು ಪ್ರತೀತಿ ಇದೆ. ಅಂತ ಬೆಂಗಳೂರಿನಲ್ಲಿರೋದು ಸುಮಾರು 4-5 ಇದೆ. ಬೆಂಗಳೂರಲ್ಲಿ ಅಂದ್ರೆ ಬೆಂಗಳೂರು, ಬೆಂದಕಾಡು, ಬೆಂಗಾವಲೂರು, ಮತ್ತೆ ಸ್ಟಾರ್ಟ್ಅಪ್ ಸಿಟಿ, ಪಬ್ ಸಿಟಿ, ಕಲ್ಯಾಣಿ ನಗರಿ, ಸಿಲಿಕಾನ್ ಸಿಟಿ, ಇಷ್ಟೊಂದು ಹೆಸರುಗಳು. ಅಂದ್ರೆ ದೇವರಪ್ಪ ನಾಮ ಹಲವು ಅಂತ ಹೇಳ್ತೀವಲ್ಲ, ಹಾಗೇನೆ ಯಾವ್ದಾದ್ರು ಒಂದು ನಗರಕ್ಕೆ, ಒಂದೇ ನಗರಕ್ಕೆ ಇಷ್ಟೊಂದು ಹೆಸರದು ಅಥವಾ ಇಷ್ಟೊಂದು ತರ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಬೆಂಗಳೂರಿಗೆ. ಹಾಗಾದ್ರೆ ಬೆಂಗಳೂರು ಜೋರ ಚಪ್ಪಾಳೆ ಬರಲಿ ಮೊದಲು. ಸೊಳ್ಳೆಗಳ ಕಡಿಮೆ ಆಗುತ್ತೆ ಇನ್ನೊಂದು. ಸೊ ಬೆಂಗಳೂರಿಗೆ ಅಂತ ಹೇಳಿದ್ರೆ ಇದಕ್ಕಿಂತ ಜಾಸ್ತಿ ಹೆಸರುಗಳು ಅಂತಂದ್ರೆ ನೋಡೋಣ ಬೆಂಗಳೂರಿಗೆ ಯಾಕೆ ಬಂತು. ಬೆಂಗಳೂರು ಅಂತ ನಾವೆಲ್ಲ ಹೇಳ್ತೀವಿ, ಬೆಂಗಳೂರು ಬೆಂದಕಾಡು ಅಂತ ಹೇಳ್ತೀವಿ. ಇನ್ನೊಂದು ಬೆಂಗಳೂರು ಕಟ್ಟಿದ್ದು ಯಾರು ಅಂತ ಹೇಳ್ತೀವಿ ನಾವು, ಕೆಂಪೇಗೌಡರು ಅಂತ ಹೇಳಿ. ಕೆಂಪೇಗೌಡರು ಕಟ್ಟಿದ ಮೇಲೆ ಬೆಂಗಳೂರು ಇತ್ತ, ಬೆಂಗಳೂರಿನ ಮುಂಚೆನೆ ಇತ್ತ ಅಂತ ಹೇಳಿದ್ರೆ ಖಂಡಿತವಾಗಿ ಬೆಂಗಳೂರು ನಗರ ಅನ್ನೋದು ಬೆಂಗಳೂರು ಊರು ಮುಂಚೆನೆ ಇತ್ತು. ನಮಗೆ 8ನೇ ಶತಮಾನದಲ್ಲಿ ನಿಮ್ಗೆಲ್ಲರೂ ಹತ್ತಿರವಿದೆ, ಇಲ್ಲೇ ಬೇಗೂರು ಇದೆ. ಎಲೆಕ್ಟ್ರಾನಿಕ್ ಸಿಟಿ ಹೋಗಿದ್ರೆ ಬೇಗೂರು ನೋಡಿದ್ರಲ್ಲ, ಬೇಗೂರಲ್ಲಿ ಹೋದ್ರೆ ಅಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಸುಮಾರು ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಆ ಚೋಳರ ಕಾಲದಲ್ಲಿ ಕಟ್ಟಿಸಿದಂತ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಶಿಲಾಶಾಸನದಲ್ಲಿ ಹೇಳಿದ್ರೆ ಬೆಂಗಳೂರು ನಗರದ ಸಮರ್ಥ್ ನಾಗಮ್ಮ ಶೆಟ್ಟಿ ಸತ್ತನ್ ಅಂತ ಇದೆ. ಅಂದ್ರೆ ಎಷ್ಟರಲ್ಲಿ 8ನೇ ಶತಮಾನದಲ್ಲಿ ಬೆಂಗಳೂರು ಇತಿಹಾಸದಲ್ಲಿ ಹೇಳಿದ್ರೆ ಬೆಂಗಳೂರು ಕಾಲದ ಪುಟ್ಟನಾ ಶೆಟ್ಟಿ ಸತ್ತಂ ಅಂತ ಇದೆ. ಅಂದ್ರೆ 8ನೇ ಶತಮಾನದಲ್ಲಿ ಅಲ್ಲಿನ ಸೋಮನಾಥ ನಾಗನಾಥೇಶ್ವರ ದೇವಸ್ಥಾನದಲ್ಲಿ ಇರುವಂತದಲ್ಲೇ 8ನೇ ಶತಮಾನದಲ್ಲಿ ಒಂದು ಬೆಂಗಳೂರು ಅನ್ನೋ ನಗರ ಇತ್ತು ಅಂತ. ಅಂದ್ರೆ ಇತಿಹಾಸಕಾರರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವಾಗ ಗಂಗರು ಮತ್ತೆ ಅವೆಲ್ಲ ಅವ್ರು ಜೈನರು ಇರ್ತಾರೆ ಮತ್ತು ನೊಳಂಬರು ಇರ್ತಾರೆ, ಅವರಿಬ್ಬರು ನಡುವೆ ಜಗಳ ಆಗಿರುತ್ತೆ. ಆ ಜಗಳದಲ್ಲಿ ಆ ನಾಗನಾಥ ಶೆಟ್ಟಿ ಅನ್ನೋನು ಸತ್ತ ಅಂತ ಹೇಳ್ತಾರೆ. ಹಾಗಾಗಿ ಈಗಾಗಲೇ ಮುಂಚೆ ಅಧಿಕೃತವಾಗಿ ದಾಖಲೆ ಬೆಂಗಳೂರಿಗೆ 8ನೇ ಶತಮಾನದಲ್ಲಿ ಇತ್ತು. ಇವತ್ತು ಸಹ ಆ ದಾಖಲೆನ ನಾವು ಬೆಂಗಳೂರು ನಗರದಲ್ಲಿರುವಂತಹ ನಮ್ಮ ಕಬ್ಬನ್ ಪಾರ್ಕ್ ಅಲ್ಲಿ ನಮ್ಮ ನಗರ ಪ್ರಾಚೀನ ಸಂಗ್ರಹಾಲಯ ಇದೆಯಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಕಾಣಿಸಿರುತ್ತೆ. ಹಾಗಾಗಿ ಅಧಿಕೃತವಾಗಿ 8ನೇ ಶತಮಾನದಲ್ಲಿ ಬೆಂಗಳೂರು ಇತ್ತು ಅಂತ ಗೊತ್ತಾಗಿದೆ. ಇದು 2ನೇದು ನಾವು ಬರ್ತೀವಿ. 2ನೇದು ಏನಂತಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಹೇಳ್ತೀವಿ ಬೆಂದಕಾಡು ಅಂತ ಹೇಳ್ತೀವಿ. ಬೆಂದಕಾಡು ಹೇಗೆ ಬಂತು ಅಂತಂದ್ರೆ, ಹೊಯ್ಸಳ ರಾಜ ವೀರಬಲ್ಲಾಳ ಅಂತ ಇರ್ತಾನೆ. ವೀರಬಲ್ಲಾಳ 2 ಈ ಕಾಡಲ್ಲಿ ಯಾವ ಸತಿ ಬೇಟೆ ಮಾಡಕ್ ಹೋಗಿರ್ತಾನೆ. ಬೇಟೆ ಮಾಡಕ್ ಹೋಗ್ತಾ ಇರ್ಬೇಕಿದ್ರೆ ಹಾಗೆ ಹೋಗ್ತಾ ಎಲ್ಲ ಕತ್ತಲ್ಲಿ ಎಲ್ಲೋ ಹೋಗ್ತಾನೆ, ಇವನ್ನೆಲ್ಲ ಹೋಗ್ತಾನೆ, ಇವರೆಲ್ಲ ಸೇನೆ ಎಲ್ಲ ಕೂಡ ಹೋಗ್ತಾರೆ, ಇವ್ರ ಕಡೆ ಬೇರೆ ತಪ್ಪಿಸ್ಕೊಂಡ್ಮೇಲೆ ಕತ್ಲಾಗುತ್ತೆ. ಕತ್ಲಾದಾಗ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗುತ್ತಿಲ್ಲ. ಎಲ್ಲೋ ಹುಡ್ಕೊಂಡು ಹೋಗ್ಬೇಕಿದ್ರೆ ದೂರದಲ್ಲಿ ಅಲ್ಲೊಂದು ಯಾವ್ದೊಂದು ಬೆಳಕು ಕಾಣಿಸುತ್ತೆ. ಆ ಬೆಳಕು ಕಾಣಿಸಿದಾಗ ಏನು ಸಹಜವಾಗಿ ಇಲ್ಲಿ ಅಲ್ಲೊಂದು ಮನೆ ಇರಬೇಕು ಅಂತೆಲ್ಲ ಹುಡ್ಕೊಂಡು ಹೋಗ್ತಾನೆ. ಆ ಮನೆಯೊಳಗೆ ಹೋದ್ರೆ ಅಲ್ಲೊಂದು ಅಜ್ಜಿ ಇರುತ್ತೆ. ಅಜ್ಜಿ ಹೇಳ್ತಾರಪ್ಪ, ಅಜ್ಜಿಗೆ ಬರ್ತಾರೆ. ಅಜ್ಜಿಗೆ ರಾಜ ಏನು ಅಂತ ಗೊತ್ತಿರೋದಿಲ್ಲ, ಅದು ಯಾರೋ ಬರ್ತಾರೆ. ನಮ್ಮಲ್ಲಿ ಅತಿಥಿ ದೇವೋಭವ ಅಂತ ನಾವು ನೀರ್ ಕೇಳೋದ್ರ ಜೊತೆಗೆ ಏನ್ ಕೊಡ್ತೀವಿ, ಬೆಲ್ಲ ಕೊಡೋರು. ನಾವು ನೀರ್ ಕೇಳಿದ್ರೆ ಬೈ ಕೇಳಿದ್ರೆ ನೀವು ನೀರ್ ಕೇಳಿದ್ರೆ ಬೆಲ್ಲ ಕೊಡ್ತಾರೋ ಅಂತ ಬಂದಾಗ, ಆ ಸಮಯದಲ್ಲಿ ಬಂದಾಗ ಏನಪ್ಪಾ ಏನು ತಿಂದಿದ್ಯಾ ಅಂತಾರೆ. ಅಯ್ಯೋ ಇಲ್ಲ ಅಜ್ಜಿ, ಬೆಳಗಿಂದ ಏನು ತಿಂದಿಲ್ಲ. ಈ ತರ ಕಾಡಿಗೆ ಬಂದಾಗ ಅಯ್ಯೋ ಏನು ಇಲ್ವಲ್ಲಪ್ಪ ಅಂತೇಳಿ ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ಅವಳೊಂದು ಕಾಳುಗಳನ್ನ ಬೇಯಿಸಿರ್ತಾಳೆ. ಬೇಯಿಸಿರೋ ಕಾಳನ್ನ ಕೊಡ್ತಾಳೆ. ಆ ಬೇಯಿಸಿರೋ ಕಾಳು ಕೊಟ್ಬಿಟ್ಟು ಅದರಲ್ಲಿ ಅವತ್ತಿನ ಹಸಿವು ನೀಡುತ್ತೆ. ಅದಾದ್ರೂ ತುಂಬಾ ಖುಷಿ ಆಗ್ತಾನೆ. ಅವ ತುಂಬಾ ಮಾಡಿಕೊಳ್ಳ ಸತ್ಕಾರ ಮಾಡಿ ಊರಿನ ರಾಜ ಅಂತ ಹೇಳಿದ್ಮೇಲೆ ನೀನು
ಸಂಸ್ಕಾರ ಮಾಡಿದ್ಯಾ, ಹಾಗಾಗಿ ಈ ಊರು ಬೆಂದಕಾಡು ಊರು ಅಂತ ಹೆಸರಾಗಲಿ ಅಂತ ಹೇಳ್ತಾನೆ. ಅದಕ್ಕೆ ಬೆಂದಕಾಡು ಅಂತ ಬಂತು ಅಂತ ಒಂದು ಹೇಳ್ತಾರೆ. ಅವನು ಅದಕ್ಕೆ ಅಧಿಕೃತವಾದ ಯಾವುದೇ ದಾಖಲೆಗಳಿಲ್ಲ. ದಾಖಲೆಗಳ ಪ್ರಕಾರ ಇದರ ಮುಂದೆ ಅಲ್ಲಿ ನಾಗನಾಥ ದೇವಸ್ಥಾನದಲ್ಲಿ ಇರುವಂತದ್ದು. ಇನ್ನು ವೈಜ್ಞಾನಿಕವಾಗಿ ಹೇಳ್ಕೋಬೇಕು ಅಂತಂದ್ರೆ ಇಡೀ ಇದರಲ್ಲಿ ಕರ್ನಾಟಕ ಮತ್ತೆ ಇಲ್ಲಿ ಬೆಂಗಳೂರು ಮತ್ತೆ ಕನಕಪುರ ಬೆಂಗಳೂರು ಸೇರ್ಕೊಂಡಿದ್ದು. ಈಗ ಬೇರೆ ಬೇರೆ ಜಿಲ್ಲೆ ಆಗಿದೆ ಸೇರ್ಕೊಂಡಿದ್ದು. ಕನಕಪುರ ಮತ್ತೆ ಬೆಂಗಳೂರು ಯಾವುದಕ್ಕೆ ಫೇಮಸ್ ಅಂದ್ರೆ ಏನ್ ಹೇಳ್ತೀವಿ? ಕನಕಪುರ ಅಂತ ಏನ್ ಹೇಳ್ತೀವಿ ನಾವು? ಏನ್ ಹೇಳ್ತೀವಿ? ಕನಕಪುರದ ಯಾವ ನಾಯಕರಿಗೆ ಏನ್ ತಗೊಂಡಿರ್ತೀವಿ ನಾವು? ಅಡ್ಡ ಹೆಸರು ಬಂಡೆ. ಬಂಡೆ ಏನದು? ಕಲ್ಲು. ಕಲ್ಲು ಯಾವ ಕಲ್ಲದು? ಗ್ರನೈಟ್. ಅದೆಲ್ಲ ಬೆಣಚು ಇರುತ್ತೆ. ಇಲ್ಲೆಲ್ಲ ಇಡೀ ಪ್ರದೇಶಗಳೆಲ್ಲ ಬೆಣಚು ಕಲ್ಲು, ಸುಣ್ಣದ ಕಲ್ಲು ಇರುತ್ತೆ. ಹಾಗಾಗಿ ಅಂದ್ರೆ ತುಂಬಾ ವೈಜ್ಞಾನಿಕವಾಗಿ ಇದೆಲ್ಲ ಬೆಣಚು ಕಲ್ಲು ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ಶಾಸ್ತ್ರ ನೋಡಿ ಇವಾಗ ಕಟ್ಟಿರೋದು ಎಲ್ಲಾ ಕಡೆ ಪ್ರಪಂಚಾದ್ಯಂತ ಎಲ್ಲೇ ಒಂದು ಗ್ರನೈಟ್ ಅಂತ ನೋಡಿದ್ರೆ ಅದು ಕ್ಲಿಯರ್ ಆಗಿ ಹೇಳೋದು ಕರ್ನಾಟಕದಿಂದ ಹೋಗಿದೆ, ಅದು ನಮ್ಮ ಬೆಂಗಳೂರಿಂದ ಹೋಗಿದೆ. ಹಾಗಾಗಿ ಈ ರೀತಿಯಾದ ಬಿಳಿ ಕಲ್ಲು ಬೆಣಚು ಕಲ್ಲು ಇದ್ರೆ ಅದನ್ನ ಬಿಳಿ ಕಲ್ಲಿನೂರು ಅಂತ ಕರೆದ್ರು. ಹಾಗಾಗಿ ಬಿಳಿ ಕಲ್ಲೂರು ಮಾತಾಡ್ತಾ ಅಪಭ್ರಂಶ ಆಗಿದೆ. ಏನಾಯ್ತದು? ಬೆಂಗಳೂರು ಆಯ್ತು ಅಂತಾನು ಇನ್ನೊಂದು ಪ್ರತೀತಿ ಇದೆ ವೈಜ್ಞಾನಿಕವಾಗಿ. ಮತ್ತೆ ಮೂರನೇದು ತಗೊಳ್ತು ಅಂತ ಹೇಳಿದ್ರೆ ನಮ್ಗೆಲ್ಲಾದ್ರೂ ಪ್ರಕೃತಿಗೂ ಮತ್ತೆ ನಮಗೂ ತುಂಬಾ ಯಾವಾಗಲೂ ಸಹಜ ಸಂಬಂಧ. ನಾವೇನೇ ಹೆಸರಿಸಬೇಕಿದ್ರೆ ಪ್ರಕೃತಿ ಹೆಸರಿರ್ತೀವಿ, ಅಲ್ಲಿ ಹೆಸರಿರ್ತೀವಲ್ಲ. ಹಾಗೇನೆ ಇಲ್ಲಿ ಒಂದು ಬೆಂಗಮರ ಅಂತ ಒಂದಿತ್ತು. ಬೆಂಗಮರ ಅಂತ ಹೇಳಪ್ಪ ಅಂತಂದ್ರೆ ಅದೊಂದು ಸುಮಾರು 18 ಅಡಿ ಎತ್ತರದ ಬೆಳೆಯುತ್ತೆ, ದೊಡ್ಡದಾಗಿ ಬೆಳೆಯುತ್ತೆ. ಆ ಮರದಲ್ಲಿ ಅಂದ್ರೆ ಅದು ತೊಗಟೆಗಳೆಲ್ಲ ಅದು ತುಂಬಾ ಇದು ವೈಜ್ಞಾನಿಕವಾಗಿ ಅದನ್ನ ಏನ್ ಹೇಳ್ತಾರೆ ಅಂತಂದ್ರೆ ಫೆರೋಕಾರ್ಪಸ್ ಮತ್ತೆ ಮಾರ್ಕಸಸ್ ರೋಸಬ್ ಅಂತಾರೆ. ಇದು ಫ್ಯಾಗಸಿ ಕುಟುಂಬಕ್ಕೆ ಸೇರಿದೆ ಅಂತ ಹೇಳ್ತಾರೆ. ಇದರಲ್ಲಿ ಅದು ಗಾಢ ಬಣ್ಣದ ಹೂವು ಬಿಡುತ್ತೆ. ಆ ಹೂವದಲ್ಲಿ ಹೇಗೆ ಇರುತ್ತೆ ಅಂತ ಸರಿಯಾಗಿ ನೋಡ್ಕೋಬೇಕು. ಹೂವು ಅಂತ ಹೇಳಿದ್ರೆ ಈ ನಮ್ಮ ಹುಲಿ ಚರ್ಮ ಇರುತ್ತಲ್ಲ, ಹುಲಿ ಚರ್ಮದ ರೀತಿ ಇರ್ತಂದ್ರೆ ಕಪ್ಪು ಮತ್ತೆ ಕಂದು ಬಣ್ಣ ಇರೋದು ಮಿಶ್ರಿರ್ತಲ್ಲ, ಆ ತರ ಇರುತ್ತಂತೆ. ಅದನ್ನು ಸಹಿತ ವೈಜ್ಞಾನಿಕವಾಗಿ ಕನ್ನಡದಲ್ಲಿ ಅದನ್ನ ಬೆಂಗಮರ ಅಂತ ಹೇಳ್ತಾರೆ, ತಮಿಳಲ್ಲಿ ಅದನ್ನ ಬೆಂಗೆ ಅಂತ ಕರೀತಾರೆ, ಮಲಯಾಳಂ ಅಲ್ಲಿ ಬೆಂಗ ಅಂತಾರೆ, ಸಂಸ್ಕೃತದಲ್ಲಿ ಆಸನ ಅಂತ ಕರೀತಾರೆ. ಇನ್ನು ಇಂಗ್ಲಿಷ್ ನಲ್ಲಿ ಅದಕ್ಕೆ ಇಂಡಿಯನ್ ಕೀನೋ ಟ್ರೀ ಅಂತ ಕರೀತಾರೆ. ಅಂದ್ರೆ ಕೀನೋ ಅಂತ ಹೇಳಿದ್ರೆ ಅದರಲ್ಲಿ ಔಷಧೀಯ ಗುಣ ಇರುತ್ತೆ. ಅದ್ರಲ್ಲಿ ಬರುತ್ತಲ್ಲ ಯಾವುದೇ ಮರ ಹಾಕ್ತಾರಲ್ಲ ಒಂಥರ ಅಂಟು ತರ ಬರುತ್ತಲ್ಲ, ಕೀನೋ ಟ್ರೀ ಅಂತ. ಆ ಕೀನೋ ಟ್ರೀ ಇದೆಯಲ್ಲ, ಅಂಟಿದೆಯಲ್ಲ, ಅಂಟು ಮಧುಮೇಹಕ್ಕೆ ತುಂಬಾ ಒಳ್ಳೇದು. ಮಧುಮೇಹಕ್ಕೆ ತುಂಬಾ ಒಳ್ಳೆಯದು. ಮತ್ತೆ ರಕ್ತಸ್ರಾವ ಆಗುತ್ತೆ, ಯಾರಾದ್ರೂ ಬ್ಲೀಡಿಂಗ್ ಆದಾಗ ಅದಕ್ಕೆ ದೊಡ್ಡ ರಕ್ತಸ್ರಾವ ಆಗುತ್ತೆ. ಮತ್ತೆ ತೊಗಟೆಗಳಿರ್ತದೆ, ಎಲೆಗಳಿರ್ತದೆ, ಬೇರೆ ತೊಗಟೆ ಬಂದು ಮಧುಮೇಹಕ್ಕೆ ಒಳ್ಳೆದಂತೆ, ಶುಗರ್ಗೆ ಒಳ್ಳೆಯದು. ಮತ್ತೆ ಆ ಚರ್ಮದ ಎಲೆಗಳಿರ್ತದೆ, ಆ ಚರ್ಮಕ್ಕೆ ಒಳ್ಳೆದಂತೆ. ಅಂಥ ಮರಗಳು ಜಾಸ್ತಿ ಬೆಂಗಳೂರಿನಲ್ಲಿ ಅವಾಗಿಂದ ಇದ್ದರಿಂದ ಅದು ಬೆಂಗಮರ ಅಂತಿದ್ದು, ಆ ಬೆಂಗಳೂರು ಅಂತಿದ್ದು, ಅಲ್ಲಿಂದ ಬೆಂಗಮರ ಜಾಸ್ತಿ ಬೆಂಗಳೂರು ಆಯ್ತು ಅಂತ ಇನ್ನೊಂದು ಪ್ರತೀತಿ ಇದೆ. ಆದ್ರೆ ಇವತ್ತಿನ ದಿವಸ ಆ ಮರಗಳು ಎಲ್ಲೂ ಕಾಣ್ತಾ ಇಲ್ಲ. ಹಾಗಾಗಿ ಅದಕ್ಕೂ ಇದೆಲ್ಲ ಪ್ರತೀತಿ ಅಷ್ಟೇ, ಅಧಿಕೃತವಾದ ದಾಖಲೆಗಳು ಇಲ್ಲ. ಇದೊಂದು ಮತ್ತೊಂದು ಪ್ರಕಾರದ ಪ್ರಕಾರ ನಮಗೆ ಕೆಂಪೇಗೌಡರು ಊರು ಕಟ್ಟಿದ್ರು ಅಂತ ಹೇಳ್ತೀವಲ್ಲ, ಕೆಂಪೇಗೌಡರು ಊರು ಕಟ್ಟಬೇಕು ಯಾಕೆ ಕಟ್ಟಿದ್ರು ಅಂತ ಹೇಳಿದ್ರೆ ಒಂದು ದೊಡ್ಡ ಒಂದು ಊರಿತ್ತು. ಆ ಊರು ಕಾಡಿಗೆ ಊರು ಅಂತ ಹೇಳಿದ್ರೆ ಅವಾಗೆಲ್ಲ ಒಂದು ಊರಲ್ಲಿ ಎಲ್ಲೋ ಒಂದು ಮನೆಗಳು ಇರ್ತಿತ್ತು. ಅದೆಲ್ಲ ಸುತ್ತಮುತ್ತೆಲ್ಲ ಕಾಡುಗಳಿತ್ತು. ಕಾಡುಗಳು ಏನಾಗ್ತದೆ, ಒಂದು ಮರ ಉಂಟ್ಕೊಂಡಾಗ ಕಾಡುಗಳು ಏನಾಗ್ತಿತ್ತಲ್ಲಿ, ಒಂದು ಮರ ಉಂಟ್ಕೊಂಡಾಗ ಕಾಡಿಗೆ ಚತ್ಕೊಡುತ್ತೆ. ಆ ಕಾಡಿಗೆ ಚತ್ಕೊಂಡು ಆ ಊರೆಲ್ಲ ಸುಟ್ಟು ಹೋಯ್ತಂತೆ. ಆ ಊರೆಲ್ಲ ಸುಟ್ಟು ಹೋದ್ಮೇಲೆ ಅದಕ್ಕೆ ಏನ್ ಮಾಡ್ತಾರೆ, ಅಯ್ಯೋ ಊರೆಲ್ಲ ಸುಟ್ಟು ಹೋಯ್ತಾರ ಅಂತ ಒಂದು ಹೊಸದಾಗಿ ಊರು ನಿರ್ಮಾಣ ಮಾಡ್ತಾರಂತೆ. ಆ ಊರು ನಿರ್ಮಾಣಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬೆಂದ ಕಾಡು, ಕಾಡಿತ್ತು, ಕಾಡೇನಾಯ್ತು ಸುಟ್ಟೋಗಿದ್ದಕ್ಕೆ ಬೆಂದ ಕಾಡೂರು ಅಂತ ಕರೆದಂತೆ. ಆ ಬೆಂದ ಕಾಡೂರು ಬಂದು ಬೆಂಗಳೂರು ಅಂತ ಆಯ್ತು ಅಂತ ಒಂದು ಪ್ರತೀತಿ ಇದೆ. ಆದ್ರೆ ಅದಕ್ಕೂ ಯಾವುದೇ ಆದ ಒಂದು ದಾಖಲೆಗಳಿಲ್ಲ. ಇನ್ನು ನಾವು ಬೆಂಗಳೂರಿಗೆ ಕಲ್ಯಾಣ ನಗರಿ ಅಂತ ಕರಿತೀವಿ. ಕಲ್ಯಾಣ ಅಂದ್ರೇನು? ಮದುವೆ ಅಂತಾರೆ ಅಂತಲ್ಲ, ಕಲ್ಯಾಣ ಅಂದ್ರೆ ಶುಭ ಆಗ್ಲಿ ಅಂತ ನಾವು ಅದನ್ನ ಮದುವೆಗೆ ಜೋಡಿಸ್ಕೊಂಡ್ಬಿಟ್ಟಿದ್ವಿ. ಯಾಕಂದ್ರೆ ಮದುವೆ ತಕ್ಷಣ ಯಾರು ಶುಭ ಅಂತ ಅನ್ಕೊಳಲ್ಲ. ಯಾರು ಗಂಡಸನ್ನ ಕೇಳಿ, ಹೆಂಗಸರು ಏನಂತಾರ ಗೊತ್ತಿಲ್ಲ, ಗಂಡಸನ್ನ ಕೇಳಿ ಅವರು ಅಯ್ಯೋ ಅಂತ ಹೇಳ್ಬಿಡ್ತಾರೆ. ಗಂಡಸರು ಇಬ್ಬರ ಬಗ್ಗೆ ತುಂಬಾ ಬೇಜಾರು ಮಾಡ್ಕೊಳ್ತಾರಂತೆ. ಯಾರ ಬಗ್ಗೆ ಗೊತ್ತಾ? ಒಂದು ಆ ಹೆಣ್ಣು ತೋರಿಸ್ಕೊಟ್ಟಿರ್ತಾರಲ್ಲ, ಯಾರು ಬ್ರೋಕರ್ ಇರ್ತಾರಲ್ಲ ಅವನ ಬಗ್ಗೆ. ಎರಡನೇವರು ಹೇಳ್ತಾರಲ್ಲ ಇವರು ಪುರೋಹಿತರು, ಅವರಿಗೆ ಬೇಗ ಬನ್ನಿ ಬೇಗ ಆಯ್ತು ತಾಳಿ ಕಟ್ಟಿ ಸಮಯ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಇನ್ನು 25 ವರ್ಷ 30 ವರ್ಷ ಇವಳ ಬಗ್ಗೆ ಸರಿಯಾಗಿಲ್ಲ. ಹಾಗಾಗಿ ಗಂಡಸರು ಇಬ್ಬರ ಬಗ್ಗೆ ಬೇಜಾರು. ಒಂದು ಪುರೋಹಿತರು, ಇನ್ನೊಬ್ರು ತೋರಿಸ್ಕೊಂಡಿದ್ದಾರೆ. ಹಾಗಾಗಿ ಕಲ್ಯಾಣ ಅಂದ್ರೆ ನಾವೇನು ಅನ್ಕೊಳ್ತೀವಿ, ಬರೀ ಮದುವೆ ಅನ್ಕೊಳ್ತೀವಿ. ಕಲ್ಯಾಣ ಅಂದ್ರೆ ಶುಭ ಸಮಾಚಾರ, ಶುಭಕರವಾದಂಥದ್ದು. ಅಂಥದ್ದು ಬೆಂಗಳೂರಿಗೊಂದು ಕಲ್ಯಾಣ ನಗರಿ ಅಂತ ಅಂದಿತ್ತು. ಇವತ್ತು ನಾವು ನೋಡ್ತೀವಿ ಕಲ್ಯಾಣ ನಗರ ಅಂತ ಇದೆ. ಇವತ್ತು ಇಲ್ಲಿ ನಾವು ಅಲ್ಲಿ ಹೇಳಿದ್ರೆ ಕಲ್ಯಾಣ ನಗರ ಅಂತೆ. ಅದು ನಿಜವಾಗ್ಲೂ ಬೆಂಗಳೂರಿಗೆ ಕಲ್ಯಾಣ ನಗರ ಅಂತಿತ್ತು. ಇದಕ್ಕೆ ಅಧಿಕೃತವಾದ ದಾಖಲೆ ಏನಿದೆ ಅಂತಂದ್ರೆ ಶಕ 1800ರಿಂದ ಇದು ಬಳಕೆ ಇದೆ. ಅದಕ್ಕೋಸ್ಕರ ನಗರಪೇಟೆ, ನಾವು ಚಿಕ್ಕಪೇಟೆ ನಗರಪೇಟೆ ನೋಡ್ತೀವಲ್ಲ, ಆ ನಗರಪೇಟೆಯಲ್ಲಿ ನಗರೇಶ್ವರ ದೇವಸ್ಥಾನ ಅಂತ ಇದೆ. ಆ ನಗರೇಶ್ವರ ದೇವಸ್ಥಾನದಲ್ಲಿ ಬರ್ತಿರುವಂತಹ ಒಂದು ಶಾಸ್ತ್ರಗಳಲ್ಲಿ ಏನಂತ ಬಂದಿದೆ ಅಂತಂದ್ರೆ
ಶಾಸನದ 6ನೇ ಸ್ಥಾನದಲ್ಲಿ ಕಲ್ಯಾಣನಗರಿ ವಾಸ ನಗರಸ್ಥೈ ಮಹಾಜನಸ್ಥೆ ಶ್ರೀಮತ ಕುಲದೇವತಸ್ಯ ಅಂತ ಬರುತ್ತೆ. ಅಂದ್ರೆ ಕಲ್ಯಾಣನಗರದಲ್ಲಿ ಇದೆ ಅಂತ ಬರುತ್ತೆ. ಅಲ್ಲಿಂದ ಬೆಂಗಳೂರಿನಲ್ಲಿ ಸರ್ಪಭೂಷಣ ಶಿವಯೋಗಿಗಳು 1820ರ ಕಾಲಘಟ್ಟದಲ್ಲಿ ಹಸ್ತಪ್ರತಿಯಲ್ಲ ಅಂತ್ಯದಲ್ಲಿ ಅಂತ ಬರೆದಿದ್ದಾರೆ. ಅಂದ್ರೆ ಶ್ರೀಮತ್ ಕಲಾಲಾಸ್ಯ ನಗರ ಸಿದ್ಧಾಂತ ಸುಬ್ರಹ್ಮಣ್ಯ ಶಿವಯೋಗಿ ಅಂತ ಉಲ್ಲೇಖ ಇದ್ರೆ, ಇದು 1900ರಲ್ಲಿ ಪ್ರಕಟವಾದಂತಹ ಒಂದು ವೇದ ಬ್ರಹ್ಮ ಸಾಗ್ಯರೆ ಶ್ರೀಕಂಠ ಶಾಸ್ತ್ರ ಸಂಪಾದ ರಘುವಂಶ ಕಾವ್ಯ, ಆ ಪುಸ್ತಕದಲ್ಲಿ ಮುದ್ರಣ ಮಾಡಬೇಕಾದ್ರೆ ಯಾವ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಮುದ್ರಣ ಮಾಡಬೇಕು, ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಇರ್ತಾರಲ್ಲ ಆ ಪುಸ್ತಕದಲ್ಲಿ ಅಂತಂದ್ರೆ ಶ್ರೀಮತ್ ಕಲ್ಯಾಣ ನಗರ ಬೆಂಗಳೂರು ಬುಕ್ ಡಿಪೋ ಅಂತ ಬರ್ತಿದ್ದಾರೆ. ಶ್ರೀಮತ್ ಕಲ್ಯಾಣ ನಗರ ಅಂತ ಇದೆ. ಇನ್ನು 1907ರಲ್ಲಿ ಪ್ರಕಟವಾದ ಬೆಂಗಳೂರಿನ ದೊಡ್ಡ ಬೆಲೆ ನಾರಾಯಣ ಶಾಸ್ತ್ರಿಗಳ ಕೈವಲ್ಯ ಕಲ್ಪವರಿ ಪುಸ್ತಕದ ಕನ್ನಡ ಪುಸ್ತಕದ ಮುಖಪುಟದಲ್ಲೂ ಸಹ ಕಲ್ಯಾಣ ನಗರಿ ಪ್ರಾಂತದೊಳ್ ಪುಟ್ಟ ಮಹಾಶಿವಯೋಗಿ ಎನಿಸಿಕೊಂಡು ಯಶಸ್ಸು ಸಂಪಾದಿಸಿದ ಸಣ್ಣಪ್ಪ ಸ್ವಾಮಿ ಎಂಬ ಸರ್ವಭೂಷಣ ಶಿವಯೋಗಿಗಳು ಅಂತ ವಿರಚಿತ ಕೈವಲ್ಯ ಅಂತ ನಮೂದಿಸಲಾಗಿದೆ. ಅದೇ ರೀತಿ ಹೀಗಾಗಿ 1800ರಿಂದ 1910ವರೆಗೂ ಬೆಂಗಳೂರಿನ ಕಲ್ಯಾಣ ನಗರ ಅಂತಾನು ಕರೀತಾ ಇತ್ತು. ಎಷ್ಟು ವರ್ಷ ಅನ್ಸುತ್ತೆ ಅಲ್ವಾ? ಅಂದ್ರೆ ಬೆಂಗಳೂರು ಒಂದು ಹೆಸರಿಗೆನೆ ಯಾವ್ಯಾವ ರೀತಿ ಬಂತು ಅಂತ ಎಷ್ಟು ಜನಕ್ಕೆ ಇದು ಗೊತ್ತಿತ್ತು ಅಂತ ಕೈ ಎತ್ತಿ ನೋಡೋಣ ಅನ್ಸುತ್ತೆ. ಸೂಪರ್. ಓಕೆ, ಒಬ್ಬರು ಇದ್ದಾರೆ ಅಂತ ಗೊತ್ತಾಯ್ತು. ಯಾಕೆಂದ್ರೆ ರಂಗದಲ್ಲಿ ನನಗೆ ಆರ್ಟಿಕಲ್ ಬಂದಿತ್ತು, ಓದಿದ ರಂಗ. ಓಕೆ, ವೆರಿ ನೈಸ್. ಸೊ ಇದಾದ್ಮೇಲೆ ಈಗ ನಾವು ನಿಜವಾದ ಐತಿಹಾಸಿಕ ಕಾರಣ. ಈಗ ಬೆಂಗಳೂರಿನ ನಾನು 4 ಹಂತವಾಗಿ ನೋಡ್ಕೊಂಡು ಬರೋಣ. ನಮ್ಗೆಲ್ಲ ಗೊತ್ತು ಬೆಂಗಳೂರು ನಮ್ಮ ಕೆಂಪೇಗೌಡರು ಕಟ್ಟಿದ್ದು ಅಂತ ಹೇಳಿದ್ರೆ, ಕೆಂಪೇಗೌಡರು ಕಟ್ಟಿದ್ದು ಒಂದು ಭಾಗ. ಅದಾದ್ಮೇಲೆ ಕೆಂಪೇಗೌಡರು ಕಟ್ಟಾದ್ಮೇಲೆ ಮೊಘಲರಿಗೆ ಮತ್ತೆ ಮೈಸೂರು ಸಂಸ್ಥಾನದ 2ನೇ ಭಾಗ ಇತ್ತು. ಅದಾದ್ಮೇಲೆ 3ನೇ ಭಾಗ ನಮ್ಮ ಬ್ರಿಟಿಷರು ಆಳಿದ್ದು 3ನೇ ಭಾಗ. ಇನ್ನು 4ನೇ ಭಾಗ ಸ್ವಾತಂತ್ರ್ಯ ಆದ್ಮೇಲೆ ಮತ್ತು 2000 ಅಂದ್ರೆ ಆಧುನಿಕ ಬೆಂಗಳೂರು. ಈ ರೀತಿ 4 ಭಾಗಗಳಾಗಿ ಮಾಡ್ತೀನಿ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊಘಲರು ನಮ್ಮನ್ನ ಎಲ್ಲಿ ದಾಳಿ ಮಾಡ್ಕೊಂಡು ಬಂದ್ರು? ಎಷ್ಟೇ ಶತಮಾನ ಮೊಘಲರು ದಾಳಿ ಮಾಡ್ಕೊಂಡು ನಮ್ಗೆ 7ನೇ ಶತಮಾನದಿಂದ ಮೊಘಲರು ನಮ್ಮನ್ನ ದಾಳಿ ಮಾಡ್ಕೊಳ್ತಾ ಬಂದ್ರು. 7ನೇ ಶತಮಾನ ನಾವು ಯಾವಾಗ ನಮ್ಮ ಪಠ್ಯಪುಸ್ತಕಗಳು ಹೇಳ್ತೀವಿ, ನಾವು ಯಾವತ್ತು ನಮ್ಮನ್ನ ಹೋರಾಟಗಳನ್ನ ನಮ್ಮನ್ನ ತೋರಿಸ್ಕೊಡಲ್ಲ. ನಾವು ಯಾವಾಗ ಹೇಳ್ತಿದ್ರೆ ನಾವು ಹೊಗಳದೇ ಇವ್ರನ್ನ ಯಾರೋ ಮೊಘಲಗಳನ್ನ ಹೇಳ್ತೀವಿ, ಔರಂಗಜೇಬು ಅವನು ಇವನು ಅಕ್ಬರ್ ದ ಗ್ರೇಟ್ ಅಂತೀವಿ. ಖಂಡಿತವಾಗ್ಲೂ ಅಲ್ಲ ಸ್ವಾಮಿ. ಅದಕ್ಕಿಂತ ಮುಂಚೆನೆ 7ನೇ ಶತಮಾನದಿಂದ ಅವರು ನಮ್ಮಲ್ಲಿ ಇಲ್ಲಿ ಇದ್ದಂತ ಸುಮಾರು ನಮ್ಮ ಸಂಪತ್ತುಗಳಿತ್ತು. ನಮ್ಮಲ್ಲಿ ಸಂಪತ್ತುಗಳು ನಾವು ತುಂಬಾ ಸಾಹುಕಾರರಾಗಿದ್ವಿ. ಎಷ್ಟು ಸಾಹುಕಾರರಾಗಿದ್ವಪ್ಪ ಅಂತಂದ್ರೆ ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ನಾವು ಎಷ್ಟು ಭಾರತ ಎಷ್ಟು ಅಂದ್ರೆ ಭಾರತನ ಕಂಡಿದ್ದವ್ರು ಯಾರು ಏನಿರ್ತಾರೆ ಎಲ್ಲರೂ ಚಿಕ್ಕ ಮಕ್ಕಳು. ಅದು ಇನ್ವೆಂಟೆಡ್ ಇಂಡಿಯಾ ಅಂದ್ರೆ ವಾಸ್ಕೋ ಡ ಗಾಮ ಅಂತಾರೆ. ಇನ್ವೆಂಟೆಡ್ ಅಂತೆ. ಇನ್ವೆಂಟೆಡ್ ಅಂದ್ರೆ ಏನಂತ? ಹೊಸದಾಗಿ ಕಂಡುಹಿಡಿದ ಸ್ವಾಮಿ. ಡಿಸ್ಕವರ್ಡ್. ಅದು ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಇನ್ವೆನ್ಷನ್ ಅಂಡ್ ಡಿಸ್ಕವರ್ಡ್. ಹೇಳ್ಕೊಳ್ಬೇಕಿದ್ರೆ ಇನ್ವೆಂಟೆಡ್ ಅಂತ ಹೇಳ್ತಾರೆ. ತಪ್ಪು. ಅವರಿಂದ ಅಲ್ಲಿಂದ ಕಳಿಸ್ಬಿಟ್ಟ ಬರ್ಬೇಕಿದ್ರೆ ನಿಮ್ಗೆ 8 ಜನಕ್ಕೆ ಗೊತ್ತಿದ್ಯೋ ಇಲ್ವೋ, ಅವ್ರು ಅಲ್ಲಿಂದ ಒಂದು ಹಡಗಲ್ಲಿ ಬರ್ತಿದ್ದಲ್ಲ ಬರ್ಬೇಕಿದ್ರೆ ಈ ಸೌತ್ ಆಫ್ರಿಕಾ ಇದೆಯಲ್ಲ ಅಲ್ಲೇನೆ ಹೋಗಿ ಒಬ್ಬ ಗುಜರಾತಿ ವ್ಯಾಪಾರಿ ಅವ್ನೇನ್ ತಗೊಂಡಿದ್ದಲ್ಲ ಹಡಗಿತ್ತಲ್ಲ ಅದ್ರ 16ರಷ್ಟು ದೊಡ್ಡ ಹಡಗಲ್ಲಿ ಇಟ್ಕೊಂಡು ಇದ್ದಂತೆ. ಏನ್ ಬೇಕು ಹೇಳೋದಕ್ಕೆ ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಫೋಟೋ ಬಂದಂತಂದ್ರೆ ಅವನು ಅಲ್ಲೇ ಇಟ್ಕೊಂಡು ಅಲ್ಲೇ ವ್ಯಾಪಾರ ಮಾಡಿ ಕಳಿಸ್ತಿದ್ದಂತೆ. ಇಲ್ಲ ನಾನು ವ್ಯಾಪಾರಕ್ಕೆ ಬಂದಿಲ್ಲ, ನನ್ ಭಾರತ ನೋಡಕ್ ಬರ್ಬೇಕು ಅಂತ ಹೇಳಿ ಅವನು ಬಂದಂದ್ರೆ ನಾವು ಅವತ್ತೇ ಅಷ್ಟು ದೊಡ್ಡದಾಗಿದ್ವಿ. ಯಾಕೆಲ್ಲ ಭಾರತಕ್ಕೆ ಬಂತು ಅಂತ ಹೇಳಿದ್ರೆ ಭಾರತದಲ್ಲಿದ್ದಂತ ಸಾಂಬಾರು ಪದಾರ್ಥಗಳು, ಭಾರತದಲ್ಲಿದ್ದಂತ ಮುತ್ತು ಕೊಯ್ಯುವುದು ವಜ್ರ ವೈಡೂರ್ಯಗಳಿದ್ದು, ಭಾರತದಿಂದ ಖನಿಜ ಸಂಪತ್ತು ಎಲ್ಲದಕ್ಕಿಂತ ಜಾಸ್ತಿ ಭಾರತದ ನಾಗರಿಕತೆ ಮತ್ತು ಭಾರತೀಯರು, ನಮ್ಮ ಭಾರತೀಯತೆ ಇದೆಯಲ್ಲ ಅದಕ್ಕೋಸ್ಕರ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಯಾವತ್ತೂ ಒಂದು ವಿಶಾಲವಾದ ದೊಡ್ಡದಾದ ದೇಶ, ಹಾಗೆ ನಮ್ಮ ದೇಶದ ಜೋರ ಚಪ್ಪಾಳೆ ಬರಲಿ. ನಮ್ಮ ದೇಶ ನಾವು ಯಾವತ್ತೂ ನಾವು ಸ್ಟ್ರಾಂಗ್ ವಿ ಆರ್ ಆಲ್ವೇಸ್ ವಿಶ್ವಗುರು ಅಂತ ಹೇಳ್ತೀವಿ. ಇವತ್ತು ವಿಶ್ವಗುರು ಮಾಡ್ಬೇಕು ಅಂತಿದೀವಿ, ವಿಶ್ವಗುರು ತಿರ್ಗಾ ಮಾಡ್ಬೇಕು. ನಾವು ಆಲ್ರೆಡಿ ನಾವು ವಿಶ್ವಗುರು ಆಗಿದ್ವಿ. ಇಂಥ ಭಾರತ ಇದನ್ನ ದಾಳಿ ಮಾಡೋಕೆ ಅಂತ 7ನೇ ಶತಮಾನದಿಂದ ನಮ್ಮ ಮೇಲೆ ಅರಬ್ಬರು ಅಲ್ಲಿಂದ ಬರ್ತಾರೆ, ಮೊಘಲರು ಬರ್ತಾರೆ. 12ನೇ ಶತಮಾನದ ಒಂದು 7ನೇ ಶತಮಾನ 12ನೇ ಶತಮಾನದ ಸುಮಾರು 5 ಶತಮಾನದ 500 ವರ್ಷಗಳ ಕಾಲ ಅವ್ರನ್ನ ತಡಿತಾ ಬರ್ತಾ ಇದ್ರೆ ಒಳಕ್ಕೆ ಬಿಟ್ಕೊಳ್ಳೋದಿಲ್ಲ ಅವ್ರನ್ನ. ಅಂದ್ರೆ ತಾಕತ್ತಿತ್ತು ಸ್ವಾಮಿ ನಮ್ಮ ಹತ್ರ, ಅಷ್ಟಿತ್ತು. ಅದಾದ್ಮೇಲೆ ಏನ್ ಮಾಡಿದ್ರು, ಇವ್ರ ಹೀಗೆ ಹೊಡೆದ್ರೆ ಆಗೋದಿಲ್ಲ ಅಂತ ಹೇಳಿ ನಮ್ಮೊಳಗಿರುವಂತ ಒಬ್ರು ಯಾರೊಬ್ರು ಬಂದ್ರು. ನಮ್ಮೊಳಗೆ ನಮ್ಮನ್ನ ಅವರು ಒಂದು ಭಿನ್ನತೆ ತಂದ್ರು, ನಮ್ಮಲ್ಲೇ ವೈಮನಸ್ಸು ತಂದ್ರು. ನಮ್ಮ ಒಳ ಜಗಳಗಳಿಂದಾಗಿ ಅದು ಏನಾಯ್ತು, ಭಾರತ ಇಬ್ಬಾಗ ಆಯ್ತು. ಇವರ ಆಕ್ರಮಣ ಮಾಡ್ಕೊಂಡು ಹೋಗ್ತಾನೋ ನಾವಾಗ ನಾವೇ ಸೋಲಿಲ್ಲ. ಇದು ಅಲೆಕ್ಸಾಂಡರ್ ಅಂತ ಬಂದ. ಅವನು ಅಲೆಕ್ಸಾಂಡರ್ ಬರ್ಬೇಕಿದ್ರೆ ಅವ್ನು ಏನಂತ ಹೇಳಿದ್ರೆ ಅವನಿಗೆ ಅವನ ಏನೋ ಗುರುಗಳು ಹೇಳಿ ಕಳಿಸಿದ್ರಂತೆ, ಯಾವ ಕಡೆ ಬೇಕಿದ್ರು ಹೋಗು, ಭಾರತದ ಕಡೆ ಮಾತ್ರ ಹೋಗ್ಬೇಡ ಅಂತಾನೆ. ಯಾಕೆ ಅಂತ ಹೇಳಿದ್ರೆ ಭಾರತ ಸೋಲ್ಸಕ್ಕಾಗಲ್ಲ ಅಂತ. ಅವಾಗ ಹೇಳ್ತಂದ್ರೆ ನಾನು ಇಡೀ ಭಾರತನಾಗಿ ಇಡೀ ಪ್ರಪಂಚನಾಗಿ ಇಟ್ಬಿಟ್ಟಿದ್ದೀನಿ, ಭಾರತ ಸೋಲ್ಸಕ್ಕಾಗಲ್ಲ ಅಂತ ಬರ್ತಾನೆ. ಬಂದ್ರೆ ಎಲ್ಲಿಯವರು ಬರ್ತಾನೆ ಹೇಳಿ, ಸಿಂಧೂ ನದಿನೇ ದಾಟಲ್ಲ. ಸಿಂಧು ನದಿ ಎಲ್ಲಿದೆ? ಭಾರತ ಆ ಕಡೆ ಇರೋದ್ರೆ ಸಿಂಧು ನದಿನೇ ದಾಟಲ್ಲ. ಅಲ್ಲಿಂದ ವಾಪಸ್ ಹೋಗಿ ಸಾಯ್ತಾ ಭಾರತನ ಗೆಲ್ಲಕ್ಕಾಗಿಲ್ಲ ಅಂತ ಅನ್ಕೊಂಡು ಹೋಗಿ ಅವನು
ಹೋಗ್ಬೇಕಿದ್ರೆ ಅವನು ಮಾನಸಿಕ ಖಿನ್ನತೆಯಿಂದ ಸತ್ತು ಹೋಗ್ತಾನೆ. ಅಂದ್ರೆ ಅಷ್ಟು ತಾಕತ್ತಿದ್ದಂತ ಅವರು. ಆದ್ರೆ 12ನೇ ಶತಮಾನದಲ್ಲಿ ಈ ಕಡೆ ಬಂದಾಗ ಮೊಘಲರನ್ನು ಆಡ್ಕೊಂಡು ಬಂದಾಗ ಈ ಕಡೆ ಉತ್ತರದಿಂದ ಹೀಗೇ ಬರ್ತಾ ಇರ್ಬೇಕಿದ್ರೆ ದಕ್ಷಿಣ ಭಾಗಕ್ಕೆ ಬರ್ತಾರೆ. ಆಗ 12ನೇ ಶತಮಾನದಲ್ಲಿ ನಮ್ಮ 9ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಏನ್ ಮಾಡಿದ್ರೆ 4 ಕಡೆ 4 ಶಕ್ತಿಪೀಠಗಳು ಕಟ್ಟಿರ್ತಾರೆ. ಹಾಗೇನೆ 12ನೇ ಶತಮಾನದಲ್ಲಿ ಆಗ ನಮ್ಮ ವಿದ್ಯಾರಣ್ಯರು ಅಲ್ಲಿ ಪೀಠಾಧಿಪತಿಗಳಾಗಿರ್ತಾರೆ. ಅವ್ರು ಯೋಚನೆ ಮಾಡ್ತಾರೆ, ನಾನು ಇಲ್ಲಿ ಕೂತ್ಕೊಂಡು ಇಲ್ಲಿ ದೇವಸ್ಥಾನದಲ್ಲಿ ನಾನು ಇಲ್ಲಿ ಮಠದಲ್ಲಿ ಕೂತ್ಕೊಂಡು ಸನ್ಯಾಸಿಯಾಗಿ ಕೂತ್ಕೊಂಡ್ಬಿಟ್ರೆ ನನ್ನ ಧರ್ಮನೇ ಹೋಗ್ಬಿಟ್ರೆ ನಾನು ಸನ್ಯಾಸಿಯಾಗಿ ಕೂಡೇನು ಧರ್ಮ ಇದ್ರೆ ತಾನೇ ಧರ್ಮ ರಕ್ಷಿತ ಧರ್ಮ ರಕ್ಷಣೆ ಮಾಡೋದು ಧರ್ಮ ಉಳಿದ್ರೆ ತಾನೇ ನನ್ನಲ್ಲಿ ಸಿಂಹಾಸನಾಧಿಕಾರಿ ಆಗ್ಬೋದು ಅಂತ ಏನ್ ಮಾಡ್ತಾರೆ ಅಂದ್ರೆ ಯಾರಾದ್ರೂ ಒಬ್ಬರನ್ನ ಕ್ಷಾತ್ರ ತೇಜರನ್ನ ಕರ್ಕೊಂಡ್ಬಂದು ನೋಡ್ಬೇಕಲ್ಲ ಅಂತ ಹುಡುಕ್ತಾ ಇರ್ಬೇಕಿದ್ರೆ ಅವರಿಗೆ ಅವಾಗ ಸಿಗ್ತಾರೆ. ಅಕ್ಕ ಮತ್ತೆ ಹುಡುಗರು ಸಿಗ್ತಾರೆ. ಅದು ದೊಡ್ಡ ಕಥೆ ಹೇಳೋಣ ಯಾವಾಗಲೂ ಸಮಯ ಸಿಕ್ಕಿದಾಗ ಅಲ್ಲಿರ್ತಾರೆ. ಅವರು ಕಟ್ಟಿದ್ದಂತ ವಿಜಯನಗರ ಸಾಮ್ರಾಜ್ಯ ಇರುತ್ತೆ. ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ದಿವಸಗಟ್ಟಲೆ ಮಾತಾಡಬಹುದು. ಅದರಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತ ಇರುತ್ತೆ. ಅಂತಹ ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮಂತರಾಗಿದ್ದಾರೆ ನಮ್ಮ ಕೆಂಪೇಗೌಡರು. ಮೂಲತಃ ಕೆಂಪೇಗೌಡರು ಅಂತಂದ್ರೆ ಬೆಂಗಳೂರು ಕರ್ನಾಟಕ ಡಿಸ್ಟ್ರಿಕ್ಟ್ ಕರ್ನಾಟಕ ಇಲ್ಲಿವರೆಗೂ ಇದೆ ಅಂತ ಹೇಳ್ತೀವಿ ನೀವು. ಕರ್ನಾಟಕ ನಾವು ಈಗ ದಾಟಿದ ತಕ್ಷಣ ಹೊಸೂರು ಮಾತ್ರ ಕರ್ನಾಟಕ ಅಂತ ಹೇಳ್ತೀವಲ್ವ ನಾವು. ಎಷ್ಟು ಜನ ಗೊತ್ತು ಕರ್ನಾಟಕ ಇಲ್ಲಿವರೆಗೂ ಇತ್ತು? ಕೃಷ್ಣಾಪುರಿ ಟ್ರಿಚಿ ಇದೆಯಲ್ಲ ಅಲ್ಲಿವರೆಗೂ ಕರ್ನಾಟಕನೇ. ಇವತ್ತು ನೀವು ಇದಕ್ಕೆ ಹೋಗಿ ನೋಡ್ಕೊಂಡು ನಂಗೆ ಎಲ್ಲ ದೇವಸ್ಥಾನ ತಮಿಳುನಾಡು ದೇವಸ್ಥಾನಗಳೆಲ್ಲ ಹೋಗಿ ಎಲ್ಲರೂ ಕರ್ನಾಟಕ ರಾಜ್ಯಗಳಿಗೆ ಇರೋದ್ರೆ ಎಲ್ಲಾ ಕಡೆಗೂ ಕೊಟ್ಟಿರ್ತಾರೆ. ಅಲ್ಲಿವರೆಗೂ ಇದ್ದಿದ್ದಂತಹ ದೊಡ್ಡದಾದ ನಾಡು. ಸೊ ಅಲ್ಲಿಂದಂತ ರಣಬೈರೇಗೌಡ ಅಂತ ತಮಿಳುನಾಡಿನಿಂದ ರಣಬೈರೇಗೌಡರು ಅಂತ ಇರ್ತಾರೆ. ಅವರು ಅಲ್ಲಿದ್ದಾರೆ. ಗೌಂಡರ್ ಅಂತ ಒಂದು ಜಾತಿ ಇದೆ ತಮಿಳುನಾಡಿನಲ್ಲಿ. ಗೌಂಡರ್ ಅಂತ ಹೇಳಿದ್ರೆ ಅವರು ಒಂದು ಭಾಷೆ ಮಾತಾಡೋದು ತಮಿಳು ಮಾತಾಡೋದು. ತಮಿಳಲ್ಲೇ ಒಂದು ಕನ್ನಡ ಮಿಶ್ರಿತ ತಮಿಳು ಮಾತಾಡ್ತಾರೆ. ಅಂದ್ರೆ ಅವರೆಲ್ಲ ಕನ್ನಡಿಗರವರು. ಅದಾದ್ಮೇಲೆ ಅಲ್ಲಿ ಸ್ಥಳೀಯ ಭಾಷೆಯಿಂದ ಆಗಿದ್ರೆ ಇನ್ನೂರು ಕನ್ನಡ ಉಳಿಸ್ಕೊಳ್ತಾರೆ. ಅವ್ರು ಗೌಂಡರ್ ಅಂತಾರೆ. ಸೊ ಆ ಗೌಂಡರ್ನಿಂದ ರಣಬೈರೇಗೌಡರು ಅಲ್ಲಿಂದ ವಾಪಸ್ ಅಲ್ಲಿ ಒಂದು ಕ್ಷಿಪ್ರ ಕ್ರಾಂತಿ ಆಗುತ್ತೆ. ಅಲ್ಲಿ ಅವ್ರಿಗೆ ತಡ್ಕೊಳಕ್ ಆಗೋದಿಲ್ಲ. ಅಲ್ಲಿಂದ ಎತ್ತಿನ ಬಂಡಿ ಹಾಗೆ ಬರ್ತಾರೆ. ಈ ತರ ಬರಬೇಕಿದ್ರೆ ಯಲಹಂಕ ದಾಟಿ ಇವಾಗ ನಾವು ನಂದಿ ಕ್ಲಾಸ್ ಇದೆ ನೋಡಿ. ಶ್ರೀಮಂತ ನಂದಿ ಹೋಗ್ಬೇಕು. ನಂದಿ ಕ್ಲಾಸ್ ಎಲ್ಲ ತಿಳ್ಕೊಳ್ತೀವಿ. ಸೀದಾ ಹೋದ್ರೆ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀವಿ. ನಂದಿ ಕ್ಲಾಸ್ ಹೋಗ್ತೀವಲ್ಲ ಆ ನಂದಿ ಕ್ಲಾಸ್ ಸ್ವಲ್ಪ ಹೋದ್ರೆ ಬಲಗಡೆ ಒಂದು ಆವತಿ ಅಂತ ಒಂದು ಜಾಗ ಇದೆ. ತಿಮ್ಮರಾಯಸ್ವಾಮಿ ಬೆಟ್ಟ ಇದೆ, ಆವತಿ ಇದೆ. ಆ ಜಾಗಕ್ಕೆ ಬಂದು ಅಲ್ಲಿ ಸೇರ್ಕೊಳ್ತಾರೆ. ಅಲ್ಲಿ ಸೇರ್ಕೊಳ್ತಾ ಇರ್ಬೇಕಿದ್ರೆ ಅಲ್ಲಿ ಮಾಡ್ಬೇಕಿದ್ರೆ ಅವ್ರಿಗೆ ಒಂದ್ಸತಿ ಒಂದು ನಿಧಿ ಸಿಗುತ್ತೆ. ಒಂದು 8-10 ಕೊಪ್ಪರಿಗೆ ನಿಧಿ ಸಿಗುತ್ತೆ. ಆ ನಿಧಿ ಸಿಕ್ಕಿದ್ಮೇಲೆ ಆ ನಿಧಿ ತಗೊಂಡು ಅವರು ಹೇಗೆ ರಾಜರಾಗಿರ್ತಾರೆ ಪಾಳೆಗಾರಾಗಿರಲ್ಲ ಆ ನಿಧಿ ತಗೊಂಡು ಅಲ್ಲಿಗೊಂದು ಪಟ್ಟ ಕಟ್ತಾರೆ. ಅಲ್ಲಿಂದ ಯಲಹಂಕ ಮತ್ತೆ ಮಾಗಡಿ ಇದೆಲ್ಲ ಸೇರ್ಕೊಂಡು ಒಂದು ದೊಡ್ಡದ ಸಾಮಂತರಾಗ್ತಾರೆ. ಇವರು ಒಂದು ರಾಜ್ಯ ಕಟ್ಟಿ ಪಾಳೆಗಾರರಾಗಿ ಅವ್ರು ಏನ್ ಮಾಡ್ತಾರೆ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮಂತರಾಗಿರ್ತಾರೆ. ಅಂಥ ವಿಜಯನಗರದ ರಣಬೈರೇಗೌಡರ ವಂಶಸ್ಥರಾದಂತಹ ಕೆಂಪೇಗೌಡ ಲಿಂಗಾಂಬೆ ದಂಪತಿಗಳಿಗೆ 1510 ಇಸ್ವಿಲಿ ಒಂದು ಮಗು ಜನಿಸುತ್ತೆ. ಆ ಮಗುಗೆ ತಮ್ಮ ಕುಲದೇವತರಾದಂತ ಭೈರವ ಮತ್ತೆ ಕೆಂಪಮ್ಮ ಮತ್ತೆ ಭೈರವ ದೇವತೆಗಳಿಂದ ಅವರ ಅನುಗ್ರಹದಿಂದ ಹುಟ್ಟಿದೆ ಅಂತೇಳಿ ಆ ಮಗುಗೆ ಕೆಂಪಣ್ಣ ಅಂತ ಹೇಳ್ತಾರೆ. ಮಗು ತುಂಬಾ ಚೆನ್ನಾಗಿ ಕೆಂಪಾಗಿರುತ್ತೆ. ಕೆಂಪಾಗಿದೆ ಏನ್ ಮಾಡ್ತೀವಿ ಕೆಂಪಣ್ಣ ಅಂತ ಹೇಳ್ತಾರೆ. ಕೆಂಪಾಗಿದೆ ಅಂತ ಹೇಳ್ತಾರೆ. ಹಾಗೆ ಕೆಂಪಣ್ಣ ಅಂತ ಹೇಳ್ತಾರೆ. ಹಾಗೆ ಕೆಂಪಣ್ಣ ಮತ್ತೆ ಕೆಂಪಣ್ಣ ಅಂತ ಹೇಳಿ ಕೆಂಪಯ್ಯ ಅಂತ ಹೇಳೋದು ಕೆಂಪೇಗೌಡರು ಅದರಲ್ಲಿ ಕೆಂಪೇಗೌಡ ಆಗ್ತಾರೆ. ಆ ರೀತಿಯಾದ ಕೆಂಪೇಗೌಡರು ತಮ್ಮ ತಂದೆ ಜೊತೆ ಹೋಗ್ತಾ ಇರ್ತಾರೆ. ಸಾಮಂತರಾಗಿದ್ದ ತಂದೆಯವರು ವಿಜಯನಗರಕ್ಕೆ ಹೋಗ್ತಾ ಇರ್ತಾರೆ. ಅವಾಗ ಅವರು ಹಂಪೆಗೆ ಹೋಗ್ತಿರ್ತಾರೆ. ಹಂಪೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತದು ಕೃಷ್ಣದೇವರಾಯ ಕಾಲದಲ್ಲಿ ಸಾಮ್ರಾಜ್ಯ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಮುತ್ತು ರತ್ನಗಳೆಲ್ಲನೂ ಎಲ್ಲಾ ಕಡೆನೂ ಬಳ್ಳಬಳಗಲ್ಲಿ ಆಳ್ಕೊಂಡು ಹೋಗ್ತಾ ಇದ್ರು ಅಂತ ಒಂದು ಜಾಗ ತೋರಿಸ್ತಾ ಇತ್ತು. ಅಂತ ಹೋಗ್ಬೇಕಿದ್ರೆ ಇವ್ರಿಗೆ ಏನಿಸ್ತಂತೆ ಚಿಕ್ಕ ಬಾಲಕ ತರ ಚಿಕ್ಕ ಹುಡುಗ ಹೋಗ್ತಾರೆ. ತಂದೆ ಕುದುರೆಯಲ್ಲಿ ಹೋಗ್ತಾ ಇರ್ಬೇಕು ಅಂತಂದ್ರೆ ನಾವು ದೊಡ್ಡವನಾದ್ಮೇಲೆ ನನ್ನ ಕೈಲಿ ಆರೋಗ್ಯ ನನಗೆ ಬಂದಾಗ ಇಷ್ಟು ಚೆನ್ನಾಗಿರೋ ಒಂದು ದೊಡ್ಡದಾದ ನಗರ ಕಟ್ಟಬೇಕು ಅಂತ ಕಾಯ್ತಾ ಇರ್ತಾರಂತೆ. ಅದಾದ್ಮೇಲೆ ಅವರಿಗೆ ಅವರು ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಈ ಹೆಸರುಘಟ್ಟ ಇದೆಯಲ್ಲ ಹೆಸರುಘಟ್ಟದ ಹತ್ರ ಎಷ್ಟು ಜನಕ್ಕೆ ಹೆಸರುಘಟ್ಟ ಆಗುತ್ತೋ ಹೆಸರುಘಟ್ಟ ಆಗುತ್ತಲ್ವಾ. ಹೆಸರುಘಟ್ಟದ ಐವಾರ ಕಂಠಪುರ ಅಂತ ಒಂದಿದೆ. ಐವಾರ ಕಂಠಪುರ ಅಂದ್ರೆ ಏನರ್ಥ? ಐವರು ಅಂದಿದ ತಕ್ಷಣ ನಮ್ಮ ಪುರಾಣದಲ್ಲಿ ಐವರು ನಾವು ಯಾರನ್ನ ಹೇಳ್ತೀವಿ? ಪಾಂಡವರು, ಪಂಚಪಾಂಡವರು. ಅಂದ್ರೆ ಐವಾರ ಕಂಠಪುರ ಅಂದ್ರೆ ಪಂಚಪಾಂಡವರು ಅಲ್ಲಿಂದ ಬರ್ತಾ ಇರ್ಬೇಕಿದ್ರೆ ಆ ಊರಿಗೆ ಬಂದಿದ್ರು. ಹಾಗಾಗಿ 5 ಜನ ನೋಡಿದವರು ಕಂಠಪುರ ಅಂತ ಐವಾರ ಕಂಠಪುರ ಇರ್ತಿತ್ತು. ಆ ಐವಾರ ಕಂಠಪುರದಲ್ಲಿ ಒಂದು ದೊಡ್ಡದಾದ ಒಂದು ಗುರುಕುಲ ಇತ್ತು. ಆ ಗುರುಕುಲದಲ್ಲಿ ಕೆಂಪೇಗೌಡರ ಶಿಕ್ಷಣ ನಡೆಯುತ್ತೆ. ಕೆಂಪೇಗೌಡರ ಶಿಕ್ಷಣ ಅನ್ನೋದು ಅಲ್ಲಿಂದ ಅವರು ಬರ್ತಾರೆ. ಸೊ ಅದಲ್ಲಿ ಓದ್ಕೊಂಡು ಬರ್ಬೇಕಿದ್ರೆ ಆಗ ಇವರು ರಾಜ ಆಗ್ತಾರೆ. ಯಾವಾಗ ಇವರು ರಾಜ ಆಗ್ತಾರಲ್ಲ ರಾಜ ಆದಾಗ ಮನೆಗೆ ಹೋಗಿ ತಾನಿಂದ ದೊಡ್ಡದಾದ ಕೆಲಸ ಮಾಡ್ಬೇಕು ಅಂತ ದೊಡ್ಡದಾದ ಕಟ್ಟಡ ಕಟ್ಟಬೇಕು ಅಂತ ದೊಡ್ಡದಾದ ದೇವಸ್ಥಾನ ಅಂತ ದೊಡ್ಡದಾದ ಒಂದು ಊರನ್ನ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕು. ಅವರಿಗೆ ಒಂದು ಸತಿ ಅವರು ಮತ್ತೆ ಅವರ ಸೇನಾಧಿಪತಿಗಳ ಸ್ನೇಹಿತ ಸೇನಾಧಿಪತಿಗಳಿಂದ ಗಿಡ್ಡೇಗೌಡರು ಅಂತ ಬರೀತಾರೆ. ಆ ಗಿಡ್ಡೇಗೌಡರು ಇವಾಗ ಯಲಹಂಕದಿಂದ ಬರ್ಬೇಕಿದ್ರೆ ಎಲ್ಲರಿಗೂ ನಮ್ಗೆ ಇದು ಗೊತ್ತು, ಕೊಡಿಗೆಹಳ್ಳಿ ಗೊತ್ತು ಅಲ್ವಾ? ಆ ಕೊಡಿಗೆಹಳ್ಳಿ ದೊಡ್ಡದಾದ ಕಾಡಾಗಿರುತ್ತೆ. ಆ ಕಾಡಲ್ಲಿ ಬರ್ತಾ ಇರ್ಬೇಕಾದ್ರೆ ರಾಜರು ಜೊತೆ ಒಂದು ಸೀಲ್ ನಾಯಿ, ಬೇಟೆ ನಾಯಿ ಇರುತ್ತೆ. ಆ ಬೇಟೆ ನಾಯಿಗೆ ಒಂದು ಸಡನ್ ಆಗಿ ಒಂದು ಕಾಣಿಸ್ಬಿಡುತ್ತೆ, ಏನು ಮೊಲ ಕಾಣಿಸ್ಬಿಡುತ್ತೆ. ಮೊಲ ಕಾಣಿಸಿದಾಗ ಏನ್ ಮಾಡುತ್ತೆ? ಬೇಟೆ ನಾಯಿ ಮೊಲ ಕಾಣಿಸಿದಾಗ ಏನ್ ಮಾಡುತ್ತೆ? ಬೇಟೆ ಆಡ್ಕೊಂಡು ಹೋಗುತ್ತೆ. ಆದ್ರೆ ಬೇಟೆ ಆಡ್ಕೊಂಡು ಹೋಗ್ಬೇಕಿದ್ರೆ ಸಹಜವಾಗಿ ಒಂದು ಮೊಲನ ನಾಯಿ ಇಟ್ಸ್ಕೊಂಡು
ವಿರುದ್ಧ. ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ ಅಂದ್ರೆ ನಾಯಿ ವಾಪಸ್ ಓಡ್ ಬರುತ್ತೆ, ಮೈ 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 ಅಂತ ಓಡ್ ಬರುತ್ತೆ, ಮೊಲ ಜೋರಾಗಿ ಬರುತ್ತೆ. ಅವಾಗ ಅನ್ಸುತ್ತೆ ಶಂಕರಾಚಾರ್ಯರು ತಾಯಿನ ಶಾರದಾಂಬೆನೆ ಕರ್ಕೊಂಡ್ ಬರ್ಬೇಕಿದ್ರೆ ಯಾವ್ದಾದ್ರು ತುಂಬಾ ಪ್ರಶಾಂತತೆ ದೇವಸ್ಥಾನ ಯಾವ್ದಾದ್ರು ಜಾಗ ಇದೆ ಅಂತ ಹುಡ್ಕೊಂಡ್ ಬರ್ಬೇಕಿದ್ರೆ ತುಂಗಾ ನದಿ ತೀರದಲ್ಲಿ ಅಲ್ಲೊಂದು ಹಾವು ಇತ್ತಂತೆ. ಆ ಹಾವು ಒಂದು ಪ್ರಸವ ಮಾಡ್ತಾ ಇರೋಂಥ ಕಪ್ಪೆಗೆ ಅಲ್ಲಿ ಪ್ರಸವ ಆಗ್ತದೆ. ಯಾವಾಗ ಹಾವು ಕಪ್ಪೆ ನೋಡಿದ್ರೆ ನುಂಗ ಹಾಕೊಡೋದು, ಅದು ಇಲ್ಲೇ ಒಂದು ಕಪ್ಪೆ ಇತ್ತು, ಅದು ಪ್ರಸವ ಇತ್ತು. ಆ ಪ್ರಸವ ಆಗ್ತಾ ಇರೋ ಕಪ್ಪೆಗೆ ನೆರಳಾಗಿ ಆ ಹಾವು ನೆರಳು ಕೊಟ್ಟಿದ್ದಂತೆ. ಇವತ್ತು ನೀವು ತುಂಗಾ ನದಿ ತೀರದಲ್ಲಿ ಹೋಗಿ ನೋಡಿದ್ರೆ ಅದು ಆ ವಿಗ್ರಹ ಅಲ್ಲಿದೆ ಅಲ್ಲಿದೆ. ಆ ಥರದ ಜಾಗ ಇದ್ದಾಗ ಇದಕ್ಕಿಂತ ದೊಡ್ಡದಾದ ಪ್ರಶಾಂತತೆ ಜಾಗ ಸಿಗೋದಿಲ್ಲ ಅಂತ ಅಲ್ಲಿ ತಾಯಿ ಏನು ಶಾರದಾಂಬೆನ ನೆಲೆಸಕ್ಕೆ ಬಿಟ್ರೆ ಇವ್ರಂತಂದ್ರೆ ಅಲ್ಲಿ ಶಾರದಾಂಬೆ ಶಾಂತತೆ ಇದ್ರೆ ಇಲ್ಲಿ ನಾಯಿನ ಮೊಲ ಅಟ್ಟಿಸ್ಕೊಂಡ್ ಮುತ್ತಿದ್ರೆ ಇದಕ್ಕಿಂತ ಶಾಸ್ತ್ರ ತೇಜದ ಜಾಗ ಎಲ್ಲೂ ಸಿಗದಿಲ್ಲ ಅಂತ ಅನ್ಕೊಂಡು ಇದೇ ಊರಿಗೆ ಇದೇ ಜಾಗ ಒಂದು ಪ್ರಶಸ್ತವಾದ ಜಾಗ. ಹಾಗಾಗಿ ನಾನು ಕಟ್ಟಬೇಕಾಗಿರುವಂತ ಒಂದು ಏನ್ ನಗರ ಇದೆಯಲ್ಲ ಅದನ್ನ ಇಲ್ಲೇ ಕಟ್ಟೋಣ ಅಂತ ಅಲ್ಲಿ ನಿರ್ಧರಿಸಿಕೊಂಡು ಅಲ್ಲಿ ಶುರು ಮಾಡ್ತಾರೆ. ಹೀಗಾಗಿ ಬೆಂಗಳೂರಿನ ಕಟ್ಟಬೇಕು ಅಂತ ಅವರಿಗೆ ಮನಸ್ಸಲ್ಲಿ ಹೋಗುತ್ತೆ. ಆಗ ಯಾವಾಗ ಬೆಂಗಳೂರು ನಗರ ಕಟ್ಟಬೇಕು ಅಂತ ಹೇಳಬಾರದು ಅದನ್ನ ನೀಲನಕ್ಷತ್ರ ಬ್ಲೂ ಪ್ರಿಂಟ್ ಅಂತ ದೊಡ್ಡದಾಗಿ ಬ್ಲೂ ಪ್ರಿಂಟ್ ತರ್ತಾರೆ. ಅದನ್ನ ಬ್ಲೂ ಪ್ರಿಂಟ್ ತರಿಸ್ಬಿಟ್ಟು ಹೋಗಿ ಕೃಷ್ಣದೇವರಾಯ ಸಂಸ್ಥಾನಕ್ಕೆ ವಿಜಯನಗರ ಸಂಸ್ಥಾನಕ್ಕೆ ಕೊಡ್ತಾರೆ. ವಿಜಯನಗರ ಸಂಸ್ಥಾನ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾರೆ, ತುಂಬಾ ಚೆನ್ನಾಗಿದೆ ಕಟ್ತಾ ಇದ್ರು ಅಂತ ಹೇಳಿ. ಅವಾಗ ಏನಂದ್ರೆ ಅಂದಿನ ಕಾಲಕ್ಕೆ 50,000 ಚಿನ್ನವರ ಹಾಕೊಟ್ಟಿದ್ದರೆ 8 ಹಳ್ಳಿಗಳನ್ನ ಉಂಬಳಿಯಾಗಿ ಅಂದ್ರೆ ಇನ್ನು ಎಕ್ಸಾಂಪಲ್ ಅದೆಲ್ಲ ಬರಬೇಕಲ್ಲ ಕಟ್ಟಬೇಕಿದ್ರೆ ಇನ್ನು ಇವ್ರಿಗೆ ಸಾಮಂತರಿಗೆ ಕೊಟ್ಬಿಟ್ಟು ಚೆನ್ನಾಗಿ ದೊಡ್ಡದಾಗಿ ಕಟ್ಟಿ ಎಲ್ಲಾದ್ರೂ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಇರುವಂತದ್ದು ದೊಡ್ಡದಾದ ವಾಣಿಜ್ಯ ನಗರ ಇರಬೇಕು. ಎಲ್ಲಾರು ಯಾವುದೇ ಜಾತಿ ಧರ್ಮ ಎಲ್ಲಾರು ಆಶ್ರಯ ತಾಣ ಆಗಿರುತ್ತ ಒಂದು ದೊಡ್ಡದಾದ ಕಟ್ಟಿ ಅಂತೇಳಿ ರಾಜರು ಕಳಿಸ್ತಾರೆ. ಯಾವಾಗ ರಾಜರಿಂದ ಆಶೀರ್ವಾದ ಬರುತ್ತೋ ಅವಾಗ ತುಂಬಾ ಖುಷಿ ಆಗುತ್ತೆ. ಅವರು ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಗುರುಗಳ ಬಗ್ಗೆ ಬರ್ತಾರೆ. ಎಲ್ಲಿ ಐವಾರ್ಕಂಠಪುರದಲ್ಲಿ ಗುರುಗಳ ಹತ್ರ ಬರ್ತಾರೆ. ಗುರುಗಳ ಹತ್ರ ಬಂದ್ಬಿಟ್ಟು ನಾವು ಏನೇ ಕೆಲಸ ಮಾಡ್ಬೇಕು ಅದಕ್ಕೆ ಏನ್ ಮಾಡ್ತೀವಿ ನಾವು ಮೊದಲು ದೇವರ ಹತ್ರ ಹೋಗಿ ಅರ್ಚಕರ ಹತ್ರ ಹೋಗಿ ಅದಕ್ಕೊಂದು ಭೂಮಿ ಪೂಜೆ ಮಾಡ್ಬೇಕಿದ್ರೆ ನಾವೆಲ್ಲ ಅದಕ್ಕೊಂದು ನಿರ್ಧಾರ ಮಾಡ್ತೀವಲ್ವಾ. ಆ ರೀತಿ ನಿರ್ಧಾರ ಮಾಡಿಸಿದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಆ ಇದೆಯಲ್ಲ ಯಲಹಂಕ ಇದೆಯಲ್ಲ, ಯಲಹಂಕದಿಂದ ಆ ಕಡೆ ಬರುತ್ತೆ ದೊಂಬಲೂರು, ಆ ಕಡೆ ಈ ಕಡೆ ಎಲ್ಲ ಎಲ್ಲೆಲ್ಲಿ ಸಮತಟ್ಟಾಗಿದೆ ಸುಮ್ಮನೆ ಏನೋ ಮಾಡೋಲ್ಲ. ಈಗ ನೀವು ಮನೆ ಕಟ್ಟಬೇಕಿದ್ರೆ ಇಲ್ಲ ಮನೆ ಕಟ್ಟಿ ಸುಮ್ಮನೆ ಕಟ್ಬಿಡ್ತೀರಾ. ಮೊದಲನ್ನ ಜಾಗ ಹೇಗೋ ಇರುತ್ತೆ, ಏನೇನೋ ಬೆಳ್ಕೊಂಡಿರ್ತಾರೆ, ಅದೆಲ್ಲ ಸಮತಟ್ಟು ಮಾಡಿ ಹಳ್ಳ ಕೊಳ್ಳ ಎಲ್ಲ ಮಾಡ್ತಿಲ್ಲ. ಅದೇ ತರ ಇದೇನ್ ಮಾಡ್ತಾರೆ ಅಂದ್ರೆ ಎಲ್ಲೆಲ್ಲಿ ಹೇಗೆ ಆಗಿದೆ ಅಂತ ಯಾವುದೇ ನಗರ ಕಟ್ಟಬೇಕಿದ್ರೆ ಅಲ್ಲಿಯ ಭೌಗೋಳಿಕವಾಗಿ ಹಿನ್ನೆಲೆಗಳನ್ನು ನೋಡ್ಕೊಂಡು ಕಟ್ಟಬೇಕು. ಹಾಗೆ ಮಾಡ್ತಾರೆ ಎತ್ತರ ತಣ್ಣಗೆ ಎಲ್ಲ ಮಾಡ್ಕೊಂಡು. ಮತ್ತೆ ಇನ್ನೂ ಒಂದೇನ್ ಮಾಡ್ತಾರೆ ಅಂತಂದ್ರೆ ಬೆಂಗಳೂರಿದ್ರೆ ನೀವು ಎಲ್ಲಾ ಕಡೆ ಯಾವುದೇ ಒಂದು ಇತಿಹಾಸ ಬೇಕಿದ್ರೆ ಯಾವುದೇ ಒಂದು ಇದು ಬರ್ಬೇಕಿದ್ರೆ ನದಿ ಪಕ್ಕದ ನದಿ ಅಥವಾ ಕೊಳ ಅಥವಾ ನೀರು ಇರ್ತಲ್ಲ, ಆ ನೀರಿನ ಪಕ್ಕದಲ್ಲೇ ಒಂದು ನಾಗರಿಕತೆ ಬರುತ್ತೆ. ಹೌದಲ್ಲ, ಯಾವುದೇ ನಾಗರಿಕತೆ ನೋಡಿದ್ರೆ ಪಕ್ಕ. ಆದ್ರೆ ಬೆಂಗಳೂರಲ್ಲಿ ಯಾವುದೇ ನದಿಗಳು ಇಲ್ಲ, ನೀರಿನ ಸೆಲೆ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಮೊದಲು ಕೆರೆಗಳನ್ನ ಕಟ್ತಾರೆ. ಸುಮಾರು 500ಕ್ಕೂ ಹೆಚ್ಚು ಕೆರೆಗಳನ್ನ ಕಟ್ತಾರೆ. ಆ ಕೆರೆಗಳನ್ನ ಕಟ್ಟಿ ಹಾಗೆ ಕೆರೆಗಳು ಯಾವ ರೀತಿ ಕಟ್ಟಿರ್ತಾರಪ್ಪ ಅಂತ ಹೇಳಿದ್ರೆ ಮೊದಲು ಆಮೇಲೆ ಹೇಳ್ತೀನಿ, ಇನ್ನೂ ಇದೆ ಕೆರೆಗಳಲ್ಲಿ ಹೇಳ್ತೀನಿ. ಆ ಕೆರೆಗಳು ಹೇಗೆ ಕಟ್ಟಿರ್ತಾರೆ, ಒಂದು ದೊಡ್ಡ ಕೆರೆ ಅಲ್ಲಿಂದ ತುಂಬಿಕೊಂಡು ಬಂದ್ರೆ ಇನ್ನೊಂದು ಕೆರೆ ಕಟ್ಟಬೇಕು. ಅಲ್ಲಿಂದ ಅಂದ್ರೆ ಒಂದೊಂದು ತುಂಬಿಕೊಂಡು ಮಧ್ಯೆ ಒಂದು ರಾಜಕಾಲುವೆ ಕಟ್ಟಿರ್ತಾರೆ. ರಾಜಕಾಲುವೆ ಕೊಟ್ಟು ಅಲ್ಲಿ ತುಂಬಿಕೊಂಡು ಇಲ್ಲಿ ನೀರಿಗೆ ಬರಬೇಕು. ಎಲ್ಲಾವು ತುಂಬಿದ ಮೇಲೆ ಊರು ಸುತ್ತಲೂ ಒಂದು ದೊಡ್ಡದಾಗಿ ಕಾಲುವೆ ಕಟ್ಟಿಸ್ಬಿಟ್ಟು ಇನ್ನು ಇವಾಗ ಇದ್ರಲ್ಲಿ ಹೋಗಿ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು ನೋಡಬಹುದು. ಕೋಟೆ ಸುತ್ತಲೂ ಒಂದು ಇರುತ್ತೆ, ಅಲ್ಲಿ ನೀರು ಹಾಕಿರ್ತಾರೆ, ಯಾರೇ ಬರಬಾರ್ದು ಅಂತ. ಆ ತರ ಮಾಡುವಂಥದ್ದು ಒಂದು ದೊಡ್ಡದಾದ ನಗರ ಕಟ್ಟಬೇಕು ಯೋಚನೆ ಮಾಡ್ತಾರೆ. ಆ ನಗರ ಎಲ್ಲಪ್ಪ ಮೊದಲನೇದಾಗಿದ್ದು ಅಂತ ಹೇಳಿದ್ರೆ ಆ ಮೊದಲು ಬುದ್ಧಿ ಪೂಜೆ ಆಗಿದ್ದು ಅಂತ ಹೇಳಿದ್ರೆ ಇವತ್ತಿನ ದಿವಸ ನಾವೇನು ಬಸವನಗುಡಿಲಿ ದೊಡ್ಡ ಗಣೇಶನ ದೇವಸ್ಥಾನ ನೋಡ್ತೀವಲ್ಲ, ಆ ದೊಡ್ಡ ಗಣೇಶನ ದೇವಸ್ಥಾನ ಮತ್ತೆ ನಾವು ಅಲ್ಲಿ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಈ ಜಾಗದಲ್ಲಿ ಸಮತಟ್ಟ ಮಾಡಿ ಜೋರಾಗಿ ಸುಮಾರು 100,000 ಜನ ಕರೆಸಿ ಅದರಲ್ಲಿ 4 ಜೊತೆ ಅಂತ ಹೇಳಿದ್ರೆ 8 ಎತ್ತುಗಳು, ಶುಭ್ರವಾದ ಎತ್ತುಗಳನ್ನ ನೇಗಿಲೆಲ್ಲ ಹಾಕಿ ಅದಕ್ಕೆಲ್ಲ ಮಾಡಿ ಅದು ಭೂಮಿ ಪೂಜೆ ಮಾಡ್ತಾರೆ. ಒಂದು ಕಡೆ ಜೋರಾಗಿ ಶಾಸ್ತ್ರಗಳನ್ನ ಒಂದು ಧ್ವಜಾರೋಹಣ ಮಾಡಿ ಈ ತರ 4 ದಿಕ್ಕಿಗೆ ಹಾಕ್ಬಿಟ್ಟು ಮಾಡ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತ ಊರು ನೋಡಿದ್ರೆ ನಾವು ಇವತ್ತೇನು ಇಲ್ಲಿ ನಮ್ಮ ಇದೆಯಲ್ಲ ಬೆಂಗಳೂರಲ್ಲಿ ಕರಗದ ನಡೆಯುತ್ತ ಧರ್ಮರಾಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಸೆಂಟರ್ ಆಗಿಟ್ಕೊಂಡು ಕೇಂದ್ರೀಕೃತ ಇಟ್ಕೊಂಡು 4 ಕಡೆಗೂ 4 ಮಾಡ್ತಾರೆ. ಒಂದು ಲಾಲ್ಬಾಗು, ಇನ್ನೊಂದು ಮೇಕ್ರಿ ಸರ್ಕಲ್, ಇಲ್ಲಿ ಕೆಪ್ಪಮುದಿ ಕೆರೆ, ಹೀಗೆ 4 ಕಡೆ 4 ಗೋಪುರಗಳನ್ನ ಇಟ್ಟಿದ್ದಾರೆ. ಕಾವಲು ಗೋಪುರ ಬಿಡ್ತಾರೆ. ಅದು ಆ ಕಾವಲು ಗೋಪುರ ಅಂತಂದ್ರೆ ಇದಕ್ಕಿಂತ ಬೆಂಗಳೂರು ದೊಡ್ಡದಾಗಬಾರ್ದು, ಇದಕ್ಕಿಂತ ಎಷ್ಟು ಇರಬೇಕು ಅಂದ್ರೆ ಎಲ್ಲರೂ ಮಾಡಬೇಕು ಅಂತ. ಮತ್ತೆ ಇವಾಗ ಅದರಲ್ಲಿ ಅಂದ್ರೆ ಆ ಕಾವಲು ಗೋಪುರ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ಕಡೆ ಒಂದು ದೊಡ್ಡದಾದ ಎತ್ತರದ ಕಾವಲು ಗೋಪುರ ಇಟ್ಟಿರ್ತಾರೆ. ಅದರಲ್ಲಿ ಪ್ರತಿ ಸಮಯಕ್ಕೆ ಕಹಳೆ ಇರುತ್ತೆ. ಹಾಗಾಗಿ ನೀವೆಲ್ಲ ನೋಡ್ಬೇಕಿಲ್ಲ, ಇಲ್ಲಿ ಗೂಗಲ್ ರ್ಯಾಕ್ ಅಂತ ಕಹಳೆ ಬಂಡೆ ಇರ್ತಿದೆ. ಆ ಕಹಳೆ ಬಂಡೆ ಏರ್ತಿಕಪ್ಪ ಇಟ್ಟಿದ್ರೆ ಅಲ್ಲಿರ್ತಿದ್ರು ಇಲ್ಲಿಂದ ಕಹಳೆ ಹೋಗಿತ್ತು ಅಲ್ಲಿಗೆ ಹೋಗಿ ಕೇಳ್ತಿತ್ತು. ಅಂದ್ರೆ ಪ್ರತಿಯೊಂದು ಕಹಳೆಗೂ ಒಂದೊಂದು ಸ್ಟೈಲ್ ಇರ್ತಿತ್ತು. ಆದ್ರೆ ಇವಾಗ ನೀವು ಹಿಂದಿ ಪಿಕ್ಚರ್ ಹಳೆಯದಲ್ಲಿ ಹೋ ಆ ತರ ಹೇಳ್ತಂದ್ರೆ ಎಲ್ಲ ಸರಿಯಾಗಿದೆ ಅಂತ. ಯಾವ್ದಾದ್ರು ಅಪಾಯ ಬಂತಂದ್ರೆ ಅದಕ್ಕೆ ಬೇರೆ ತರ ಇರ್ತಿತ್ತು, ಅವಾಗ ಎಲ್ಲರೂ ಹೆಸರು ಹಾಕಿದ್ರು.
ಆ ತರದ ಕಹಳೆ ಬಂಡಿನ 4 ಕಡೆ ಇರ್ತಾರೆ. ಲಾಲ್ಬಾಗ್ನಲ್ಲಿ ನೋಡಿದೀವಲ್ಲ ನಾವು, ಅಲ್ಲಿ ಕಾವಲು ಬಂಡಿಗಳು ಈ ತರ ಮಾಡ್ತಾರೆ. ಅಷ್ಟದಲ್ಲೇ ಇಲ್ಲಿ ತಗೊಂಡು ಬಂದ್ಬಿಟ್ಟು ವ್ಯಾಪಾರ ಮಾಡೋದಕ್ಕೋಸ್ಕರ ಬರೀ ಪಟ್ನ ಕಟ್ಬಿಟ್ರೆ ಸಾಲ, ಪಟ್ನ ಕಟ್ಬೇಕಾದ್ರೆ ವ್ಯಾಪಾರ ಎಲ್ಲ ಇರ್ಬೇಕಲ್ಲ. ಹಾಗಾಗಿ ಆಗ್ಲೇ ಕಾನ್ಸೆಪ್ಟ್ ಇತ್ತು ಅಂತ ನಾವು ಹೇಳ್ತೀವಲ್ಲ, ನಾವು ಚಿಲ್ಲರೆ ಅಂಗಡಿ ಮತ್ತೆ ಇದನ್ನ ಹೇಳ್ತೀವಲ್ಲ, ಸರಗಳೆಲ್ಲ ಮಾಡುವಂತದ್ದು ಅಂತ. ಹಾಗಾಗಿ ಎಲ್ಲ ವರ್ತಕರಿಗೆ ಮಾತಾಡಬೇಕು, ಎಲ್ಲರಿಗೂ ಮಾಡ್ಬೇಕು, ವ್ಯಾಪಾರ ಮಾಡ್ಬೇಕು. ದೊಡ್ಡ ಪೇಟೆ ಕಟ್ತಾರೆ. ದೊಡ್ಡ ಪೇಟೆ ಬಂದದ್ದು ವ್ಯಾಪಾರಿಗಳು ಮಾತ್ರ. ನಾವು ಸಣ್ಣವರು ತಗೊಳ್ಬೇಕಲ್ಲ, ಚಿಲ್ಲರೆ ಮಾತಾಡ್ಬೇಕಲ್ಲ. ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಚಿಕ್ಕಪೇಟೆ ಕಟ್ತಾರೆ. ಚಿಕ್ಕಪೇಟೆ ಕಟ್ಟಿದ ಮೇಲೆ ಅಲ್ಲಿಂದ ಬರೀ ಆ ತರ ಪೇಟೆ ಕಟ್ಟಲ್ಲ, ಅಲ್ಲಿಂದ ಯಾವ ರೀತಿ ಕಟ್ತಾರೆ ಅಂತ ಹೇಳ್ತೀನಿ ನೋಡಿ. ಅಲ್ಲಿಂದ ಯಾವ ಪೇಟೆ ಕಟ್ತಾರೆ ಅಂತ ಹೇಳಿದ್ರೆ ತರಕಪೇಟೆ ಕಟ್ತಾರೆ. ತರಕಪೇಟೆ ಅಂತಂದ್ರೆ ದವಸ ಧಾನ್ಯಗಳ ಮಾರಾಟಕ್ಕೆ ತರಕಪೇಟೆ ಕಟ್ಟಿದ್ರೆ, ಕುಂಬಾರಪೇಟೆಯಲ್ಲಿ ಮಡಿಕೆ ಮಾರೋರು, ಅದಾದ್ಮೇಲೆ ಗಾಣಿಗರಪೇಟೆ ಎಣ್ಣೆ ಮಾರೋರು, ಉಪ್ಪಾರಪೇಟೆಯಲ್ಲಿ ಉಪ್ಪಿನ ಮಾಡಿದ್ರೆ, ತಿಗಲ್ಪೇಟೆಯಲ್ಲಿ ಹೂವಿನ ಮಂಡಿ, ನಗರಪೇಟೆಯಲ್ಲಿ ಚಿನ್ನಬಳಿ ಆಚಾರಿ ಮಾಡೋರು, ಮತ್ತೆ ಬಳೆಪೇಟೆಯಲ್ಲಿ ಬಳೆ ಮಾಡುವಂತ ಬಲ್ಜಿಗಳು. ಸೊ ಈ ರೀತಿ ಅವರವರ ಯಾವ ಕೆಲಸ ಮಾಡ್ತಿರ್ತಾರಲ್ಲ, ಯಾವುದೇ ಜಾತಿಯಲ್ಲಿ ಅವ್ರ ಕೆಲಸ ಮಾಡ್ತಿರಲ್ಲ, ವೃತ್ತಿ ಧರ್ಮಕ್ಕೆ ಇರ್ತಾರಲ್ಲ, ಅದ್ರ ಮುಖಾಂತರ ಮಾಡಿ ಅವ್ರವ್ರಿಗೆ ಒಂದು ಇದು ಮಾಡಿಬಿಟ್ಟು ಏನೋ ಒಂದು ಸುಸಜ್ಜಿತವಾದ ಒಂದು ದೊಡ್ಡದಾದ ನಗರ ಕಟ್ಕೊಡ್ತಾರೆ. ಕೆಂಪೇಗೌಡ ಕಲ್ಪನೆಯಾಗಿದ್ದು ಕೆಂಪೇಗೌಡ ಜ್ವರದ ಚಪ್ಪಳೆ ತರಲಿ, ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಹೋಗ್ಬೇಕು, ನಿಮಗೆ ನೀವು ಚಿನ್ನಬಳಿ ತಗೋಬೇಕು ಅಂದ್ರೆ ನಗರಪೇಟೆಗೆ ಹೋಗಿ, ಇಲ್ಲ ನೀವು ಇದು ಅಕ್ಕಿ ತಗೋಬೇಕು ಅಂದ್ರೆ ಅಕ್ಕಿಪೇಟೆ ಇದೆ, ಇಲ್ಲ ನೀವು ಇದು ಕಾಟನ್ ಪೇಟೆ ಅಂದ್ರೆ ಅರಳೆಪೇಟೆ ಅಂತ. ಇವಾಗೆಲ್ಲ ನಾವು ಕಾಟನ್ ಪೇಟೆ ಇಂಗ್ಲಿಷ್ ನಲ್ಲಿ ಕಾಟನ್ ಪೇಟೆ ಅಂತ ಹೇಳ್ತೀವಿ. ಮುಂಚೆ ಅರಳೆಪೇಟೆ ಇತ್ತು. 8 ಜನಕ್ಕೆ ಅರಳೆಪೇಟೆ ಅದ್ರ ಪಕ್ಕದಲ್ಲೇ ನಿಮ್ಗೆ ಏನಿತ್ತು, ಅದ್ರ ಪಕ್ಕದಲ್ಲಿ ಮಿನಿಮಿಲ್ಸ್, ಮಿನರ್ವಾ ಮಿಲ್, ಇದೆಲ್ಲ ಯಾಕಿತ್ತು? ಮಿನರ್ವಾ ಮಿಲ್ ಅಲ್ಲಿ ಯಾಕಿತ್ತು ಅಲ್ಲಿ ಅಂತ ನೀವು ಹೇಳಿದ್ರೆ ಕರೆಕ್ಟ್ ಮಾಡ್ಕೊತೀರಿ ಡಾಕ್ಟರ್ಸ್. ಯಾಕೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ನಿಮ್ಗೆ ಚೆನ್ನಾಗಿರೋ ಹತ್ತಿ ಸಿಕ್ತಿತ್ತು. ಎಲ್ಲಿ ಹತ್ತಿ ಸಿಗುತ್ತೆ, ರಾ ಮೆಟೀರಿಯಲ್ ಸಿಗುತ್ತಲ್ಲ, ಅಲ್ಲೇನೆ ಫ್ಯಾಕ್ಟರಿ ಇರಬೇಕು. ಸೊ ಹಾಗಾಗಿ ಅಲ್ಲಿತ್ತು ಮಿನಿಮಿಲ್. ಇವಾಗ ನೀವು ಇದಾಗಿದೆಯಲ್ಲ, ಏನು ನಮ್ಮ ಸುಧಾಕರ್ ಪ್ಯಾಟಿಸ್ ಪಕ್ಕ ಇತ್ತಲ್ಲ, ಅಲ್ಲಿ ಇವಾಗ ದೊಡ್ಡದಾಗಿ ಮಾಲ್ ಆಗಿದೆಯಲ್ಲ, ಅದರಲ್ಲಿ ಮಿಲ್ ಇತ್ತು. ಅದ್ರ ಪಕ್ಕದ ಪೇಟೆ ಮಿನರ್ವಾ ಪೇಟೆ ಇತ್ತು, ಮಿನಿ ಪೇಟೆ ಇತ್ತು. ಇವಾಗ ಕನೆಕ್ಟ್ ಆಗ್ತಾ ಇದೆ ಎಲ್ಲರಿಗೂ. ಇವತ್ತು ನಾವು ಖುಷಿ ಪಡ್ತಿದೀವಿ ಅಂತ ಹೇಳಿದ್ರೆ 500 ವರ್ಷಗಳಿಂದ ಮಾಡಿದವರು ಅದಕ್ಕೆ ಎಷ್ಟು ಹೆಮ್ಮೆ ಪಡಬೇಕು. ನಾವು ಇಲ್ಲಿಂದ ಮಾಡ್ಕೊಂಡು ಹೋಗ್ಬೇಕಿದ್ರೆ ಇನ್ನು ಇಷ್ಟೇ ಸಾಲದು ಅಂತ ಹೇಳ್ಬಿಟ್ಟು ಕೆರೆಗಳು ಕಟ್ಟಿಸ್ಬೇಕು ಅಂತ ಹೇಳಿದ್ರಲ್ಲ. ಕೆರೆಗಳು ಎಷ್ಟು ಕಟ್ಟಿದ್ರಪ್ಪ ಅಂತ ಹೇಳಿದ್ರೆ ಕೆಂಪಾಮುದಿ ಕೆರೆ, ಕಾರಂಜಿ ಕೆರೆ, ಸಂಪಂಗಿ ರಾಮನ ಕೆರೆ, ಧರ್ಮಾಮುದಿ ಕೆರೆ, ಗದ್ದಕೋಟೆ ಕೆರೆ, ಹಂಸೂರು ಕೆರೆ, ಯಡಿಯೂರು ಕೆರೆ, ಸಿದ್ದನಕಟ್ಟೆ ಕೆರೆ, ಗಿಡ್ಡಪ್ಪನ ಕೆರೆ, ಚಕ್ರಾಯನ ಕೆರೆ, ದೊಮ್ಮಲೂರು ಕೆರೆ, ಬೆಳಗೂರು ಕೆರೆ, ಸುದ್ದಾಪುರ ಕೆರೆ. ನಾನು ಹೇಳ್ಕೊಳ್ತಾ ಹೋಯ್ತು ಅಂತ ಹೇಳಿದ್ರೆ ಬರೀ ಕೆರೆ 500 ಕೆರೆಗಳು ಇರಬೇಕಿದ್ರೆ ನನಗೆ ಒಂದೊಂದು ಕೆರೆಗೆ ಒಂದೊಂದು ಸೆಕೆಂಡ್ ಅಂದ್ರೆ 500 ಸೆಕೆಂಡ್ ಆಗೋಗುತ್ತೆ. ಅಷ್ಟು ಕೆರೆಗಳನ್ನ ಕಟ್ಟಿದ್ರು. ಕಡೆಯಲ್ಲಿ ಬರ್ತೀನಿ, ಅಲ್ಲೊಂದು ಇಲ್ಲಿಗೂ ಬರ್ತೀನಿ. ಇದಂತಂದ್ರೆ ಹೇಳಿದ್ರ ನೀರುಗಳನ್ನ ಇಂದ ಬರುವಂತದ್ದು ಕೆರೆ ಮಾಡಿದ್ರು. ಇದು ತುಂಬಾ ಕೆರೆಗಳನ್ನ ಇಂದ ಬರೀ ಕೆರೆಗಳನ್ನ ಎಲ್ಲಿಂದ ಕಟ್ಕೊಂಡ್ ಅಂತ ಹೇಳಿದ್ರೆ ಇದಕ್ಕೆ ತಜ್ಞರಾದ ನೀರಿನ ತಜ್ಞರುಗಳನ್ನ, ಅಂದ್ರೆ ಒಳ್ಳೆ ಇಂಜಿನಿಯರ್ ಬೇಕಲ್ಲ, ಆ ಇಂಜಿನಿಯರ್ಗಳನ್ನ ಎಲ್ಲಿಂದ ಕರ್ಕೊಂಡ್ಬಂದ್ರೆ ಹಂಪೆಯಿಂದ ಕರ್ಕೊಂಡ್ಬಂದ್ರಂತೆ. ಹಂಪೆಯಿಂದ ಕರ್ಕೊಂಡ್ಬಂದು ಅವ್ರ ಕೈಲಿ ಮಾಡಿಸಿ ನೀರ ನಕ್ಷೆ ಮಾಡಿಸಿ ಒಳ್ಳೆ ಅದ್ಭುತವಾದ ನೀರಿಲ್ಲೇ ಯಾವ ನದಿ ಇಲ್ಲೇ ಇದ್ರು ಒಳ್ಳೆ ಕುಡಿಯಕ್ಕೆ ಯೋಗ್ಯವಾದಂತ, ಕೃಷಿಗೂ ಯೋಗ್ಯವಾದಂತ ನೀರು ಸಿಗುವಂತ ಒಂದು ಒಳ್ಳೆ ಜಾಗನ ಮಾಡಿದ್ರು. ಅದಾದ್ಮೇಲೆ ಶತ್ರುಗಳ ಕಾಟ, ಯಾವಾಗಲೂ ಒಂದು ನಗರ ದೊಡ್ಡದಾಗಿ ಕೊಡ್ತು, ಎಲ್ಲ ಚೆನ್ನಾಗಿ ಹೋಗ್ತದೆ, ಏನಾಗುತ್ತೆ ಅಲ್ಲಿ ಸಹಜವಾಗಿ ಶತ್ರುಗಳು ಬರ್ತಾರೆ. ಆ ಶತ್ರುಗಳನ್ನ ತಡಿಬೇಕು ಅಂತ ಹೇಳಿ ಹೇಳ್ತಾರೆ. ಇವಾಗ 4 ಕೋಟೆಗಳನ್ನ ಕಟ್ಟಿದ್ರು. 4 ಕೋಟೆ ಮಾಡಿ ಈ ಎಲ್ಲಾ ಕಡೆಗೂ ಒಂದು ದೊಡ್ಡದಾದ ಕಾಂಪೌಂಡ್ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲಿ ಮಾಡ್ಬೇಕು ಅಂತ ಶತ್ರುಗಳನ್ನ ಮಾಡಬೇಕು ಅಂತ ಹೇಳಿ ಅದಕ್ಕೆ 4 ಕಡೆ ಒಂದು ಆನೆಕಲ್ಲು, ಈ ಕಡೆ ಬಂದರಘಟ್ಟ, ಹೆಂಗೇರಿ, ಈ 4 ಕಡೆ ಒಂದು ದೊಡ್ಡದಾದ ಒಂದು ಕೋಟೆ ಕಟ್ಟಬೇಕು ಅಂತ ಹೋಗ್ತಾರಂತೆ. ಎಲ್ಲಾ ಕಡೆ ಕೋಟೆ ಕಟ್ಟಬೇಕಿದ್ರೆ ಇನ್ನು ನಮ್ಮ ಇದರಲ್ಲಿ ಏನೋ ಈ ಕಡೆ ಉತ್ತರದಲ್ಲಿ ಕೋಟೆ ಕಟ್ಟಬೇಕು ಅಂತ ಇಲ್ಲಿ ಹೋಗ್ತಾ ಇದ್ದಾಗ ಎಷ್ಟೇ ದೊಡ್ಡದಾದ ಕೋಟೆ ಕಟ್ಟಿದ್ರು ಅದು ಆ ಕೋಟೆ ಹೆಬ್ಬಾಗಿಲು ಬಂದು ಅವಾಗ ಬಿದ್ದೋಗ್ತಾ ಇತ್ತು. ಯಾರನ್ನ ಕರ್ಸಿದ್ರು, ಇವನ್ನ ಕರ್ಸಿದ್ರು, ಇಂಜಿನಿಯರ್ ಕರ್ಸಿದ್ರು, ಇವರಾಗ್ಲ ಕರ್ಸಿದ್ರು, ಅಲ್ಲಿಂದ ಕರ್ಸಿದ್ರು, ಇಲ್ಲಿಂದ ಎಲ್ಲರೂ ಬರೋದಿಲ್ಲ. ಮನೆಗೆ ಅಂದ್ರೆ ಯಾವಾಗ್ಲೂ ಮಾಗ್ಲಿಂದ ಮನೆಗೆ ಏನ್ ಮಾಡ್ತೀವಿ ನಾವು, ದೈವಕ್ಕೆ ಮರ ಹೋಗ್ತೀವಲ್ವಾ. ಹಾಗೆ ಇವರು ದೈವಕ್ಕೆ ಹೋಗಿ ಶಾಸ್ತ್ರಜ್ಞ ಕೇಳಿದಂತೆ, ಜ್ಯೋತಿಷ್ಯನ ಕೇಳಿದಂತೆ, ಜ್ಯೋತಿಷ್ಯದಂತೆ ಇಲ್ಲೇನೋ ಒಂದು ಇದೆ, ಇವೊಂದು ನರಬಲಿ ಆಗ್ಬೇಕು. ಅದು ನರಬಲಿ ಸಾಮಾನ್ಯ ನರಬಲಿಲ್ಲ, ಯಾವ್ದಾದ್ರು ಒಂದು ಗರ್ಭಿಣಿ ಹೆಣ್ಣಲ್ಲಿ ನೀವು ಬಲಿ ಕೊಡಬೇಕು, ಆ ಕೊಟ್ಟಾಗ ಮಾತ್ರ ಮುಗಿಯುತ್ತೆ ಅಂತಾರೆ. ಅವಾಗ ಮೊದಲೇ ಇವರಿಗೆ ನರಬಲಿಯಿಂದನೇ ಬೇಜಾರು, ಅದರಲ್ಲೂ ಗರ್ಭಿಣಿ ಹೆಣ್ಣಿಗೆ, ಗರ್ಭಿಣಿ ಅಂದ್ರೆ ಇಬ್ಬರು ಇರ್ತಾರಲ್ಲ. ಸೊ ಆಗಲ್ಲ, ಏನಪ್ಪಾ ಮಾಡೋದು ಅಂತ ಯಾಕಪ್ಪ ಇದು ಅಂತ ಹೇಳಿದಾಗ ಯಾವ ರೀತಿ ಇರ್ತಾರೆ ಅಂದ್ರೆ ಇವಾಗೆಲ್ಲ ಕೇಳ್ತಾರೆ ರಾಜಕಾರಣಿಗಳು, ಏನು ಅಪ್ಪನ ಮನೆಯಿಂದ ತಂದ್ರ, ರಾಜರು ಅವ್ರಿಂದ ತಂದ್ರ, ಇವ್ರನ್ನ ತಂದ್ರ ಅಂತ ಹೇಳ್ತಾರೆ. ಅವತ್ತಿನಿಂದ ಅಪ್ಪನ ಮನೆಯಿಂದ ತಂದಿದ್ದು ಅಂತ ಹೇಳೋದಕ್ಕೆ ಈ ಯಾವಾಗ ಈ ಮಾಮೂರುಗಳು ಕೇಳ್ಕೊಳ್ತಾ ಇರ್ತಾರೋ ಅವರ ಸೊಸೆ, ಕೆಂಪೇಗೌಡರ ಸೊಸೆ ಲಕ್ಷ್ಮಮ್ಮ ಅಂತ ಅವ್ರು ಕೇಳಿಸ್ಕೊಳ್ತಾರೆ, ಗರ್ಭಿಣಿ ಆಗಿರ್ತಾರೆ. ಅಯ್ಯೋ ನನ್ನ ಈ ದೇಶ ಉಳಿಬೇಕು, ನನ್ನ ರಾಜ್ಯ ಉಳಿಬೇಕು, ನಾನು ಒಬ್ಬಳು ಹೋದ್ರೆ ಪರವಾಗಿಲ್ಲ ಅಂತ ಆಕೆ ಸ್ವತಃ ತಾನೇ ಕತ್ತಿಸ್ಕೊಂಡು ಅಲ್ಲಿ ಬಲಿ ಕೊಡ್ತಾಳೆ.
ರಾಜಕಾರಣಿಗಳು ನೀವು ಏನ್ ಕೊಟ್ಟರು ನಿಮ್ ರಾಜ್ ಅಂತ ಹೇಳ್ತಾರೆ, ಆಮೇಲೆ ಬರ್ತೀನಿ ಮೈಸೂರು ಬಗ್ಗೆ ಬಂದಾಗ ಬರ್ತೀನಿ, ಇಲ್ಲಿಗೆ ಬಂದಾಗ ಏನ್ ಕೊಟ್ಟರು ಅಂತ ಹೇಳಿದ್ರೆ ತಮ್ಮ ಸ್ವಂತ ಸೊಸೆನ ಅಲ್ಲಿಗೆ ಅವರಲ್ಲಿ ಬಲಿ ಕೊಡ್ತಾರೆ. ಅದಾದ್ಮೇಲೆ ಆ ಕಟ್ಟಿದಂತ ಕೋಟೆ ಬಂದು ನಿಂತ್ಕೊಡುತ್ತೆ. ಆ ಕಟ್ಟಿದ ಜಾಗ ಯಾವ್ದಾರ ಗೊತ್ತಾ? ಯಾವ್ದು ಜಾಗ ಅದು? ಕೋರಮಂಗಲ. ಕೋರಮಂಗಲ ಇವತ್ತೇನು ಕೋರಮಂಗಲ ಇದೆಯಾ, ಅಲ್ಲಿ ಆ ಲಕ್ಷ್ಮಮ್ಮ ದೇವಿ ತನ್ನಾಗಿ ತಾನೇ ಅವಳು ಇದು ಮಾಡ್ಕೊಂಡಿದ್ದ ಜಾಗ. ಇವತ್ತು ಸಹ ನೀವು ಕೋರಮಂಗಲ 8ನೇ ಬ್ಲಾಕ್ ಅಲ್ಲಿ ಅಲ್ಲೊಂದು ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಆಗ ಕೆಂಪೇಗೌಡ ಏನ್ ಮಾಡ್ತಾರೆ, ತನ್ನ ಸೊಸೆ ಈ ತರ ಇದು ಮಾಡಲಿಲ್ಲ, ಅವಳ ಸ್ಮಾರಕವಾಗಿ ಅಲ್ಲೊಂದು ಸಮಾಧಿ ಕಟ್ಟಿ, ಆ ಸಮಾಧಿ ಪಕ್ಕದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಕಟ್ತಾರೆ. ಇವತ್ತು ನೀವು ಕೋರಮಂಗಲದ 8ನೇ ಬ್ಲಾಕ್ ಅಲ್ಲಿ ಇರುವಂತ ನೀವು ಬಿಬಿಎಂಪಿ ಪಾರ್ಕ್ ಇದೆ, ಆ ಪಾರ್ಕ್ ಎದುರುಗಡೆ ಇರುವಂತ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ, ಲಕ್ಷ್ಮೀ ದೇವಸ್ಥಾನ ಪಕ್ಕದಲ್ಲೇನೆ ಮಹಾಲಕ್ಷ್ಮಂದು ಅಲ್ಲಿ ಸಮಾಧಿ ಇದೆ. ನಮ್ಮ ಬೆಂಗಳೂರಿಗೆ ಬಲಿದಾನ, ತ್ಯಾಗ ಮತ್ತೆ ಬಲಿದಾನ ಮಾಡುದು, ನಮ್ಮ ಯಜಮಾನರು ತ್ಯಾಗ ಮಾಡಿದ್ರು, ನನ್ನ ತಾಯಿ ತಗೊಂಡೋದ್ರು, ನಮ್ಮ ಸೊಸೆಯವರು, ನಮ್ಮ ಅತ್ತೆ ಹೋದ್ರು ಅಂತಾರೆ ಹೇಳ್ತಾರೆ. ಅದ್ರ ನಿಜವಾದ ಬಲಿದಾನ ಅಂದ್ರೆ ಇದು ಬಲಿದಾನಗಳು. ಅದೆಲ್ಲ ಸ್ವಾರ್ಥದ ಬಲಿದಾನ, ಇದು ನಿಸ್ವಾರ್ಥವಾದ ದೇಶಕ್ಕೋಸ್ಕರ ಬಲಿದಾನ. ಇಂಥ ಬಲಿದಾನ ಮಾಡಿದಂತ ಕೆಂಪೇಗೌಡರು ಅವ್ರು ಬಿಡಿ ಹೇಗಪ್ಪ ಅಂತಂದ್ರು, ತುಂಬಾ ಧರ್ಮವೀರು. ಅದಾದ ಅಷ್ಟೇ ಅಲ್ಲದೆ ದೇವಸ್ಥಾನಗಳನ್ನ ಕಟ್ಟಿಸ್ತಾರೆ. ಯಾವ್ಯಾವ ದೇವಸ್ಥಾನಗಳು ಕಟ್ತಾರೆ ಅಂತ ಹೇಳಿದ್ರೆ, ಬಸವಮುಡಿ ಏಕಶಿಲಾ ದೊಡ್ಡ ದೇವಸ್ಥಾನ ಕಟ್ಟಿಸ್ತಾರೆ, ಅದರ ಪಕ್ಕದಲ್ಲಿ ಗಣೇಶ ದೇವಸ್ಥಾನ ಕಟ್ಟಿಸ್ತಾರೆ, ರಂಗನಾಥ ಸ್ವಾಮಿ ದೇವಸ್ಥಾನ ಕಟ್ಟಿಸ್ತಾರೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಿಸ್ತಾರೆ. ಗವಿಗಂಗಾಧರ ದೇವಸ್ಥಾನದಲ್ಲಿ ಬೃಹತ್ತಾದ ಏಕಶಿಲಾ ಇರುವಂತದ್ದು, ಸೂರ್ಯಪಾನ, ಚಂದ್ರಪಾನ ಫಲಕಗಳು, ಶಿವನ ಡಮರುಗ, ತ್ರಿಶೂಲ ಅಂತ ದೊಡ್ಡದಾದ ಕಟ್ಟಿಸಿದಲ್ಲದೇನೆ ನಾವಿವತ್ತು ಹಲಸೂರು ಕೆರೆಯಲ್ಲಿ ನಾವು ಹಲಸೂರು ಸೋಮನಾಥ ದೇವಸ್ಥಾನ ನೋಡ್ತೀವಲ್ಲ, ಆ ದೇವಸ್ಥಾನವನ್ನು ಮತ್ತೆ ಇಲ್ಲಿ ಇದು ವಸಂತಪುರದಲ್ಲಿ ದೇವಸ್ಥಾನ ಇದನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಹಾಗೆ ಬಹಳ ಧರ್ಮಬೀರುವಾಗಿರ್ತಾರೆ. ಆದ್ಮೇಲೆ ಬರ್ತಾರೆ ಕೃಷ್ಣದೇವರಾಯ ಆದ್ಮೇಲೆ ಬರ್ತಾರೆ ಯಾರು ರಾಜಗಳು ಬರ್ತಾರಲ್ಲ, ರಾಜಗಳು ಅಷ್ಟೊಂದು ಪ್ರಾಬಲ್ಯ ಇರೋದಿಲ್ಲ. ಅವರೆಲ್ಲ ಪ್ರಾಬಲ್ಯ ಇಲ್ಲಿರುವಾಗ ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಸಾಮಂತರು ಬೇರೆ ಬೇರೆ ಅವರವರನ್ನೇ ಬೇರೆ ಹೋಗ್ತಾ ಇರ್ತಾರೆ. ಆದ್ರೆ ಯಾರು ಬೇರೆ ಹೋದ್ರು ನಮ್ಮ ಕೆಂಪೇಗೌಡರು ಮಾತ್ರ ಹೊರಗಡೆ ಬರಲ್ಲ. ನಾವು ಇರೋವರೆಗೂ ನಾವು ಇವರಿಗೇನೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮಂತರಾಗಿರ್ತೀವಿ ಅಂತ ಅನ್ಕೊಂಡಿರ್ಬೇಕಿದ್ರೆ ನಮ್ಮಲ್ಲಿ ಯಾವಾಗ ಬರ್ತಾರೆ ಒಬ್ಬರಿಂದ ಕಾಲೇಜ್ ಇರುತ್ತಲ್ಲ. ಹಾಗೇನೆ ಈ ಚನ್ನಪಟ್ಟಣದ ಪಾಳೆಗಾರದ ಜಗದೇವರಾಯ ಏನ್ ಮಾಡ್ತಾರೆ ಅಂತ ಹೋಗಿ ನಮ್ಮ ಹಂಪೆಗೆ ಹೋಗ್ಬಿಟ್ಟು ಹೇಳ್ತಾರೆ, ನೋಡಿ ನೀವೆಲ್ಲ ಅನ್ಕೊಂಡಿದ್ರಿ ಕೆಂಪೇಗೌಡರು ತುಂಬಾ ಒಳ್ಳೆಯವರು ಅಂತ. ಇಲ್ಲ, ಅವರು ನೀವು ಯಾವಾಗಲೂ ಅವ್ರು ನಿಮ್ಮನ್ನ ವಿರುದ್ಧ ಎತ್ಕಟ್ಟಬೇಕು ಅಂತ ಇದ್ದಾರೆ. ಅದಕ್ಕೋಸ್ಕರ ಅವರೇನೆ ಅವರೇ ತಮ್ಮದೊಂದು ಭೈರವ ಅಂತ ಒಂದು ನಾಟ್ಯಗಳನ್ನ ತಗ್ಗಿಸ್ಕೊಂಡು ಅವರೇ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿವಸದಲ್ಲಿ ನಿಮ್ಮ ಎದುರುಗಡೆ ಅವರು ಕ್ಷಿಪ್ರ ಕ್ರಾಂತಿ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅವತ್ತಿನ ರಾಜ ಹೇಳ್ತಾರೆ, ಅವನು ಅಷ್ಟೊಂದು ವಿಜಯನಗರ ಸಾಮ್ರಾಜ್ಯದಿಂದ ರಾಜರಾದ್ಮೇಲೆ ಕೃಷ್ಣದೇವರಾದ ರಾಜ ಅಷ್ಟೊಂದು ಬಲಶಾಲಿಗಳಾಗಲಿಲ್ಲ, ಯೋಚನಾ ಶಕ್ತಿ ಇರಲಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಹೌದಾ ಅಂತ ಹೇಳಿ ಹೋಗಿ ಅವ್ರನ್ನ ಸೆರೆಮನೆಗೆ ಹಾಕ್ತಾರೆ. ಸೆರೆಮನೆ ತೊಗೊಂಡೋಗಿ ಆನೆಗೊಂದಿ ಇಟ್ಟಿದೆ ಅಂದ್ರೆ ಹಂಪೆಯಿಂದ ನದಿ ದಾಟಿದ ಆ ಕಡೆ ಆನೆಗೊಂದಿಲ್ಲ ಅವ್ರನ್ನ ಸೆರೆಮನೆಗೆ ಹಾಕ್ಬಿಡ್ತಾರೆ. ಸುಮಾರು 5 ವರ್ಷಗಳ ಕಾಲ ಅವ್ರನ್ನ ಸೆರೆಮನೆಗೆ ಹಾಕ್ಬಿಡ್ತಾರೆ. 5 ವರ್ಷ ಆದ್ಮೇಲೆ ಗೊತ್ತಾಗತ್ತೆ, ಇಲ್ಲ ಇದು ಅವ್ರು ತಪ್ಪೇನಿಲ್ಲ ಅಂತ. ಆ ತಪ್ಪಿಲ್ಲ ಅಂದಾಗ ವಾಪಸ್ ಬಿಡ್ತಾರೆ. ಆದ್ರೆ ವಾಪಸ್ ಬರೋಷ್ಟರೊಳಗಾಗ್ಲೇ ಅವರ ಮಕ್ಕಳು ಮತ್ತೆ ಮೊಮ್ಮಕ್ಕಳು ರಾಜ್ಯಭಾರ ಚೆನ್ನಾಗಿ ಈ ಕೆಂಪೇಗೌಡ ನಮ್ಮ ಯಲಹಂಕ ಮತ್ತೆ ಮಾಗಡಿ ಎಲ್ಲ ಚೆನ್ನಾಗಿ ನೋಡ್ಬೇಕು ಅಂತ ಹೇಳ್ತಾರೆ. ಇವಾಗ ಯಾವಾಗ ಅಷ್ಟೇ ಇಲ್ಲ, ಒಂದ್ಸತಿ ನಮ್ಮ ತಂದೆ ನಮ್ಮ ತಾತ ನಮ್ಮ ತಂದೆ ಬಂದು ಪ್ರಾಬಲ್ಯ ಬಂದಾಗ ಅವರು ಕುಟುಂಬದಿಂದ ಹೊರಗಡೆ ತಂದೆ ನೋಡ್ಕೊಳ್ತಾರೆ. ಇವಾಗ ನಾನು ಕುಟುಂಬದ ಪ್ರಾಬಲ್ಯಕ್ಕೆ ಬಂದಾಗ ನಮ್ಮ ತಂದೆ ಪಕ್ಕಕ್ಕೆ ಹೋಗ್ತಾರೆ. ನನ್ನ ಸ್ವಲ್ಪ ದಿವಸ ನನ್ನ ಮಗ ಪ್ರಾಬಲ್ಯಕ್ಕೆ ಬಂದಾಗ ನಾವೇ ಮಾಡ್ತೀವಿ, ಪಕ್ಕಕ್ಕೆ ಹೋಗ್ತೀವಿ. ಹಾಗೇನೆ ಇದೇನ್ ಮಾಡ್ತಾರೆ ಕೆಂಪೇಗೌಡರು, ನನ್ನ ಮಕ್ಕಳು ಮೊಮ್ಮಕ್ಕಳು ನನ್ನ ರಾಜ್ಯಭಾರ ಚೆನ್ನಾಗಿ ನೋಡ್ತಿದ್ದಾರೆ, ಇನ್ಮೇಲೆ ನಾನು ರಾಜನಾಗಿರೋದಿಲ್ಲ, ಅದ್ರ ಬದಲು ನಾನು ಧರ್ಮ ಕಾರ್ಯಗಳೆಲ್ಲ ಮಾಡ್ಕೊಳ್ತೀನಿ ಅಂತ ಸುಮಾರು ದೇವಸ್ಥಾನಗಳಲ್ಲ ತುಂಬಾ ದೊಡ್ಡ ದೇವಸ್ಥಾನ ಮಾಡ್ಕೊಳ್ತಾರೆ. ಅವ್ರ ಜನಗಳು ಎಷ್ಟು ಅವ್ರ ಬಗ್ಗೆ ಅವ್ರು ಇದ್ದಿದ್ದು ಒಲವಿತ್ತು ಅಂತ ಹೇಳೋದಕ್ಕೆ ಒಂದು ಸತಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕಾಡಮಲ್ಲೇಶ್ವರ ದೇವಸ್ಥಾನ ಇದೆ ಮಲೇಶ್ವರಲ್ಲಿ. ಕಾಡಮಲ್ಲೇಶ್ವರ ದೇವಸ್ಥಾನ ಇಲ್ಲಿದೆ, ಇವ್ರದ್ದು ಯಲಹಂಕ. ಇವತ್ತಿನ ದಿವಸ ಕಾಡಮಲ್ಲೇಶ್ವರ ಯಲಹಂಕಕ್ಕೆ ಬರೋದಕ್ಕೆ ನಮ್ಗೆ ಅರ್ಧ ಗಂಟೆ ಸಾಕು. ಅವತ್ತು ಚಟ್ನಿಗೆಲ್ಲ ಬರ್ಬೇಕಾಯ್ತಲ್ಲ, ಬರ್ಬೇಕಿದ್ರೆ ಒಂದು ಅರ್ಧ ದಿವಸ ಆಗೋದು. ಅವ್ರು ಹೇಳಿ ಕಳಿಸ್ತಾರಂತೆ ಒಂದು ಭಟ್ರ ಕೈಯಲ್ಲಿ, ನಾನು ಬರ್ತಾ ಇದ್ದೀನಿ, ನಾನು ಇದಕ್ಕೆ ಬರ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಪೂಜೆ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ ರಾಜಭಟ್ರು ಬಂದು ಹೇಳಿದಾಗ ಅರ್ಚಕರು ತುಂಬಾ ಖುಷಿ ಆಗ್ಬಿಡುತ್ತೆ. ಅವ್ರು ಸುಮ್ಮನೆ ಇರಲ್ಲ. ನಮ್ಮಲ್ಲಿ ಯಾವಾಗ ಒಬ್ಬರಿದ್ರೆ ಯಾರು ಹೇಳ್ಬೇಡ, ಇವ್ರು ಬರ್ತಾ ಇದಾರೆ ಅಂತ ಅವ್ರು ಹೇಳ್ತಾರೆ, ಅವ್ರು ಯಾರು ಹೇಳ್ಬೇಡ, ಅವ್ರು ಹೇಳ್ತಾರೆ, ಅವ್ರು ಯಾರು ಹೇಳ್ಬೇಡ, ಯಾರು ಹೇಳ್ಬಿಡ್ತೀವಿ. ಎಲ್ಲಾರು ಒಬ್ಬರೊಬ್ರು ಹೋಗಿ 10 ದಿವಸ ಸುಮಾರು ವರ್ಷಗಳ ಕಾಲ ಇವರು ಇದ್ರಲ್ಲಿ ಜೈಲಲ್ಲಿ ಸೆರೆಮನೆಯಲ್ಲಿ ಇರ್ತಾರೆ. ಅದಾದ್ಮೇಲೆ ಹೊರಗಡೆ ಬಂದಾಗ ಎಲ್ಲೂ ಹೊರಗಡೆ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರ್ತಿಲ್ಲ ಅಂತ ರಾಜರು ಬರ್ತಾ ಇದ್ದಾರೆ ಅಂತ ಬಂದಾಗ ಜೊತೆ ಮೇಟಿ ಸರ್ಕಲ್ ಇದೆಯಲ್ಲ, ಅಲ್ಲಿಂದಾನೇ ರಾಜರಿಗೆ ಪೂರ್ಣ ತುಂಬ ಸ್ವಾಗತ ಮಾಡಿ ಕರ್ಕೊಂಡು ಹೋಗಿ ಆ ದೇವಸ್ಥಾನದ ಎದುರುಗಡೆ ಒಂದು ಉಯ್ಯಾಲೆ ಮೇಲೆ ಕೂಡಿಸಿ ಅವ್ರನ್ನ ಕೂಗಿ ಅದ್ರ ಮೇಲೆ ಅವರಿಗೆ ಅಲಂಕಾರ ಅಭಿಷೇಕ ಮಾಡಿ ಒಳಗಡೆ ಕರ್ಕೊಂಡು ಪೂಜೆ ಮಾಡ್ತಾರಂತೆ. ಹಾಗೆ ಉಯ್ಯಾಲೆ ಮೇಲೆ ಕೂಡಿಸಿದ ಜಾಗನೇ ಉಯ್ಯಾಳೆ ಕಾವಲ್ ಅಂತಾಯ್ತು. ಉಯ್ಯಾಲೆ ಕಾವಲ್ಲು ಆಮೇಲೆ ಜನರ ಆಡಭಾಷೆಯಲ್ಲಿ ಅದು ವಯ್ಯಾಳಿ ಕಾವಲ್ಲಾಯಿತು. ಇವಾಗ ಖುಷಿ ಅನ್ಸುತ್ತಲ್ಲ ಕೇಳಿದ ತಕ್ಷಣ. ವೈಳಿ ಕಾವಲಿಗೆ ಬೇರೆ ಇನ್ನೊಂದು ಹೆಸರಿದೆ, ಅದು ಇನ್ನೊಂದ್ಸತಿ ಹೇಳ್ತೀನಿ. ಅದು ಇನ್ನೊಂದು ರೋಚಕತೆ ಇದೆ. ಬರೀ ಇದೊಂದೇ ಅಲ್ಲ, ಇನ್ನೊಂದು ಕಥೆ ಇದೆ ವೈಳಿ ಕಾವಲ್. ಯಾಕೆ ಅಂತ ಬಂತು ಅಂದ್ರೆ ರಾಜರ ಬಗ್ಗೆ ಎಷ್ಟು
ಗೌರವ ಇತ್ತು ಅಂತ. ಅದಾದ್ಮೇಲೆ ರಾಜರು ಅಲ್ಲಿಗೆ ಇವತ್ತು ಮತ್ತೆ ನೀವು ನೋಡಿದ್ರೆ ಅಲ್ಲಿಗೆ ಕೆಂಪೇಗೌಡದ ದೇವಸ್ಥಾನ ಕಟ್ಟೋದಕ್ಕೆ, ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಕೆಂಪೇಗೌಡದು ಒಂದು ದೊಡ್ಡದಾದ ಪಾತ್ರ ಇದೆ ಅಂತ ಹೇಳ್ಬೋದು. ಇಷ್ಟಾದ್ಮೇಲೆ ಅವರು ಎಲ್ಲಿವರೆಗೂ ಇತ್ತಪ್ಪ ಅಂತಿದ್ದಾರೆ ಕೆಂಪೇಗೌಡರು ಅವರ ಹಿರಿಯ ಕೆಂಪೇಗೌಡರ ಕಾಲದಲ್ಲಿ ಹೊರವಲಿರ ಆವತಿ, ಅವರ ಹುಟ್ಟಿದ ಜಾಗ ಆವತಿಯಿಂದ ಹಿಡಿದು ಕೋಲಾರ, ಶಿವಗಂಗೆ, ಹುಲಿಕಲ್, ಕುಣಿಗಲ್, ಹುಲಿದುರ್ಗ, ಹತ್ತಿದುರ್ಗ, ಮಾಗಡಿ, ರಾಮನಗರ, ಸಾವಂದುರ್ಗ, ಇಷ್ಟು ದೊಡ್ಡದಾದ ಪ್ರಾಂತದಲ್ಲಿ ಸುಮಾರು 500-600 ಕೆರೆಗಳನ್ನ ಕಟ್ಟಿಸಿ ಇಷ್ಟು ದೊಡ್ಡದಾದ ಪ್ರಾಂತ ಇತ್ತು. ಅದಾದ್ಮೇಲೆ ಸಹಜವಾಗಿ ಅವರಾದ್ಮೇಲೆ ಬಂದಂತ ಅವ್ರ ವಂಶಸ್ಥರನ್ನು ಸಹ ಇವತ್ತು ಸಹ ಹುಲಿದುರ್ಗದಲ್ಲಿ ಒಂದು ಇದಿದೆ, ಏನು ಅದು ಕುಣಿಗಲ್ ಹತ್ರ ಹುಲಿಕಲ್ ಅಂತ ಇದೆ. ಆ ಹುಲಿಕಲ್ ಅವ್ರ ಅರಮನೆಯಿಂದ ಅವ್ರ ವಂಶಸ್ಥರಿದ್ದಾರೆ. ಅದ್ರ ವಂಶಸ್ಥರು ಶಾಂತತೆ ಇಲ್ಲ ಅಂದ್ಬಿಟ್ಟವ್ರಿದ್ದಾರೆ. ಅಲ್ಲಿಂದ ಅದು ಸಹಜವಾಗಿ ಹೋಗುತ್ತೆ. ಅವರಿಂದ ಏನಾಗುತ್ತೆ ಅಂದ್ರೆ ಬೆಂಗಳೂರು ಬಿಜಾಪುರದ ಸುಲ್ತಾನನ ಕೈಗೆ ಹೋಗುತ್ತೆ. ಬಿಜಾಪುರದ ಸುಲ್ತಾನ ಕೈಗೆ ಹೋಗುತ್ತೆ. ನಿಮ್ಗೆ ಇನ್ನೊಂದು ಆಶ್ಚರ್ಯ ಹೇಳ್ತೀನಿ. ಬಿಜಾಪುರ ಸುಲ್ತಾನ ತಗೊಂಡ್ಮೇಲೆ ಬಿಜಾಪುರದ ಸುಲ್ತಾನಿಗೆ ಅವನ ಸಾಮಂತನಾಗ ಯಾರು ಇರ್ತಾರಪ್ಪ ಅಂತಂದ್ರೆ ಶಹಾಜಿ ಭೋಸ್ಲೆ ಇರ್ತಾರೆ. ಯಾರಿಗಾದ್ರೂ ಗೊತ್ತಾ ಶಹಾಜಿ ಭೋಸ್ಲೆ ಯಾರು ಅಂತ? ಶಿವಾಜಿ ಮಹಾರಾಜರ ತಂದೆ. ಎರಡು ಕಡೆ ಅಂತ ಹೇಳಿದ್ವಿ. ಒಂದು ವಿಜಯನಗರ ಸಾಮ್ರಾಜ್ಯ, ಹೈದವಿ ಸಾಮ್ರಾಜ್ಯ ಬರೋದಕ್ಕೆ ಒಂದು ಹೇಗೆ ವಿಜಯನಗರ ಸಾಮ್ರಾಜ್ಯ ಕಾರಣ ಆಗುತ್ತೋ, ಎರಡನೇದು ಇವತ್ತು ನಾವು ನೀವು ಈ ದೇವಸ್ಥಾನದಲ್ಲಿ ಹಿಂದೂಗಳಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣರಾದವರು ಶಿವಾಜಿ ಪ್ರಭು. ಜ್ವರ ಚಪ್ಪಡೆ ಬಲ್ಲಿ ಶಿವಾಜಿ ಪ್ರಭುಗೆ. ಆ ಶಿವಾಜಿ ಪ್ರಭುವಿನ ತಂದೆ ಶಹಾಜಿ ಭೋಸ್ಲೆ ಇಲ್ಲಿಯ ಸಾಮಂತನಾಗಿರುತ್ತಾನೆ. ಸುಮಾರು ಒಂದು 30-40 ವರ್ಷಗಳ ಕಾಲ ಬೆಂಗಳೂರು ಶಿವಾಜಿ ಮಹಾರಾಜನ ಬಾಲ್ಯ ಬೆಂಗಳೂರಿನಲ್ಲಿ ಕಳೆದಿದೆ. ಶಿವಾಜಿ ಮಹಾರಾಜರ ಅವರು ಯುದ್ಧದ ಕಲೆಗಳು, ಸಮರ ಕಲೆಗಳು ಕಲ್ತರಲ್ಲ, ಅದನ್ನ ಬೆಂಗಳೂರಲ್ಲಿ ಕಲ್ತಿದ್ದಾರೆ. ಎಷ್ಟು ಜನಕ್ಕೆ ಗಂಡಸರಿಗೆ ಮಾತ್ರ ಗೊತ್ತಿರುತ್ತೆ, ಸ್ವಲ್ಪ ವಯಸ್ಸಾಗಿರೋ ಗಂಡಸರಿಗೆ ಗೊತ್ತಿರುತ್ತೆ. ಎಷ್ಟು ಜನಕ್ಕೆ ವಿಜಯಲಕ್ಷ್ಮಿ ಟಾಕೀಸ್ ಗೊತ್ತಿರ ಹೇಳಿ ಕೈ ಎತ್ತಿ. ವಿಜಯಲಕ್ಷ್ಮಿ ಟಾಕೀಸ್ ಕೈ ಎತ್ತಿದ್ರೆ ಆಮೇಲೆ ಬೇರೆ ಏನೋ ಕೇಳ್ತೀವಿ, ಯಾತಕ್ಕೆ ಹೋಗ್ತಿದ್ದಲ್ಲಿ ಅಂತ ಕೇಳ್ತೀನಿ ನಾನು. ಓಕೆ, ಅದು ಬೇರೆ ರೀತಿಯ ಇದು. ಆದ್ರೆ ಅವತ್ತಿನ ದಿವಸ ವಿಜಯಲಕ್ಷ್ಮಿ ಟಾಕೀಸು ಗೌರಿ ಮಹಲ್ ಅಂತ ಆಗಿರುತ್ತೆ. ಆ ಗೌರಿ ಮಹಲ್ ಅವರ ರಾಜಧಾನಿ ಆಗಿರುತ್ತೆ. ಅಲ್ಲೇನೆ ಶಿವಾಜಿಯ ಮದುವೆ ಕೂಡ ಆಗುತ್ತೆ. ಶಿವಾಜಿ ಎಲ್ಲಿ? ಮಹಾರಾಷ್ಟ್ರ. ಇನ್ನೊಂದು ಸಣ್ಣದಾಗಿ ಹೇಳ್ಬಿಡ್ತೀನಿ, ಅದು ತುಂಬಾ ಇದೆ. ಶಿವಾಜಿ ನಾವು ಯಾರು ಅಂತ ಅಂತೀವಿ? ನಾವು ಮರಾಠಿ ಅಂತ ಹೇಳ್ತೀವಲ್ಲ ಶಿವಾಜಿ. ಸುಮಾರು ಸತಿ ಇತಿಹಾಸ ನೋಡಿ, ಶಿವಾಜಿ ಒಂದು ಮೂಲತಃ ಬಂದವರು ಗದಗಿನ ಕಡೆ ಇರೋರು. ಶಿವಾಜಿ ಅವರು ಇರ್ತಾರೆ, ಅವರು ಶೆಪರ್ಡ್ಸ್ ಇದು ಕುರಿ ಎಲ್ಲ ಬೇಯಿಸ್ಕೊಂಡು ಹೋಗ್ತಿರ್ತಾರಲ್ಲ, ಅವಾಗ ಕ್ಷಾಮ ಬಂದಾಗ ಇಲ್ಲಿಂದ ಹಾಗೆ ಹೋಗಿ ಎಲ್ಲೆಲ್ಲ ಹೋಗಿ ಸೇರ್ಕೊಂಡು ಒಂದು 6-7 ಶತಮಾನದ 6 ತಲೆಮಾರು ಹಿಂದೆ ಹೋಗಿ ಆ ಕಡೆ ಸೇರ್ಕೊಂಡಿರ್ತಾರೆ. ಹೊತ್ತು ಮೂಲತಃ ಅವರು ಗದಗಿನವರು ಮೇಲೆ ಅವರು ಗದಗಿನ ವೀರನಾರಾಯಣ ಅಂದ್ರೆ ಅವ್ರು ಯಾವ ಭಾಷೆ ಹೇಳೋರು? ಇವರ ಚಪ್ಪಳೆ ಬರಲಿ. ಶಿವಾಜಿ ಬೆಂಗಳೂರಿನಲ್ಲಿದ್ದ. ಶಿವಾಜಿ ಬಾಲ್ಯ ಬೆಂಗಳೂರಲ್ಲಾಯ್ತು. ಶಿವಾಜಿ ಅದಾದ್ಮೇಲೆ ಪ್ರಾಬಲ್ಯಕ್ಕೆ ಬಂದ್ಮೇಲೆ ಬೆಂಗಳೂರು ಕರ್ನಾಟಕ ಸುಧಾರಣೆ ಮಾಡ್ಕೊಂಡು ಕೂತ್ಕೊಂಡ್ಮೇಲೆ ಅವ್ರಿಗೆ ಎಷ್ಟು ಜನ ಅಂತಂದ್ರೆ ಅಲ್ಲಿ ಜನಗಳಿಗೆ ನಾಣ್ಯಕ್ಕೆ ರಯತ್ ಅಂತ ಕರೀತಾ ಇದ್ದ. ಅಲ್ಲಿ ಮಾಡಿದ ನಾಣ್ಯಕ್ಕೆ ಹೊನ್ನ ಅಂತ ಕರೀತಿದ್ದ. ರೈತರೆಲ್ಲ ರಯತ್ ಅಂತ ಕರೀತಿದ್ದ. ಮತ್ತೆ ನಾವು ಈ ಗೋಸಾಯಿ ಮಠ ಇದೆ, ಅದು ಗವಿಗಂಧರ್ಶ ದೇವಸ್ಥಾನ ಇದೆ. ಆಮೇಲೆ ನಮ್ಮ ಇದೊಂದು ಕಾಡಮಲ್ಲೇಶ್ವರ ದೇವಸ್ಥಾನ, ಇದೆಲ್ಲದಕ್ಕೂ ಅವನ ಕುಂಬಳಿಯಿಂದ ಕೊಟ್ಟಿದ್ದಾನೆ. ಇವತ್ತು ಸಹ ನೀವು ಕಾಡಮಲ್ಲೇಶ್ವರ ದೇವಸ್ಥಾನ ಮತ್ತೆ ಪಕ್ಕದಲ್ಲಿ ಒಂದು ಗಂಗಮ್ಮ ದೇವಸ್ಥಾನ ಇದೆಯಲ್ವಾ, ಆ ಕಾಡಮಲ್ಲೇಶ್ವರ ದೇವಸ್ಥಾನ ಮತ್ತೆ ಗಂಗಮ್ಮ ದೇವಸ್ಥಾನ ಮುಂದಿನ ಸತಿ ಹೋಗಿ ನೋಡಿ, ಅಲ್ಲಿ ಹಾಕಿದ ಶಿವಾಜಿ ಕೊಟ್ಟಿರುವಂತದ್ದು ಅದು ಶಿಲಾಶಾಸನ ಇದೆ. ಒಂದು ಹಾಕಿದ ಶಿವಾಜಿ ಶಾಸನ ಇದೆ ಅಂತ ಹಾಕ್ತಾರೆ. ನೋಡ್ಕೊಂಡು ಬನ್ನಿ. ನಾನು ಏನಾದ್ರು ಹೇಳ್ತಾ ಇರ್ಬೇಕು, ನಾನು ಹೇಳಬೇಕಿದ್ರೆ ಅದಕ್ಕೊಂದು ದಾಖಲೆ ಇರಬೇಕು. ಹಾಗಾಗಿ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಶಿವಾಜಿ ಮಹಾರಾಜ ಕೊಟ್ಟಿದ್ದಾನೆ. ಸೊ ಶಿವಾಜಿ ನೆನೆಸ್ಕೊಳ್ಳೋಕ್ಕೋಸ್ಕರ 8 ಜನಕ್ಕೆ ಹಳೆಯಬ್ರಿಗೆ ಗೊತ್ತಿತ್ತು. ನಮ್ಮ ಇಲ್ಲಿ ಜೆಸಿ ರಸ್ತೆಯಲ್ಲಿ ಒಂದು ಶಿವಾಜಿ ಟಾಕೀಸ್ ಇತ್ತು, ಗೊತ್ತಿತ್ತಾ? ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶಿವಾಜಿ ಟಾಕೀಸ್, ಶಿವಾಜಿ ಮೇಲೆ ಕೂತ್ಕೊಂಡಿರುವಂತಹ ಶಿವಾಜಿ ಟಾಕೀಸ್ ಇತ್ತು. ಒಂದು 20-25 ವರ್ಷ ಆಗುತ್ತೆ. ಈಗ ನೋಡಿ ಹಳೆಯಬ್ರಿಗೆ ಗೊತ್ತಿರುತ್ತೆ. ಅದಾದ್ಮೇಲೆ ಶಿವಾಜಿನಗರ ಜಾಸ್ತಿ ಮರಾಠಿಗಳೇ ಜಾಸ್ತಿ, ದರ್ಜಿಗಳು, ಅದರಲ್ಲೂ ಮರಾಠಿಗಳ ದರ್ಜಿಗಳೇ ಜಾಸ್ತಿ ಇತ್ತು ಅಂತ ಶಿವಾಜಿನಗರ. ಒಂದು ಕಾಲದಲ್ಲಿ ದರ್ಜಿಗಳೇ ಜಾಸ್ತಿ ಇದ್ದಂತ ಶಿವಾಜಿನಗರ ಇವತ್ತು ತುಂಬಾ ಕಡಿಮೆ ಆಗುತ್ತೆ. ಬೇರೆ ಹೇಳೋದು ಬೇಡ ಅಂತ ಒಂದು ಶಿವಾಜಿನಗರ ಇತ್ತು. ಅದಾದ್ಮೇಲೆ ಇದೆಲ್ಲ ಹೋಗೋದ್ಮೇಲೆ ಆಗ್ಲಿ ಅಂದ್ಬಿಟ್ಟು ಕನ್ನಡಿಗರಿಗೂ ಶಿವಾಜಿಗೂ ಸಂಬಂಧ ಇದೆ, ವಿನಾಭಾವ ಸಂಬಂಧ ಇದೆ ಅಂತ ಇವತ್ತಿನ ದಿವಸ ಶಿವಾಜಿ ಒಂದು ದೊಡ್ಡದಾದ ಪ್ರತಿಮೆನ ಇಲ್ಲಿ ನಮ್ಮ ಎಲ್ಲಿದೆ ಸದಾಶಿವನಗರದ ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ಅದನ್ನ ಮೇಲೊಂದು ಮಾಡಿರೋದು. ತುಂಬಾ ಕಾಂಟ್ರವರ್ಸಿ ಅಂತ ಜಿರಾಜಾಡವರು ಇದ್ರು, ಅವರು ಸ್ವಲ್ಪ ಹೋರಾಟ ಮಾಡಿದ್ರು. ಸೊ ಹಾಗಾಗಿ ಶಿವಾಜಿ ನೆನೆಸ್ಕೊಂಡಿದೀವಿ. ಶಿವಾಜಿ ಅಂತ ಛಾತ್ರಕೃತ ಶಿವಾಜಿ, ಹಿಂದವಿ ಸಾಮ್ರಾಜ್ಯ ಉಳಿಸಿದ ಶಿವಾಜಿ ಕೂಡ ಬೆಂಗಳೂರಿನಲ್ಲಿದ್ದ ಶಿವಾಜಿ ಅವರ ತಂದೆಯನ್ನು ಇದ್ರು, ಬೆಂಗಳೂರಿನಲ್ಲಿ ಇದ್ರು. ಅದಾದ್ಮೇಲೆ ಅವರೆಲ್ಲ ಹೊರಗಡೆ ಹೋದ್ಮೇಲೆ ಆ ಬಿಜಾಪುರ ಸುಲ್ತಾನನ್ನ ಅವ್ರನ್ನ ದಾಟಿ ಮಾಡಿಕೊಂಡು ಔರಂಗಜೇಬ ಅದನ್ನ
ಇದು ಏನೋ ತಗೊಂಡು ಔರಂಗಜೇಬ್ ಏನ್ ಮಾಡ್ತಾರೆ, ಕಾಸಿಂ ಖಾನ್ ಅಂತ ಒಬ್ಬನ ಇಲ್ಲಿ ಕೂಡಿಸ್ತಾನೆ. ಇಂತ ಕಾಸಿಂ ಖಾನ್ ಬೇಕಿದ್ರೆ ಅವಾಗ ನಮ್ಮ ಮೈಸೂರು ಅರಸರು ಇರ್ತಾರೆ, ಅವರು ಚಿಕ್ಕದೇವರಾಜ ಒಡೆಯರ್ ಅಂತ ಇರ್ತಾರೆ. ಚಿಕ್ಕದೇವರಾಜ ಅವ್ರಿಗೆ ಬೆಂಗಳೂರು ನಮ್ದು, ಅವನ ಯಾರೋ ಒಂದು ಔರಂಗಜೇಬ ಬಂದು ನೋಡ್ಕೊಂಡಿದ್ದಾರೆ ಅಂತ ಏನ್ ಮಾಡ್ತಾರೆ, ಕಾಸಿಂ ಖಾನ್ ಇಂದ ಹೋಗಿ ಯುದ್ಧ ಮಾಡ್ತಾರೆ, ಯುದ್ಧ ಮಾಡಿ ಗೆದ್ದು ಬಿಡ್ತಾರೆ. ಆದ್ರೆ ಔರಂಗಜೇಬ್ಗೂ ಮತ್ತೆ ಇವ್ರಿಗೂ ನಮ್ಮ ಚಿಕ್ಕದೇವರಾಜ ಒಡೆಯರ್ಗೂ ತುಂಬಾ ಅದೊಂದು ದೊಡ್ಡ ಕಥೆ ಇದೆ, ಆಮೇಲೆ ಅವರು ತುಂಬಾ ಅವಿನಾಭಾವ ಇರುತ್ತೆ. ಹಾಗಾಗಿ ಯುದ್ಧ ಗೆದ್ರು ಏನ್ ಮಾಡ್ತಾರೆ, ಒಂದು ಅದಕ್ಕೆ ಒಂದು ನಿಯಮಕ್ಕೊಂದು ಇದು ಬರ್ತಾರೆ, ಒಡಂಬಡಿಕೆ ಮಾಡ್ಕೊಳ್ತಾರೆ. ಒಡಂಬಡಿಕೆ ಮಾಡ್ಕೊಂಡು 3 ಲಕ್ಷ ರೂಪಾಯಿಗೆ, ಆಗಿನ ಕಾಲಕ್ಕೆ 3 ಲಕ್ಷ ರೂಪಾಯಿಗೆ ಬೆಂಗಳೂರು ಕೊಡಬೇಕು ಅಂತ, ಬೆಂಗಳೂರನ್ನ ಗೆದ್ರು ಯುದ್ಧ ಗೆದ್ರು ಬೆಂಗಳೂರಿನ 3 ಲಕ್ಷ ರೂಪಾಯಿ ಕೊಟ್ಟು ತಗೊಳ್ತಾರೆ. ಆ 3 ಲಕ್ಷ ರೂಪಾಯಿ ಕೊಟ್ಟರು ಕಾಸಿಂ ಖಾನ್ ಒಂದು ಸ್ವಲ್ಪ ಲೋಭಿ ಅವನೇನ್ ಮಾಡ್ತಾನೆ, ಹೀಗೆ ಬಿಟ್ಕೊಡಕ್ಕಾಗಲ್ಲ, ನಾನು ಬೆಂಗಳೂರಿಂದ ಹೋಗ್ಬೇಕಿದ್ರೆ 2 ರಿಂದ 3 ವರ್ಷ ಸಮಯ ಬೇಕು ಅಂತ ಹೇಳ್ತಾನೆ. ಆ 2 ರಿಂದ 3 ವರ್ಷ ಹೋಗ್ಬೇಕಿದ್ರೆ ಇಡೀ ಬೆಂಗಳೂರಿನವನು ಒಳ್ಳೆ ಹೊಡೆದುಕೊಂಡು ಹೋಗ್ತಾನೆ. ಎಷ್ಟೇ ಕೊಳ್ಳೆ ಹೊಡ್ಕೊಳ್ಳೋದನ್ನು ಚಿಕ್ಕದೇವರಾಜ ಒಡೆಯರು ತಗೊಂಡ್ಮೇಲೆ, ಬೆಂಗಳೂರಿನ ತಗೊಂಡ್ಮೇಲೆ ಅಂದ್ರೆ ಬೆಂಗಳೂರು ಇವತ್ತೇನಾದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಚಿಕ್ಕದೇವರಾಜ ಒಡೆಯರ ಕಾರಣ. ಯಾಕಪ್ಪ ಅಂತ ಹೇಳಿದ್ರೆ ಅವರು ಮೈಸೂರು ಪ್ರಾಂತ ಇತ್ತಲ್ಲ, ಎಲ್ಲ ತಮ್ಮ ಪ್ರಜೆಗಳು ಮೈಸೂರು ಪ್ರಾಂತಕ್ಕೆ ಏನಾದ್ರು ವ್ಯಾಜ್ಯಗಳು ಏನಾದ್ರು ಮಾಡ್ಕೋಬೇಕು, ಅಲ್ಲಿ ಹೋಗಕ್ಕಾಗೋದಿಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ ಬೆಂಗಳೂರಿನಲ್ಲಿ ಒಂದು ಕಟ್ತಾರೆ, 18 ಕಚೇರಿ ಅಂತ ಕಟ್ತಾರೆ. ಇವತ್ತು ನಾವೆಲ್ಲ ನೋಡ್ತೀವಲ್ಲ, ಎಲ್ಲ ಒಂದು ಕಡೆ ಹೋಗ್ಬೇಕು ಅಂತಂದ್ರೆ ಎಲ್ಲಾ ಕೇಂದ್ರಗಳದ್ದು ಅವರೆಲ್ಲ ಸರ್ಕಾರಿ ಆಡಳಿತ ಕಚೇರಿಗಳು ಒಂದೇ ಕಡೆ ಇರ್ತಕ್ಕಂಥ 18 ಅಂದ್ರೆ ಹಿಂದಿಲ್ ಎಷ್ಟು 18 ಕಚೇರಿಗಳು ಸೇರ್ಕೊಂಡು 18 ಕಚೇರಿ ಕಟ್ತಾರೆ. ಹಾಗಾದ್ರೆ 18 ಕಚೇರಿ ಎಲ್ಲಿ ಅಂತ ಇವತ್ತು ಏನು ಹೈಕೋರ್ಟ್ ಇದೆಯಲ್ಲ, ಆ ಹೈಕೋರ್ಟ್ ಇದ್ದ ಜಾಗದಲ್ಲೇ 18 ಕಚೇರಿ ಕಟ್ತಾರೆ. 18 ಖರ್ಚು ಮಾಡಿ ಅಲ್ಲಿಂದ ಮಾಡ್ತಾರೆ. ಅದು ಚಿಕ್ಕದೇವರಾಜ ಒಡೆಯರವರು. ಅಷ್ಟೇ ಅಲ್ಲದೆ ಏನ್ ಮಾಡ್ತಾರೆ ಅಂದ್ರೆ ಇಡೀ ರಾಜ್ಯದಲ್ಲಿ ಅವತ್ತು 565 ಸಣ್ಣ ರಾಜ್ಯಗಳಾಗಿ, ಸ್ವತಂತ್ರ ಪೂರ್ವ 565 ಸಣ್ಣ ರಾಜ್ಯಗಳಾಗಿ ಇರುತ್ತಲ್ಲ, ಅಷ್ಟು ರಾಜ್ಯಗಳ ನಾಣ್ಯಗಳು ಬೆಂಗಳೂರಿನಲ್ಲಿ ಚಲಾವಣೆ ಆಗದಲ್ಲೇ, ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಅವ್ರದ್ದು ಇದಿತ್ತು ಏನೋ ಹೊಂದಾಣಿಕೆ ಇತ್ತು ಬೇರೆ ರಾಜ್ಯಗಳಲ್ಲೇ, ಇಡೀ ದೇಶ ವಿದೇಶಗಳಿರುವಂತ ನಾಣ್ಯಕ್ಕೂ ಸಹ ಇಲ್ಲಿ ಚಲಾವಣೆ ಆಗಬೇಕಿತ್ತು ಅನ್ನೋದ್ರೆ ಅಷ್ಟು ದೊಡ್ಡದಾದ ಸಾಮ್ರಾಜ್ಯ ಕಟ್ಟಿದಂತ ಚಿಕ್ಕದೇವರಾಜ ಒಡೆಯರು. ಹಾಗಾಗಿ ಒಂದು ಚಿಕ್ಕದೇವರಾಜ ಒಡೆಯರು ಒಂದು ವ್ಯವಸ್ಥಿತವಾದ ಅವ್ರ ಕಾಲದಲ್ಲೇ ನಮ್ಗೆ ಈ ಇದಿದೆಯಲ್ಲ ಏನೋ ಪೋಸ್ಟ್ ಆಫೀಸ್ ಅದು ಬಂದಿದ್ದು, ಅಂಚೆ ಇಲಾಖೆನೂ ಬಂದಿದ್ದು, ಪೋಸ್ಟ್ ಆಫೀಸ್ ಅವ್ರ ಕಾಲದಲ್ಲೇ ಬಂದಿದ್ದು. ಮತ್ತೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಅವ್ರ ಕಾಲದಲ್ಲಿ ಸಾಲಕ್ಕೆ ಶಿಕ್ಷೆ ಅಂತ ಒಂದಿರುತ್ತೆ. ಸಾಲಕ್ಕೆ ಶಿಕ್ಷೆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನ ದಿವಸ ನಾವು ನೋಡ್ತೀವಿ ಲೋಕಾಯುಕ್ತ ಅಂತ ನೋಡ್ತೀವಲ್ಲ, ಆ ತರದ ಲೋಕಾಯುಕ್ತ ಇವಾಗ ಬರ್ತಾರೆ. ಇವಾಗ ಸರ್ಕಾರಿ ಕೆಲಸದಲ್ಲಿ ಸುಮ್ಮನೆ ತೋರಿಸಿ ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ. ನೀವೊಂದು ಏನೋ ಒಂದು ಕೆಲಸ ಮಾಡ್ತಿರ್ತೀರಿ, ಇವತ್ತು ಸುಮ್ಮನೆ ಇರ್ತೀರಿ, ಯಾರು ಅವನು ಒಂದು ಜವಾನ ಕೆಲಸ ಮಾಡ್ತಾನೆ, ಜವಾನಿಗೆ ಜೋಬಲ್ಲಿ ಎಷ್ಟು ಬೇಕು ದುಡ್ಡು, 1 ರೂಪಾಯಿ 2 ರೂಪಾಯಿ. ಕೆಲಸ ಸಮಯದಲ್ಲಿ ಬಂದವ್ರು ನೋಡಿದ ಅವನ ಕೇಳಿ 100 ರೂಪಾಯಿ ಇತ್ತು ಅಂದ್ರೆ ಏನಾಗಿರ್ತದಲ್ಲಿ, ಅವನು ಲಂಚ ತಗೊಂಡಿದ್ದಾನೆ ಅಂತ, ಹ್ಯಾಕ್ ತಗೊಂಡಿದ್ದು, ಎಲ್ಲಿಂದ ಬಂತು ದುಡ್ಡು ಅಂತ ಹೇಳ್ಬೇಕು. ಅವನೇನ್ ಮಾಡ್ತಾನೆ, ಅವ್ನು ಬಚಾವ್ ಮಾಡ್ಬೇಕು ಅಂತ ಇವ್ರು ಕೊಟ್ಟರು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮನ್ನ ಬಂದ್ಕಿಂತ ನಿಮ್ಗೆ ಎಲ್ಲಿಂದ ಬಂತು ಅಷ್ಟು ದುಡ್ಡು ಕೊಡಕ್ಕೆ ಅಂತ. ಸೊ ಹೀಗೆ ಅಂತ ಹೇಳಿದ್ರೆ ಇದೊಂದು ದೊಡ್ಡದಾದ ಒಂದು ಏನಿವತ್ತು ನಾವು ಲೋಕಾಯುಕ್ತ ಅಂತ ನೋಡ್ತೀವಲ್ಲ, ಲೋಕಾಯುಕ್ತ ಅಂತಲ್ಲ, ಅವತ್ತಿನ ಕಾಲದಲ್ಲಿ ತಗೊಂಡ್ಬಂದಿದ್ದು ಚಿಕ್ಕದೇವರಾಜ ಒಡೆಯರು. ಸೊ ಅಷ್ಟು ದೊಡ್ಡದಾದ ಮಾಡಿ ಸೈನಿಕರು ಅಷ್ಟೇ ಆಗಿನ ಕಾಲದವರು 9 ಕೋಟಿ ನವಕೋಟಿ ಚಿನ್ನದ ವರಹಗಳನ್ನ ಇಟ್ಟು ಇಡೀ ಮೈಸೂರಿನ ಇದನ್ನ ದೊಡ್ಡದಾದ ಸಂಪತ್ ಭರಿತವಾದ ರಾಜ್ಯಗಳನ್ನ ಮಾಡಿದ್ರು. ದುರದೃಷ್ಟವಶಾತ್ ಏನಂತ ಹೇಳಿದ್ರೆ 1700ರಿಂದ 1800 ಆಳಿದಂತ ಮೈಸೂರು ರಾಜ್ಯಗಳು ಅಷ್ಟೊಂದು ಚೆನ್ನಾಗಿದೆ ಇಲ್ಲ. ಅವಾಗ ಏನಂತಂದ್ರೆ ದಳವಾಯಿ ಇರುತ್ತೆ, ನೀವು ನಂಜನಗೂಡಿಂದ ದಾಟ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಕಡಲೆ ಅಂತ ಬರುತ್ತೆ, ಜನರಿಗೆ ಗೊತ್ತಿದೆಯಲ್ಲ, ಕಡಲೆ ಅಂತ ದೊಡ್ಡ ದೇವಸ್ಥಾನ ಇದೆ, ಆ ಕಡಲೆಯಿಂದ ದಳವಾಯಿ ಬರ್ತಿರ್ತಾರೆ. ಆ ದಳವಾಯಿಗೂ ನೋಡ್ಕೊಳ್ತಾ ಬರ್ತಾರೆ, ಅವರು ಸರಿಯಾಗಿ ನೋಡ್ಕೊಳ್ತಾ ಆ 9 ಕೋಟಿ ವರಗಳೆಲ್ಲ ಹಾಳು ಮಾಡ್ಬಿಡ್ತಾರೆ. ಈ ತರ ಹಾಳು ಮಾಡ್ತಾ ಇರಬೇಕಿದ್ರೇನೆ ಇಲ್ಲಿ ಅಂತಂದ್ರೆ 1759ರಲ್ಲಿ ಮೈಸೂರಿನ ಮಹಾರಾಜರಾಗಿದ್ದಂತ ಚಿಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ತಾರೆ. ಅವ್ರಿಗೆ ಏನಿಸುತ್ತೆ ಅಂತಂದ್ರೆ ಯಾವಾಗ ರಾಜ್ಯ ದಾಳಿ ಮಾಡಿ ಅದನ್ನ ತಗೊಳ್ಬೇಕು ಅಂತ ಇರ್ತಾರ, ಅವಾಗ ದೇವನಹಳ್ಳಿ ಇದೆಯಲ್ಲ, ಅವತ್ತು ದೇವನಹಳ್ಳಿ ಅದು ತುಂಬಾ ದೊಡ್ಡದಾದ ಪ್ರಾಬಲ್ಯ ಇರುತ್ತೆ. ಅದನ್ನ ಮೇಲೆ ಯುದ್ಧ ಮಾಡಕ್ ಹೋಗ್ತಾರೆ. ಇವತ್ತು ನಾವು ಇಲ್ಲಿಂದ ಹೋಗ್ಬೇಕಿದ್ರೆ ಏನೋ ನೀವು ನಂದಿ ಕಡೆ ಹೋಗ್ಬೇಕಿದ್ರೆ ನಿಮ್ಗೆ ಒಂದು ಕಾಣಿಸುತ್ತೆ, ದೇವನಹಳ್ಳಿ ಇದು ಕಾಣುತ್ತೆ, ಟಿಪ್ಪು ಹುಟ್ಟಿದ ಜಾಗ ಅಂತ ಕೊಡ್ತಾರೆ, ದೇವನಹಳ್ಳಿ ಕೋಟೆಗೆ ಜಾಗ ಅಂತ ಇರುತ್ತೆ. ಆ ಕೋಟೆಗೆ ಹೋಗಿ ಇವರು ದಾಳಿ ಮಾಡ್ತಾರೆ. ಆ ತರ ಕೋಟೆಗೆ ಹೋಗಿ ದಾಳಿ ಮಾಡ್ತಾ ಇರ್ಬೇಕಿದ್ರೆ ಒಬ್ಬ ಪೈಲ್ವಾನ್, ಇಲ್ಲಿ ನಂಜರಾಜ ಒಡೆಯರ್ ನೋಡ್ಕೊಳ್ತಾ ಇರ್ತಾರೆ. ಆ ನಂಜರಾಜ ಒಡೆಯರ್ ಹೇಳ್ತಾನೆ, ಬಂದು ನನಗೆ ಒಬ್ಬ ಪೈಲ್ವಾನ್ ಬಂದು ಹೇಳ್ತಾನೆ, ಅವನು ಅನಕ್ಷರಸ್ಥ ಪೈಲ್ವಾನ್ ಜೊತೆಗಿದ್ರೆ ನೋಡ್ಕೊಂಡು ಮಾಡ್ತಿರ್ತಾ, ಮುಂದೆ ಪೈಲ್ವಾನ್ 34 ಜನ ಇರ್ತಾರೆ. ಅವ್ನು ಬಂದು ಕೇಳ್ತಾನೆ, ನನಗೆ ರಾಜನ ನನಗೆ ಪರಿಚಯ ಮಾಡ್ಕೊಳ್ತಾ ಹೇಳ್ತಾನೆ. ಅವನಿಲ್ಲ ಪರಿಚಯ ಕಡೆಯಿಂದ ಬಂದು ಆ ಕಡೆಯಿಂದ ಬಂದವನು, ಇಲ್ಲ ರಾಜನ ಎಲ್ಲ ಮಾಡಕ್ಕಾಗಲ್ಲ ಅಂದಾಗ ಇದೇ ಸಮಯದಲ್ಲಿ ಯಾವಾಗ ಇಲ್ಲಿ ದಂಡೆತ್ತಿ ಹೋಗ್ತಾರೋ ಅವಾಗ ಹೇಳ್ತಾರೆ, ನೋಡು ನಾವು ಯುದ್ಧ ಮಾಡ್ತಾ ಇದ್ದೀವಿ, ಯುದ್ಧ ಮಾಡುವಾಗ ನೀನು ಬಂದು ನನ್ನ ಜೊತೆ ಕೆಲಸ ಸಹಾಯ ಮಾಡೋ, ನೀನು ಏನು ದುಡ್ಡೆಲ್ಲ ಕೊಡಲ್ಲ, ಸಹಾಯ ಮಾಡು, ಯುದ್ಧದಲ್ಲಿ ನೀನು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯ ಅದ್ರ ಮೇಲೆ ನೋಡ್ಕೊಂಡು ನಿನ್ನೆ ಯಾವ್ದು ರಾಜನ ನಾನು ಪರಿಚಯ ಮಾಡ್ಕೊಡ್ತೀನಿ ಅಂತಾರೆ. ಆಯ್ತು ಅಂತ ಅವ್ನ ಜೊತೆ ಹೋಗ್ತಾನೆ. ಹೋಗಿ ಅದಂದ್ರೆ ಸುಮಾರು 1 ಅಲ್ಲ 2 ಅಲ್ಲ 3 ತಿಂಗಳ ಕಾಲ ಅಲ್ಲಿಂದ ಇವರು ಹೊರಗಡೆಯಿಂದ ಸೈನ್ಯಗಳು ಹಾಕೊಂಡು ಕೂತ್ಕೊಂಡು
ಇದ್ರು ಒಳಗಡೆ ಇತ್ತು ಅಂತ ಹೇಳಿದ್ರೆ ಎಷ್ಟು ಸಂಪದ್ಭರಿತವಾಗಿತ್ತು ಅಂತ ಯೋಚನೆ ಮಾಡಿ. ಹೊರಗಡೆ ಬರಲಿಲ್ಲ ಅಂತಂದ್ರೆ ಎಲ್ಲಾ ವೇಳೆ ಒಳಗಡೆ ಇತ್ತು, ಅಷ್ಟು ಸಂಪದ್ಭರಿತವಾಗಿತ್ತು. ನಾ ಏನು ಮಾಡ್ಬೇಕು ಅಂತ ಹೇಗ ಮಾಡ್ಬೇಕಾಗ ಈ ಪೈಲ್ವಾನ್ ಇರ್ತಾರಲ್ಲ, ಒಂದ್ಸತಿ ನಮ್ಮಲ್ಲಿ ರಾತ್ರಿ ಹೊತ್ತು ನಾವು ಯುದ್ಧ ಮಾಡೋಣ, ನಾವು ಸೂರ್ಯ ಮುಳುಗದಲ್ಲಿ ಯುದ್ಧ ಮಾಡೋಣ ಅಂತ ಇನ್ನೇನ್ ಮಾಡ್ತಾರೆ ಅಂತಂದ್ರೆ, ಅವರು ತಿರ್ಗಾ ಶಿವಾಜಿ ತರನೇ ಇರಲ್ಲ, ಉಡ ಇರುತ್ತಲ್ಲ, ಉಡ ತಗೊಂಡೋಗಿ ಹಾಕ್ಬಿಟ್ಟು ಮೇಲೆ ಹಾಕಿ ರಾತ್ರಿ ಹೋಗಿ ಅವ್ರು ತನ್ನ ಜೊತೆ ಬಂದಿರ್ತಾರಲ್ಲ ಯಾರು ಪೈಲ್ವಾನ್ ಮೇಲೆ ಹೋಗಿ ರಾತ್ರಿ ಹೋಗಿ ಅವ್ರನ್ನ ಹೋಗಿ ಒಳಗಡೆ ಬಾಗಿಲು ತೆಗೆದುಬಿಡ್ತಾನೆ. ಬಾಗಿಲು ತೆಗೆದು ಹೋಗಿ ನುಗ್ಗಿ ಅವ್ರ ಮೇಲೆ ದಾಳಿ ಮಾಡಿ ಇದನ್ನ ದೇವರನ್ನ ವಶಪಡಿಸ್ಕೊಳ್ತಾರೆ. ಆ ರೀತಿ ವಶಪಡಿಸಿಕೊಂಡಂತ ಆ ಅನಕ್ಷರಸ್ಥ ಪೈಲ್ವಾನ್ ಬೇರೆ ಯಾರು ಆಗಿದ್ದರೆ ಅವನೇನೆ ಇದರಲ್ಲಿ ಯಾಕೆ ಎಲ್ಲರ ಕೇಳ್ತಾರಲ್ಲ, ಟಿಪ್ಪು ರಾಜ ಅಂತ ಹೇಳ್ತಾರೆ. ಟಿಪ್ಪು ರಾಜ ಅಲ್ಲ, ಯಾಕೆಂದ್ರೆ ಟಿಪ್ಪು ರಾಜ ಅಂದ್ರೆ ಯಾರು ಬರ್ಬೇಕು? ವಂಶ ಪಾರಂಪರ್ಯ ಬಂದ್ರೆ ರಾಜ. ಟಿಪ್ಪು ಯಾರ ಮಗ? ಐದರಲ್ಲಿ ಏನಾಗಿದ್ದ? ನಿರಕ್ಷರ ಕುಕ್ಷಿ ಪೈಲ್ವಾನ್ ಅಷ್ಟೇನೆ. ಅವನು ಆ ಕಡೆಯಿಂದ ಬಂದು ಅವನಿಗೆ ಓದಕ್ಕೆ ಬರೆಯಕ್ಕೆಲ್ಲ ಬರ್ತಿಲ್ಲ, ಅಂದ್ರೆ ತುಂಬಾ ಜ್ಞಾನ ಇತ್ತು. ಅಂದ್ರೆ ಅಕ್ಷರಸ್ಥರು ಬೇರೆ ಬುದ್ಧಿವಂತರು ಬೇರೆ, ಅನಕ್ಷರತೆ ಬೇರೆ ಬುದ್ಧಿವಂತರು. ಓದಕ್ಕೆ ಬರೆಯಕ್ಕೆ ಬರ್ತಿರ್ಲಿಲ್ಲ, ಆದ್ರೆ ಅವನೇನ್ ಮಾಡ್ತಾನೆ ಅಂದ್ರೆ ಕ್ರಮೇಣವಾಗಿ ರಾಜ ಯಾವಾಗ ಖುಷಿ ಆಗ್ಬಿಡುತ್ತೆ ಇನ್ನೊಂದಾಗಲಿ ಅವನ್ನ ಕರ್ಕೊಂಡು ತಮಿಳುನಾಡು ಕಡೆ ಒಂದು ದೊಡ್ಡದಾಗಿ ಒಂದು ನಡೀತಾ ಕ್ಷಿಪ್ರಕಾರದಲ್ಲಿ ಹೋಗ್ತಾನೆ, ಅಲ್ಲಿ ನಡ್ಕೊಂಡ್ ಬರ್ತಾನೆ. ಹೀಗೆಲ್ಲ ಮಾಡಿ ರಾಜನಿಗೆ ಒಂದು ಒಳ್ಳೆಯ ಅಭಿನವ ಬಂಧ ಸಿಗುತ್ತೆ. ಯಾವಾಗ ಇಮ್ಮಡಿ ಕೃಷ್ಣರಾಜ ಒಡೆಯ ಸತ್ತು ಹೋಗ್ತಾರೋ ಅವಾಗ ಇಡೀ ಮೈಸೂರು ಮೇಲೆ ಯಾರು ದಾಳಿ ಮಾಡಕ್ ಬಂದಾಗ ಒಂದು ರಾಣಿ ಅಂತ ಹೇಳ್ತಾರೆ, ಸೇನಾಧಿಪತಿ ಆಗಿತ್ತಲ್ಲ, ನೋಡ್ಕೊಳಪ್ಪ ಅಂತ ಹೇಳ್ತಾನೆ. ರಾಣಿ ನೋಡ್ಲಿಕ್ಕೆ ನಾನೆಲ್ಲೋ ಮನೆಯಿಂದ ಹೋಗ್ತಾ ಇದ್ದೀನಿ, ನಾನು ಹೇಳ್ತೀನಿ ಸ್ವಾಮಿ ನಾನು ಊರಿಗೆ ಹೋಗ್ತಾ ಇದ್ದೀನಿ, ವಾರ 15 ದಿವಸ ನನ್ನ ಮನೆ ನೋಡ್ಕೊಳ್ಳಿ ಅಂತಂದ್ರೆ ನೀವೇನ್ ಮಾಡ್ಬೇಕು? ನೀವು 15 ದಿವಸ ಮಾತ್ರ ನಿಮ್ಮ ಮನೆ ನೋಡ್ಕೋಬೇಕು. ನೀವು ಅದನ್ನ ಬೇರೆ ಯಾರು ಮಾಡ್ಬಿಟ್ಟು ನಿಮ್ಮ ಮಗನಿಗೆ ಮನೆ ರಿಜಿಸ್ಟರ್ ಮಾಡ್ಕೊಟ್ರೆ ಮಾಡ್ಕೊಡ್ಬೋದಾ? ಅದೇ ಆಗಿತ್ತು. ಯಾವಾಗ ರಾಜನಲ್ಲಿ ಮೈಸೂರು ಇಮ್ಮಡಿ ಕೃಷ್ಣರಾಜ ಒಡೆಯರ ಸತ್ವಗಿರ್ತಾರೆ ಯಾರು ಇರಲಿಲ್ವೋ ಆಗ ಇನ್ನೇನ್ ಮಾಡ್ತಾನೆ, ಮೈಸೂರು ರಾಜರನ್ನ ಪಕ್ಕಕ್ಕೆ ಸರಿಸಿ, ರಾಣಿನ ಪಕ್ಕಕ್ಕೆ ಸರಿಸಿ ಇವನಲ್ಲಿ ರಾಜ ಆಗ್ತಾನೆ. ಹಾಗೆ ಸುಮಾರು 20-30 ವರ್ಷಗಳ ಕಾಲ ಅದು ಮೊಘಲರಿಂದ ಅದು ಮೈಸೂರಿಗೆ ಬಂದಿತ್ತು. ಮೈಸೂರಿಂದ ಟಿಪ್ಪು ಸುಲ್ತಾನ ಕಾಲದಲ್ಲಿ ಬರುತ್ತೆ. ಸಹಜವಾಗಿ ಮೈಸೂರು ಬಂತು ಅಂದ್ರೆ ಬೆಂಗಳೂರು ಯಾರದಲ್ಲಿತ್ತು? ಮೈಸೂರು ಅರಸಲ್ಲಿತ್ತು. ಬೆಂಗಳೂರು ಸಹ ಅವನಿಂದನೇ ಬರುತ್ತೆ. ಇವತ್ತಿನ ದಿವಸ ನಾವು ನೋಡ್ತೀವಲ್ಲ, ಏನು ವಿಕ್ಟೋರಿಯಾ ಹಾಸ್ಪಿಟಲ್ ಪಕ್ಕದಲ್ಲಿ ಒಂದು ಕೋಟೆ ಜನ ಏನ್ ಮಾಡ್ತೀವಿ, ಕೋಟೆ ದೇವಸ್ಥಾನ ನೋಡ್ತಲ್ಲ, ಆ ಕೋಟೆನೇ ಬಂದು ಟಿಪ್ಪು ಸುಲ್ತಾನ್ನ ಕೋಟೆ ಆಗಿರುತ್ತೆ. ಟಿಪ್ಪು ಸುಲ್ತಾನ್ಗೆ ಆ ಕೋಟೆ ತುಂಬಾ ಇಷ್ಟ. ನಾನು ಈಗಾಗಲೇ ಹೇಳಿದೆ, ಮೈಸೂರು ನಮ್ಮ ಕೆಂಪೇಗೌಡರು ಕೆರೆಗಳೆಲ್ಲ ಕಟ್ಟಿದ್ರು, ಸುಮಾರು ಕೆರೆಗಳು ಅಂತ ಕಟ್ಟಿದ್ರಲ್ಲ, ಅಂತ ಕೆರೆಯಲ್ಲಿ ಇವತ್ತು KR ಮಾರ್ಕೆಟ್ ಇದೆಯಲ್ಲ, ಕೃಷ್ಣರಾಜ ಮಾರ್ಕೆಟ್ ಇದೆಯಲ್ಲ, ಆ ಜಾಗದಲ್ಲಿ ಒಂದು ಸಿದ್ದಿಕಟ್ಟೆ ಅಂತ ಇದೆ. ಸಿದ್ದಿಕಟ್ಟೆ ಅಂತ ಒಂದು ಕಲ್ಯಾಣಿ ಒಂದು ಕೆರೆ, ಅದು ಆ ಕೆರೆ ಕಟ್ಟಿ ಅಂತಂದ್ರೆ ಕೆರೆ ಕಟ್ಟಿಬಿಟ್ಟು ಅಲ್ಲಿ ಸಿದ್ದಿಯನವರು ಅವರ ಯಾರೊಬ್ರು ಇವರು ಸಂಬಂಧಿಕರು ಅವರು ಆ ಕೆರೆ ಕಟ್ಟಾಗಬೇಕು, ಅವರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅದನ್ನು ಸತ್ತೋಗ್ಬಿಡ್ತಾರೆ, ಅವರೇ ಸಿದ್ದಿಕಟ್ಟೆ ಅಂದ್ಬಿಟ್ಟು ಆ ಸಿದ್ದಿಕಟ್ಟೆ ಎದುರುಗಡೆಲ್ಲ ಅಲ್ಲೇನ್ ಮಾಡ್ಕೊಂಡು ಕೆರೆ ಕಟ್ಟಿರ್ತಾರೆ. ನೀವು ಹಳೆಯಲ್ಲಿ ಹಳ್ಳಿಗರೆಲ್ಲ ಗೊತ್ತಿರ್ತಾರೆ, ಹಳ್ಳಿಯಿಂದ ಬಂದ್ರೆ ಅದಕ್ಕೆ ಸಂತೆಗಳು ನಡೀತಿದ್ದೆ ಎಲ್ಲಿ ಅಂತಂದ್ರೆ ಆ ಕೆರೆ ಪಕ್ಕದಲ್ಲೇ ಸಂತೆಗಳು ನಡೀತಾ ಇತ್ತಲ್ಲ, ಆ ರೀತಿ ಎಲ್ಲ ಸಂತೆ ಚಿಕ್ಕಪೇಟೆ ದೊಡ್ಡಪೇಟೆ ಎಲ್ಲ ಸಂತೆಗಳು ನಡೀತಾ ಇತ್ತು. ಅಂತಹ ಜಾಗದಲ್ಲಿ ಅದ್ರ ಪಕ್ಕದಲ್ಲೇ ಕೋಟೆ ಕಟ್ಟಿರ್ತಾರೆ. ಅಲ್ಲಿ ಕೋಟೆ ಪಕ್ಕದಲ್ಲೇ ಇರುತ್ತೆ. ಅಂತಹ ಕೋಟೆ ಕಾಲದಲ್ಲಿ 1790 ಇಸ್ವಿಲಿ ಲಾರ್ಡ್ ಕಾರ್ನವಾಲಿಸ್ ಅಂತ ಇರ್ತಾನೆ. ಅವನು ತಮಿಳುನಾಡು ಕಡೆಯಿಂದೆಲ್ಲ ಹೊಡ್ಕೊಂಡು ಬರ್ತಾನೆ. ಹೊಡ್ಕೊಂಡ್ಬಂದು ಒಂದು ಹಲ್ಸೂರು ಗೇಟ್ ಇದೆಯಲ್ಲ, ಹಲ್ಸೂರು ಗೇಟ್ ಅಲ್ಲಿ ಬಂದವನು ನಿಂತ್ಕೊಳ್ತಾನೆ. ಹಲ್ಸೂರು ಗೇಟ್ ಮೇಲೆ ನಿಂತ್ಕೊಂಡು ಬಂದು ಈ ಕೋಟೆ ಮೇಲೆ ದಾಳಿ ಮಾಡಬೇಕು ಅಂತ ಹೋಗ್ತಾನೆ. ದಾಳಿ ಮಾಡ್ಕೊಳ್ಬೇಕು, ನಮ್ಮ ಸೈನ್ಯಗಳೆಲ್ಲ ಇಟ್ಕೊಳ್ಬೇಕು ಅಂತ ಆವಾಗ ಮಳೆ ಬರ ಬಂದ್ಬಿಡುತ್ತೆ. ಆ ಸಿದ್ದಿಕಟ್ಟೆ ಎಲ್ಲ ಒಣಗೋಗಿರುತ್ತೆ. ಸಿದ್ದಿಕಟ್ಟೆ ಒಣಗೋದಾಗ ಆ ಸಿದ್ದಿಕಟ್ಟೆನ ಮುಗಿಸ್ತಾನೆ. ಮುಗಿಸ್ಬಿಟ್ಟು ಅಲ್ಲೇ ಡೇರೆ ಹಾಕೊಳ್ತಾನೆ. ಇವಾಗ ಏನ್ KR ಮಾರ್ಕೆಟ್ ನೋಡ್ತೀವಲ್ಲ, ಅದರ ಮೂಲತಃ ಹೆಸರು ಸಿದ್ದಿಕಟ್ಟೆ. ಅಲ್ಲಿ ಕೂತ್ಕೊಂಡು ಯುದ್ಧ ಮಾಡಕ್ಕೆ ಹೋಗ್ತಾನೆ. ಆ ಕಾಲದಲ್ಲಿ ಅವಾಗ ಅಲ್ಲಿ ಟಿಪ್ಪು ಇರೋದಿಲ್ಲ. ಟಿಪ್ಪು ಇಲ್ಲದೆ ಬೇಕಿದ್ರೆ ಅವರ ಕೊತ್ವಾಲಿದ್ದನ್ನ ಬಹದ್ದೂರ್ ಖಾನ್ ಅಂತ ಇರ್ತಾನೆ. ಆ ಬಹದ್ದೂರ್ ಖಾನ್ ಮತ್ತೆ ಇವನು ಅದಾಗಲೇ ಇರೋದ್ರ ಬ್ರಿಟಿಷರ್ ಒಳ್ಳೊಳ್ಳೆ ಆಧುನಿಕ ಶಸ್ತ್ರ, ಅವತ್ತಿನ ಕಾಲಿಕ ಆಧುನಿಕ ಶಸ್ತ್ರಾಸ್ತ್ರ ಇರುತ್ತೆ. ಸುಮಾರು ಒಂದು ವಾರ 15 ದಿವಸಗಳ ಕಾಲ ನೋಡ್ತಾರೆ. ಅವರು ಸಹ ತೆಗೆಯಂದ್ರೆ ಯಾವ ತರ ನಾವು ಮಾಡಿದವರು ನಮ್ಗೆ ಇದೇ ಬರುತ್ತೆ ಅಂತ ಕರ್ಮ ಮಾಡಿದ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಹಾಗೇನೆ ಒಂದ್ಸತಿ ಏನ್ ಮಾಡ್ತಾರೆ ಅಂದ್ರೆ ಆ ಕಾರ್ನವಾಲಿಸು ರಾತ್ರಿ ಹೊತ್ತು ತಿರುಗಿ ಹೋಗಿ ಅವನು ಸಹ ರಾತ್ರಿ ಮೇಲೆ ದಾಳಿ ಮಾಡಿ ವಶಪಡಿಸ್ಕೊಳ್ತಾನೆ. 1790 ಇಸ್ವಿಲಿ 3ನೇ ಆಂಗ್ಲೋ ಇಂಡಿಯನ್ ಯುದ್ಧ ಆಗುತ್ತೆ. ಆ 3ನೇ ಆಂಗ್ಲೋ ಇಂಡಿಯನ್ ಯುದ್ಧ ನಡೆದಿದ್ದು ಇವತ್ತಿನ KR ಪೇಟೆ, ಕೃಷ್ಣರಾಜಪೇಟೆ KR ಮಾರ್ಕೆಟ್ ಇದೆಯಲ್ಲ, ಆ ಜಾಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಲ್ಲಿಗೆ ಬೆಂಗಳೂರು ಯಾರ ಪಾಲಾಗತ್ತೆ? ಬ್ರಿಟಿಷರ ಪಾಲಾಗತ್ತೆ. ನಾವು ಎಲ್ಲಿಂದ ನೋಡ್ಕೊಂಡ್ವಿ? ಕೆಂಪೇಗೌಡರು ನೋಡಿದ್ವಿ. ಕೆಂಪೇಗೌಡರಿಂದ ನಾವು ಬಿಜಾಪುರ ಸುಲ್ತಾನ್ ನೋಡ್ಕೊಂಡ್ವಿ. ಬಿಜಾಪುರ ಸುಲ್ತಾನ್ರಿಂದ ಅಲ್ಲಿ ಎದಕ್ಕೆ ಹೋಗಿತ್ತು? ಹೈದರಾಲಿಗೆ ಹೋಗಿತ್ತು. ಅಲ್ಲಿಂದ ವಾಪಸ್ಸು ಮೈಸೂರು ಅರಸರಿಗೆ ಬಂತು. ಮೈಸೂರು ಅರಸರಿಂದ ಈಗ ಬ್ರಿಟಿಷ್ ಅಲ್ಲಿ ಮೈಸೂರು ಅರಸನ ಆದ್ಮೇಲೆ ಬ್ರಿಟಿಷ್ ಅಲ್ಲಿ ಇವನು ನಮ್ಮ ಟಿಪ್ಪು ತಗೊಂಡಿದ್ದ. ಟಿಪ್ಪು ಆದ್ಮೇಲೆ ಬ್ರಿಟಿಷರಿಗೆ ಹೋಯ್ತು. ನಿಮ್ಗೆ ಎಷ್ಟು ಜನಕ್ಕೆ ಇವಾಗ ಕನೆಕ್ಟ್ ಮಾಡ್ಕೊಳ್ಳಿ, ಅದರ ಪಕ್ಕದಲ್ಲೇನೆ ಅದು ರಾಯಲ್ ಸರ್ಕಲ್ ಇದೆ. ಅಲ್ಲಿಂದ ಎಷ್ಟು ದೂರ ರಾಯಲ್ ಸರ್ಕಲ್?
ಒಂದು 200 ಅರ್ಧ ಕಿಲೋಮೀಟರ್ ಆ ರಾಯಲ್ ಸರ್ಕಲ್ ಒಂದು ಚರ್ಚ್ ಕಟ್ತಾರೆ. ಅಲ್ಲಿ ಯಾವ ಚರ್ಚ್ ಇದೆ? ಅಲ್ಲಿ ಸೆಂಟ್ ಥಾಮಸ್ ಚರ್ಚ್ ಇದೆ. ಆ ಚರ್ಚ್ ಕಟ್ತಾರೆ. ಬರೀ ಚರ್ಚ್ ಕಟ್ಟೋದಿಲ್ಲ, ಅದ್ರ ಪಕ್ಕದ ಒಂದು ಸ್ಕೂಲ್ ಕಟ್ತಾರೆ. ಇವತ್ತು ಅಲ್ಲಿ ಇದಿದೆ, ಸ್ಕೂಲ್ ಇದೆ, ಸೆಂಟ್ ಜೋಸೆಫ್ ಚರ್ಚ್, ಸೆಂಟ್ ಜೋಸೆಫ್ ಸ್ಕೂಲ್ ಇದೆ. ಅದೊಂದು ಚರ್ಚ್ ಕಟ್ತಾರೆ, ಸ್ಕೂಲ್ ಕಟ್ಟಿ ಯಾಕಂದ್ರೆ ಅವರಲ್ಲಿ ಹೊಸ ಮಾಡ್ಕೊಳ್ತಾರೆ, ಕೋಟೆ ಕಟ್ಟು ಮೋಷನ್ ಮಾಡ್ಕೊಳ್ತಾರೆ. ಇಷ್ಟರ ಮಧ್ಯೆ ಏನಾಗುತ್ತೆ ಅಂದ್ರೆ 1899 ಇಸ್ವಿಲಿ 4ನೇ ಆಂಗ್ಲೋ ಇಂಡಿಯನ್ ಯುದ್ಧ ಆಗುತ್ತೆ. ಅದು ಶ್ರೀರಂಗಪಟ್ಟಣದಲ್ಲಾಗುತ್ತೆ. ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಬ್ರಿಟಿಷರು ಮತ್ತೆ ಟಿಪ್ಪು ಎದುರುಗಡೆ ನಡೆಯುತ್ತೆ. ಟಿಪ್ಪುನ ಸೋಲಿಸ್ತಾರೆ. ಸೋಲಿಸಿದ ಮೇಲೆ ಅಲ್ಲಿ ಶ್ರೀರಂಗಪಟ್ಟಣನ ವಶಪಡಿಸ್ಕೊಳ್ತಾರೆ. ಶ್ರೀರಂಗಪಟ್ಟಣ ವಶಪಡಿಸ್ಕೊಂಡಾಗ ತುಂಬಾ ಚೆನ್ನಾಗಿತ್ತು ಶ್ರೀರಂಗಪಟ್ಟಣ, ಮೈಸೂರಲ್ಲ ಅಂತ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ನಾವೆಲ್ಲ ಸಿಪಾಯಿ ದಂಗೆ ಅಂತ ಕೇಳಿದ್ವಿ. ಸಿಪಾಯಿ ದಂಗೆ ಅಂತ ಕೇಳಿದ್ರೆ ಯಾವ ಹೇಳ್ತೀವಿ ನಾವು? 1857 ಅದು ಸಿಪಾಯಿ ದಂಗೆ ಅಂತ ಹೇಳ್ತಾರೆ. ಅದು 1900 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಸಿಪಾಯಿ ದಂಗೆ ಅಂತ ಹೇಳಿದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಾರೆ. ಅದು ಸಿಪಾಯಿ ಸಂಖ್ಯೆ 1857 ಅಂತ ಹೇಳ್ತೀವಿ. ಆದ್ರೆ 1800ನೇ ಇಸ್ವಿಯಲ್ಲಿ ಸಿಪಾಯಿ ದಂಗೆ ನಡೆದಿದೆ. 1805ನೇ ಇಸ್ವಿಲಿ ಏನಪ್ಪಾ ಅಂತ ಹೇಳಿದ್ರೆ ಮೈಸೂರಲ್ಲಿ ನಾವು ನೋಡೋದು ಶ್ರೀರಂಗಪಟ್ಟಣ ಅಂತ ಹೇಳೋದಲ್ಲ, ಆ ಶ್ರೀರಂಗಪಟ್ಟಣದಲ್ಲಿ ವಶಪಡಿಸ್ಕೊಂಡ್ಮೇಲೆ ಅವಾಗೆಲ್ಲ ಅಲ್ಲೆಲ್ಲ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ, ಬ್ರಿಟಿಷ್ ಸೈನ್ಯಗಳು ಉಳ್ಕೊಂಡ್ಬಿಡ್ತಾರೆ. ಅವಾಗೆಲ್ಲ ವಾರ್ ಲೈನ್ಸ್ ಅಂತ ಕೊಟ್ಟಿದ್ದು. ಇವಾಗ ನೀವೆಲ್ಲ ಹೊರಗಡೆಯಿಂದ ಹೋಗ್ತಿರಲ್ಲ, ಬರ್ಡೀಮ್ ಅಂತ ಕೊಡ್ತಾರಲ್ಲ, ನೀವೆಲ್ಲ ಒಂದು ಪ್ರದೇಶದ ಒಂದು ಕೆಲಸ ಮಾಡ್ತಿರ್ತೀರಿ, ಕೆಲಸ ಬೇರೆ ಕಡೆ ಹೋದ್ರೆ ಬರ್ಡೀಮ್ ಕೊಡ್ತಾರೆ. US ಹೋದ್ರೆ $40 $50 ಕೊಡ್ತಾರೆ, ನೀವು ಬೇರೆ ಕಡೆ ಹೋದ್ರೆ ಕೊಡ್ತಾರಲ್ಲ. ಅದೇ ತರ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ, ಬೇರೆ ಬೇರೆ ಕಡೆ ಯುದ್ಧ ಮಾಡಕ್ ಬಂದಿರ್ತಾರೆ, ವಾರ್ ಲೈನ್ಸ್ ಯುದ್ಧ ಬಂದಿದ್ದ ವಾರ್ ಲೈನ್ಸ್ ಅಂತ ಕೊಡ್ತಿರ್ತಾರೆ. ಆ ವಾರ್ ಲೈನ್ಸ್ ಕೊಟ್ಟಿದ್ದಾಗ ಅದಕ್ಕೆ ಸಂಬಳ ಜೊತೆ ವಾರ್ ಲೈನ್ಸ್, ಹಾಗಾಗಿ ಅವ್ರು ಸಂಬಳ ಕೊಡ್ತಿರುತ್ತೆ, ವಾರ್ ಲೈನ್ಸ್ ಕೊಡ್ತಿರುತ್ತೆ. ಆರಾಮ ಸೈನಿಕರೆಲ್ಲ ಆರಾಮ ಒಂದು 6-7 ವರ್ಷ ಅಲ್ಲೇನೆ ಬಿಡ್ಬಿಟ್ಬಿಟ್ಟಿರ್ತಾರೆ. ಆಗ ವೆಲ್ಲೆಸ್ಲಿ ಅಂತ ಬರ್ತಾನೆ. ವೆಲ್ಲೆಸ್ಲಿ ಬಂದಾಗ ಒಂದು ಇದು ನಡೆಯುತ್ತೆ, ಒಂದು ಅಕೌಂಟಿಂಗ್ಸ್ ಎಲ್ಲ ಬಂದಲ್ಲಿ ಚೆಕ್ ಮಾಡ್ತಾರೆ, ಆಡಿಟ್ ನಡೆಯುತ್ತೆ. ಆಡಿಟ್ ನಡೆದಾಗ ಹೇಳ್ತಾರೆ, ಅರೆ ಯುದ್ಧ ನಡೆದಾಗ 7-8 ವರ್ಷ ಆಗುತ್ತೆ, ಯುದ್ಧ 7-8 ವರ್ಷ ಇನ್ನೂ ಯಾಕೆ ವಾರ್ ಲೈನ್ಸ್ ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ಹೌದಲ್ವಾ ಅಂತ ಏನ್ ಮಾಡ್ತಾರೆ, ವೆಲ್ಲೆಸ್ಲಿ ಏನ್ ಮಾಡ್ತಾನೆ, ಇಂಡಿಗೆ ಒಂದು ದಿವಸ ನಿಲ್ಲಿಸ್ಬಿಡ್ತಾನೆ. ಯಾವಾಗ ಇವರಿಗೆ ಎಕ್ಸ್ಟ್ರಾ ದುಡ್ಡು ಬರೋದು ನಿಂತೋಯ್ತು ಅವಾಗ ದಂಗೆ ಎದ್ಬಿಡ್ತಾರೆ. ದಂಗೆ ಇದ್ದಾಗ ಸ್ವತಃ ಏನ್ ಬ್ರಿಟಿಷ್ ಅವರು ಇರ್ತಾರಲ್ಲ ಅವ್ರ ಸೈನಿಕರೇ ಬ್ರಿಟಿಷರ ಮೇಲೆ, ಬ್ರಿಟಿಷ್ ಸೈನಿಕರು ಯಾರು? ನಮ್ಮವರೇ ದಂಗೆ ಇರ್ತಾರೆ. ಆಗ ಮೈಸೂರು ಅರಸರು ರಾಣಿ ಇರ್ತಾರೆ, ರಾಣಿಯವರು ಏನ್ ಮಾಡ್ತಾರೆ ಅಂತಂದ್ರೆ ಕಿತ್ಕೊಂಡಿದ್ದಾರೆ ಅಂತ ಗೊತ್ತು, ಆದ್ರೂ ಇದರಿಂದ ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಸುಮಾರು 2000 ಜನ ಸೈನಿಕರನ್ನ ಕಳಿಸಿ ಅವ್ರನ್ನ ದಂಗೆಯನ್ನು ಸ್ಥಾಪನೆ ಮಾಡ್ತಾರೆ. ಆವಾಗ ಅನ್ಸತ್ತವರಿಗೆ ಇನ್ನು ಮೈಸೂರಿಂದ ನಮ್ಗೆ ಕ್ಷೇಮ ಅಲ್ಲ. ಆಗ ಬ್ರಿಟಿಷ್ ಪ್ರಾವಿನೆನ್ಸ್ 2 ಕಡೆ ಇರುತ್ತೆ. ಎಲ್ಲಿ ಬ್ರಿಟಿಷ್ ಪ್ರಾವಿನೆನ್ಸ್? ಒಂದು ಮಡ್ರಾಸ್ ಇರುತ್ತೆ, ಇನ್ನೊಂದು ದೂರ ಕಲ್ಕತ್ತಾ ಇರುತ್ತೆ. ಮಡ್ರಾಸ್ ದೂರ ಕಲ್ಕತ್ತಾ ಇರುತ್ತೆ. ಹಾಗಾಗಿ ಮಡ್ರಾಸ್ಗೆ ಹತ್ರ ಅಷ್ಟೊಳಗಾಗ್ಲೇ ಜೋರಾರ್ಪೇಟೆವರೆಗೂ ರೈಲೆಲ್ಲ ಆಗ್ತಾ ಇರುತ್ತೆ. ಮಡ್ರಾಸ್ ಅಂತ ಬೆಂಗಳೂರು ರೈಲ್ ಆಗ್ತಾ ಇರುತ್ತೆ. ಈಗ ರೈಲ್ವೆ ಟ್ರ್ಯಾಕ್ ಆಯ್ತು, ಅಲ್ಲಿ ರೈಲ್ವೆ ಟ್ರ್ಯಾಕ್ ಬಂದ್ಬಿಡುತ್ತೆ. 1910 ರೈಲ್ವೆ ಟ್ರ್ಯಾಕ್ ಬಂದಿರುತ್ತೆ. ಈ ರೈಲ್ವೆ ಟ್ರ್ಯಾಕ್ ಬಂದ್ರೆ ಏನ್ ಮಾಡ್ತಾರೆ, ನಿಧಾನವಾಗಿ 1806ರಿಂದ 9-10 ಇಸ್ವಿಗೆ ಇಲ್ಲಿಗೆ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಬೆಂಗಳೂರು ವಾಪಸ್ ಬಂದಾಗ ಇದೇ ಇಲ್ಲಿಗೆ ಬರ್ತಾರೆ. ಇಲ್ಲಿ ನಮ್ಮ ಕೋಟೆ ಹತ್ರ ಬರ್ತಾರೆ. ಆದ್ರೆ ಕೋಟೆ ಪಕ್ಕದಲ್ಲಿ ಏನಿರ್ತಲ್ಲ, ಇದ್ರದ್ದು ಸೆಂಟ್ ಫಿಲಾಮಿನಸ್ ಸೆಂಟ್ ಜೋಸೆಫ್ ಚರ್ಚ್ ಅಲ್ಲಿ ಇರುತ್ತಲ್ಲ, ಅದ್ರ ಪಕ್ಕದಲ್ಲಿ ಅಗ್ರಹಾರ ಇರುತ್ತೆ. ಇಲ್ಲಿ ಇವರಿಗೆ ಸದ್ಯ ಆಗಲ್ಲ ಇದು, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇಲ್ಲಿ ಇವ್ರ ಜೊತೆ ಇರಬೇಕಾಗಿಲ್ಲ, ನಮ್ಮ ಶೈಲಿನೇ ಬೇರೆ ಇರ್ಬೋದು. ನೀವು ಗಮನಿಸಿ ನೋಡಿ, ಅಲ್ಲಿವರೆಗೂ ಅಪ್ ನಮ್ಗೆ ಏನಿದೆಲ್ಲ ಏನು ಸಂಪಂಗಿ ರಾಮನಗರ ಅಂದ್ರೆ ಸಂಪಂಗಿ ರಾಮನಗರ ಅಂತ ಹೇಳಿದ್ರೆ ಪಲ್ಲವಿ ಟ್ಯಾಕ್ಸ್ ಅಂತ ಆ ಕಡೆಗೂ ಅಲ್ಲಿವರೆಗೂ ಇದೆಲ್ಲ ಇದೆಯಾ ನಮ್ಮ ವಿಧಾನಸೌಧಲ್ಲೆಲ್ಲ ಅಲ್ಲಿವರೆಗೂ ಹಳೆ ಬೆಂಗಳೂರು. ಅದಾದ್ಮೇಲೆ ಇದರಲ್ಲಿ ಏನ್ ಬರುತ್ತೆ, MG ರೋಡು, ಬ್ರಿಗೇಡ್ ರೋಡು, ಮರ್ಫಿ ಟೌನು, ಆಸ್ಟಿನ್ ಟೌನು, ಆ ಟೌನ್, ಈ ಟೌನ್ ಎಲ್ಲ ಬರುತ್ತೆ. ಕಾಕ್ಸ್ ಟೌನು, ಕುಕ್ಸ್ ಟೌನ್ ಬರುತ್ತೆ. ಅಂದ್ರೆ ಅಲ್ಲಿಗೆ ಬ್ರಿಟಿಷರ ಮುಂದಿನದು ಬರುತ್ತೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಹಳೆ ಬೆಂಗಳೂರು ಹಾಗೆ ಬಿಟ್ಬಿಡ್ತಾರೆ. ಯಾಕಂದ್ರೆ ಅದರಲ್ಲಿ ಇವರು ಹಳೆ ಬೆಂಗಳೂರು ನಮಗೆ ಸೆಟ್ ಆಗಿಲ್ಲ ಅಂತೇಳಿ ಇವರೇ ಹೊಸ ಬೆಂಗಳೂರು ಕಟ್ಬಿಡ್ತಾರೆ. ಆ ಬೆಂಗಳೂರಲ್ಲಿ MG ರಸ್ತೆ, ಇವಾಗ MG ರಸ್ತೆ ಅವತ್ತಿನ ದಿವಸ ಅದನ್ನ ಮಾಡ್ಕೊಂಡು ಅಲ್ಲಿ ಅವರು ಒಂದು ದೊಡ್ಡದಾದ ಸಾಮ್ರಾಜ್ಯ ಕಟ್ಕೊಳ್ತಾರೆ ಶುರು ಮಾಡ್ತಾರೆ. ಇಡೀ ಅವೆಲ್ಲ ಹವಾಮಾನ ಚೆನ್ನಾಗಿರ್ತಲ್ಲ, ಕಾಕ್ಸೋನ್ ಎಲ್ಲ ರೈಲ್ವೆ ಟ್ರ್ಯಾಕ್ ಇರ್ತಾರೆ, ರೈಲ್ವೆ ಟ್ರ್ಯಾಕ್ ಮಕ್ಕಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಮಾಡ್ಕೊಂಡು ಎಲ್ಲ ಅವರು ದೊಡ್ಡ ದೊಡ್ಡ ಐಷಾರಾಮಿ ಬಂಗಲೆಗಳನ್ನ ಕಟ್ಕೊಳ್ತಾರೆ. ಅವರು ಮೋಜು ಮಸ್ತಿಗಳು. ಇವತ್ತು ನಾವೆಲ್ಲ MG ರೋಡ್ ಹೋಗ್ತೀವಲ್ಲ, ನ್ಯೂ ಇಯರ್ ಡೇ ಅಂತ ಏನ್ ಮಾಡ್ತೀವಿ ನಾವು, MG ರೋಡ್ ಹೋಗ್ತೀವಲ್ಲ. ಇವತ್ತಿನ ಕಾಲದಲ್ಲ, ಅವತ್ತಿನ ಕಾಲದಲ್ಲಿ ಇತ್ತು. ಬೆಂಗಳೂರಿಗೆ ಒಂದು ಏನೊಂದು ಬೆಂಗಳೂರಿಗೆ ಇನ್ನೊಂದು ಪಬ್ ಸಿಟಿ ಅಂತ ಕರೀತಾರೆ. ಪಬ್ ಸಿಟಿ ಇವಾಗ ನಾನು ಹೇಳಿದೆ, ಪಬ್ ಸಿಟಿ ಯಾವಾಗಿಂದ ಬಂತು ಬೆಂಗಳೂರು ಪಬ್ ಸಿಟಿ? ಯಾವಾಗ? ಈಗ ಪಬ್ ಸಿಟಿ ಯಾವ ಬಂತು? ಎಲ್ಲ ಸಾಫ್ಟ್ವೇರ್ ಕಂಪನಿಗಳು ಬಂದರೆ ಪಬ್ ಸಿಟಿ ಅಂತ ಬಂತು ಅಂತ ಹೇಳ್ತಲ್ಲ. ಇದೆಲ್ಲ 1810 ಬಂದಿತ್ತು. ಏನಂತ ಹೇಳಿದ್ರೆ ಇವತ್ತು ನಾವು ಒಪೇರಾ ಹೌಸ್ ಅಂತ ಹೇಳ್ತಿಲ್ಲ, ಬ್ರಿಗೇಡ್ ರೋಡ್ ಕಾರ್ನರ್ ಇದೆಯಲ್ಲ, ಅಲ್ಲಿ ಥಿಯೇಟರ್ ಇತ್ತಲ್ಲ, ಆ ಥಿಯೇಟರ್ ಅಲ್ಲಿ ಒಪೇರಾ ಥಿಯೇಟರ್ ಅಂತ ಇತ್ತು. ಅಲ್ಲಿ ಅದು ಯುದ್ಧ ಅಂದ್ರೆ ಇದು ಬಾಕ್ಸಿಂಗ್ ನಡೀತಾ ಇತ್ತು. ಅಲ್ಲೊಂದು ಮೋಜು ಮಸ್ತಿ ನಡೀತಿತ್ತು. ನಿಮ್ಗೆಲ್ಲ ಕೆಥಡ್ರಲ್ ಚರ್ಚ್ ಇದೆ, ಅಲ್ಲಿ ಕೆಥಡ್ರಲ್ ಚರ್ಚ್ ಕಟ್ಕೊಂಡ್ರಲ್ಲ ಒಂದು. ಅದಾದ್ಮೇಲೆ
ಇನ್ಫ್ಯಾಂಟ್ರಿ ಚರ್ಚ್ಗಳು ಕಟ್ಕೊಂಡು ಎಲ್ಲ ಸುತ್ತಲೂ ಎಲ್ಲ ಚರ್ಚ್ಗಳಿದೆ, ಅದ್ರ ಪಕ್ಕದಲ್ಲೇ ಒಂದೊಂದು ಮಾಡ್ಕೊಂಡು ಮಾಡಿ ಅವರಿಗೆ ನಾವು ನೀಲಗಿರೀಸ್ ನೋಡ್ತೀವಲ್ವಾ, ನೀಲಗಿರೀಸ್ ಕಾರ್ನಲ್ಲಿ ಒಂದು ದೊಡ್ಡದಾಗಿ ಒಂದು ಹೋಟೆಲ್ ಇದೆ, ವೆಜ್ ಹೋಟೆಲ್ ಇದೆ ದೊಡ್ಡದು. ಅವತ್ತಿನ ಜಾಗದಲ್ಲಿ ಅಲ್ಲೊಂದು ಬ್ರೂವರೀಸ್ ಇತ್ತು. ಈ ಬ್ರಿಟಿಷರಿಗೆ ಬೇಕಾದಂತಹ ಎಲ್ಲ ಮದ್ಯಗಳು ಮತ್ತೆ ಎಲ್ಲವನ್ನು ಮಾಡ್ತಾ ಇದ್ರು. ಇದು ನಮ್ಮ ಬೆಂಗಳೂರಿಗೆ ಪಬ್ ಸಿಟಿ ಇವತ್ತಿಂದಲ್ಲ 1810 ಬಂದಿತ್ತು. ಸೊ ಅಲ್ಲಿಂದ ಮಾಡ್ಕೊಂಡು ಪ್ರತಿಯೊಂದು ಮಾಡ್ಕೊಳ್ತಾ ಬಂದ್ರು. ಅದಾದ್ಮೇಲೆ ಅಲ್ಲಿ MEG ಕಟ್ಟಿದ್ರು, ಹಲಸೂರುಕೆರೆ ಇದ್ದಲ್ಲಿ MEG ಕಟ್ಟಿದ್ರು. ಮೊದಲನೇ ಯುದ್ಧ ಬರ್ತಲ್ಲ, ವಿಶ್ವಯುದ್ಧ ನಡೀತಲ್ಲ, ವಿಶ್ವಯುದ್ಧ ನಡೆದಾಗ ಅಲ್ಲಿ MEG ಇಂದ ಹೋಗಿದ್ದು ಅವರಿಗೆ ಅಲ್ಲಿ ಸಹಾಯ ಮಾಡುವಂತ ಅವ್ರಿಗೋಸ್ಕರ ಅಲ್ಲಿ ಸಪ್ಪಸ್ ಅಂತ ಒಂದು ಕಟ್ಟಿದ್ದಾರೆ ನೋಡಿ. ಎಷ್ಟು ಜನ ನೋಡಿ ಅಲ್ಲಿ ನೋಡಿದ್ರೆ ನಿಮ್ಗೆ ಅಲ್ಲೊಂದು ಯುದ್ಧದ ಇದೊಂದು ದೊಡ್ಡದಾಗಿ ಸ್ಮಾರಕ ಭವನಗಳಿದೆ, ಮತ್ತೆ ಎರಡು ಗಿರಿಗಿಗಳು ತರ ಇದೆ. ನೆಕ್ಸ್ಟ್ ಟೈಮ್ ಹೋದಾಗ ನೋಡಿ ಅಲ್ಲಿ, ಇವಾಗ ನೀವು ಕರೆಕ್ಟ್ ಮಾಡ್ಕೊಳ್ತೀರಿ. ಇಷ್ಟು ದಿವಸ ನೀವು ಬ್ರಿಗೇಡ್ ರೋಡ್ ಹೋಗ್ತಾ ಇರ್ತೀರಿ, ಬ್ರಿಗೇಡ್ ನೋಡಲ್ಲ, ಆ ಬ್ರಿಗೇಡ್ ರೋಡ್ ಅಲ್ಲಿ ಮಾಡಿದ್ದು ಅಲ್ಲಿಂದ ಮುಂದೆ ಬಂದಿದ್ದನ್ನು ಬ್ರಿಟಿಷರು ಮಾಡ್ಕೊಂಡ್ರು. ಎಷ್ಟು ಜನಕ್ಕೆ ನಿಮ್ಗೆ ಈ ಎನ್ಸ್ಟೋನ್ ಟೌನ್ ಪಕ್ಕದಲ್ಲಿ ಒಂದು ಪಾಟ್ರಿ ಟೌನ್ ಅಂತ ಇದೆ, ಎಷ್ಟು ಜನ ಕೇಳಿದ್ರಿ? ಏನು ಪಾಟ್ರಿ ಟೌನ್ ಅಂದ್ರೆ ಏನದು? ಕುಂಬಾರರ ಪೇಟೆ ಅಂತೀವಲ್ಲ, ನೀವು ಕುಂಬಾರರ ಪೇಟೆ ಅಂತೀವಲ್ಲ, ಅದು ಕುಂಬಾರರ ಪೇಟೆ. ಅದು ಯಾಕಪ್ಪ ಬಂತು ಅಂತ ಹೇಳಿದ್ರೆ ಅದಕ್ಕೊಂದು ರೋಚಕವಾದ ಕಥೆ ಇದೆ. ಈ ಎಲ್ಲಿಂದ ರೈಲ್ ಹಾಕೊಂಡ್ಬಂದ್ರೆ ಹಳಿಗಳು ಹಾಕೊಂಡು, ರೈಲ್ ಅಂತ ಹೇಳಿದ್ರೆ ಆಕ್ಚುಲಿ ಹಳಿಗಳಿಗೆ ಹಳಿಗಳಿಗೆ ರೈಲ್ ಅಂತ ಕರೀತಾರೆ. ರೈಲ್ ಹಾಕೊಂಡ್ ಬರ್ತಾರೆ, ಅಲ್ಲಿಂದೆಲ್ಲ ಬಂದ್ಬಿಟ್ರು. ಒಂದು ಸುಮಾರು 300-400 ಕುಟುಂಬಗಳು ಬಂದ್ರು. ಕುಟುಂಬಗಳೆಲ್ಲ ಬಂದು ಮುಗಿಸ್ಕೊಂಡ್ಮೇಲೆ ಏನಪ್ಪಾ ಮಾಡೋದ್ರಿಂದ ವಾಪಸ್ ಹೋಗಕ್ಕಾಗಲ್ಲ. ಅವರು ಬೆಂಗಳೂರಿಗೆ ಯಾರೇ ಆಗ್ಲಿ ಬೆಂಗಳೂರಿಗೆ ಬಂದು ಯಾರು ಹೊರಗಡೆ ಹೋಗಿದಾರೆ ಕೈ ತೋರಿಸಿ, ಎಲ್ಲ ಬೆಂಗಳೂರಿಗೆ ಬರ್ತಾರೆ ಅಂತ ಅದಕ್ಕೆ ಒನ್ ವೇ ಟ್ರಾಫಿಕ್ ಇದು, ಹೋಗ ವಾಪಸ್ ಇಲ್ಲ ಇದು. ಬೆಂಗಳೂರಿಗೆ ಬಂದವರು ಯಾರು ಹೋಗಕ್ ಇಷ್ಟ ಪಡಲ್ಲ. ಅವ್ರು ಹೇಳ್ತಾರಲ್ಲ, ರಾಜರು ಹೋಗಿ ಕೇಳ್ತಾರೆ, ಅಪ್ಪ ಸ್ವಾಮಿ ನಾವು ಬಂದ್ಬಿಟ್ಟಿದೀವಿ, ನಾವು ವಾಪಸ್ ಹೋಗಲ್ಲ ಅಂದ್ರೆ, ಹೌದಾ ಇವನ್ ಕೆಲಸ ನಿಮ್ಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ನನಗೆ ಹಳ್ಳಿ ಬಿಟ್ಟರೆ ಇದೇನು ಬರ್ತೇನೆ, ಹಳ್ಳಿ ಇವಲ್ಲ ನಾವು ಬಿಟ್ಟರೆ ನಿಮ್ಗೆ ಮಡಿಕೆ ಬರುತ್ತೆ, ತಗೊಳ್ಳಿದೀವಲ್ಲ ಒಂದು ಕೆರೆ ಇತ್ತಲ್ಲ ಒಂದು, ಆ ತಗೊಳ್ಳಿ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇವತ್ತಿನಲ್ಲಿ ಇದೆಯಲ್ಲ ಪಾಟ್ರಿ ಟೌನ್ ಅಂತ ಇದೆಯಲ್ಲ, ಆ ಪಾಟ್ರಿ ಟೌನ್ ಸುಮಾರು 250-300 ವರ್ಷದ ಇತಿಹಾಸ. ಯಾಕೆ ಪಾಟ್ರಿ ಟೌನ್ ಬಂತು ಅಂತ ಹೇಳಿದ್ರೆ ಇದಕ್ಕೋಸ್ಕರ ಬಂದಿದ್ದು. ರೋಚಕವಾಗಿದೆ ಅಲ್ವಾ ಅದು? ನೋಡಿ ಇವಾಗ ನೀವು ಕರೆಕ್ಟ್ ಮಾಡ್ಕೊಳ್ತೀರಿ ಎಲ್ಲೆಲ್ಲಿಗೆ ಅಂದ್ಬಿಟ್ಟು. ಆಯ್ತಾ? ಆದ್ಮೇಲೆ ಬೆಂಗಳೂರು ದೊಡ್ಡದಾಗ್ತಾ ದೊಡ್ಡದಾದ್ಮೇಲೆ ಅಲ್ಲಿ ಸುಮಾರು ಬಿಟ್ಬಿಡೋಣ, 1947 ಬರೋಣ. 1947 ನಮಗೆ ಬ್ರಿಟಿಷರಿಂದ ಸ್ವತಂತ್ರ ಬಂತು. ಸ್ವತಂತ್ರ ಬಂದ್ಮೇಲೆ ನಮ್ಮಲ್ಲಿ ಕೈಗಾರಿಕೆ ಬೇಕು ಅಂತ ಅನಿಸ್ತು. ಕೈಗಾರಿಕೆ ಬೇಕು. ನೋಡಿ ಬೆಂಗಳೂರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಕೈಗಾರಿಕೆಗಳು ಮಾಡಿದ್ರು. ಬೆಂಗಳೂರಿನಲ್ಲಿ ಎಷ್ಟು ಪಬ್ಲಿಕ್ ಸೆಕ್ಟರ್ ಇದೆ ಅಂತ ಒಂದ್ಸತಿ ಏನಾದ್ರು ಹೇಳ್ತೀರಾ? BL, HMD, HAL, BHEL, BML, ITI, ISRO. ಆಮೇಲೆ ಬಂದಿದೆ, ಇಸ್ರೋ ಆಮೇಲೆ 60s ಬಂದಿತ್ತು. 47 ನಲ್ಲಿ ಇದು ಬಂದಿತ್ತು. ಈ ಎಲ್ಲಾ ಇದನ್ನು ತಗೊಂಡು ಬಂದು ನಮ್ಮ ಬೆಂಗಳೂರಿನಲ್ಲಿ ಇದ್ರು. ಯಾಕೆ ಹೇಳಿದ್ರೆ ಬೆಂಗಳೂರು ಒಂಥರ ಕಾಸ್ಮೋಪಾಲಿಟನ್ ಸಿಟಿ, ಸೇಫ್ ಸಿಟಿ, ಕಾಸ್ಮೋಪಾಲಿಟನ್ ಸಿಟಿ. ಮತ್ತೆ ಇದೆಲ್ಲ ಹೇಳಿದ್ರೆ ಹವಾಮಾನ ಯಾವಾಗಲೂ ಚೆನ್ನಾಗಿರುತ್ತೆ. ನಾವು ಇದರಿಂದ ಬೆಂಗಳೂರಲ್ಲಿ 20 ಡಿಗ್ರಿಗಿಂತ ಕೆಳಗಡೆ ಹೋಯ್ತು ಅಂತ ತಕ್ಷಣ ನಾವು ಯಾವಾಗಲೂ ಸ್ವೆಟರ್ ಹಾಕ್ಬಿಡ್ತೀವಿ, ಚಳಿ ಅಂತ. ಒಂದು 35 ಮೇಲೆ ಸೆಕೆ ಅಂತ ಹೇಳ್ತೀವಿ. ಸುಮ್ಮನೆ ಒಂದ್ಸತಿ ಡೆಲ್ಲಿಗೆ ಹೋಗಿದ್ದೀವಿ, ಡೆಲ್ಲಿ ಕಡೆ ಹೋಗಿದ್ದೀವಿ. ಅಲ್ಲಿ ನಿಮ್ಗೆ ಚಳಿಗಾಲ ಅಂತ ಹೇಳಿದ್ರೆ ಎಲ್ಲ 3, 4, 5 ಬರುತ್ತೆ. ಮಳೆಗಾಲದಲ್ಲಿ ವಿಪರೀತ ಮಳೆ. ಸುಮ್ಮನೆ ನಾವು ತುಂಬಿರ್ತಷ್ಟು ಅಯ್ಯೋ ಮಳೆ ತಿಳ್ಕೊಂಡು ಓಡಾಡ್ತೀವಿ. ಅಂದ್ರೆ ನಾವು ತುಂಬಾ ಲಕ್ಸುರಿಯಸ್ ಜನ. ಹಾಗಾಗಿ ಬೆಂಗಳೂರು ಅಂತ ಹೇಳಿದ್ರೆ ನಾವು ಕಾಸ್ಟ್ಲಿ ಜನ. ಹಾಗಾಗಿ ಎಲ್ಲಾರು ಬೆಂಗಳೂರು ಬಂದವರು ಕಟ್ಕೊಳ್ತಾರೆ. ಈ ಎಲ್ಲಾರು ಕರ್ಕೊಳ್ತಾ ಇರ್ಬೇಕಿದ್ರೆ ಬೆಂಗಳೂರಲ್ಲಿ ಜನ ಸಾಲಲ್ಲ. ಇಲ್ಲಿ ಎಲ್ಲಾರು ಅಂತ ಸ್ವತಂತ್ರ ಬಂದ್ಮೇಲೆ 1948 ಅಲ್ಲಿ ಒಂದು 1945 ಜಯಚಾಮರಾಜೇಂದ್ರ ಒಡೆಯರ್ ಅವರ ಪಟ್ಟಕ್ಕೆ ಬಂದಿದ್ದಂತಹ 8ನೇ ವರ್ಷದ ಆಚರಣೆಗೋಸ್ಕರ ಅಲ್ಲೊಂದು ದೊಡ್ಡದಾದ ಒಂದು ವಿಶಾಲವಾದ ಒಂದು ಸುಸಜ್ಜಿತವಾದ ಒಂದು ಬಡಾವಣೆ ಮಾಡಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ಘೋಷಣೆ ಮಾಡಿದ ಬಡಾವಣೆ ಏಷ್ಯಾದಲ್ಲಿ ಅತಿ ದೊಡ್ಡ ಯೋಜಿತ ಬಡಾವಣೆ ಅದು. ಆ ಬಡಾವಣೆಗೆ ಯಾವ್ಯಾವಪ್ಪ ಆಯ್ತು ಅಂತ ಹೇಳಿದ್ರೆ ಮಾವಳ್ಳಿ, ಸಿದ್ದಾಪುರ, ಲಾಲ್ಬಾಗು, ಕೆಂಪನಹಳ್ಳಿ, ಸೋಮೇಶ್ವರ ನಗರ, ಸಿದ್ದಾಪುರ, ಕನಕಪಾಳ್ಯ, ಬೈರಸಂದ್ರ, ಮತ್ತೆ ಗುರಪ್ಪನಪಾಳ್ಯ, ತಾಯಪ್ಪನಪಾಳ್ಯ, ಟಾಟಾ ಸಿಲ್ಕ್ ಫಾರ್ಮು, ಪಟ್ಟಾಭಿರಾಮ್ ನಗರ, ಸಾಕಮ್ಮ ಗಾರ್ಡನ್, ಯಡಿಯೂರು, ಇಷ್ಟೆಲ್ಲಾ ಸೇರಿಸಿಕೊಂಡು ಒಂದು ದೊಡ್ಡದಾದ ಸುಮಾರು ಒಂದು 500 ಎಕರೆ ಇರುವಂತಹ ಒಂದು ಜಾಗಕ್ಕೆ ಒಂದು ನೀಲನಕ್ಷೆ ಕಟ್ತಾರೆ. ಆ ನೀಲನಕ್ಷೆ ತಯಾರಿಸಿ ಒಂದು ಬಡಾವಣೆ ಮಾಡ್ತಾರೆ. ಆ ಬಡಾವಣೆ ಮಾಡೋದಕ್ಕೋಸ್ಕರನೇ ಆಗಸ್ಟ್ 20, 1948 ಇಸ್ವಿಲಿ ಇವತ್ತೇನು ನಾವು ಅಶೋಕ ಪಿಲ್ಲರ್ ಅಂತ ಹೇಳ್ತೀವಲ್ಲ, ಆ ಅಶೋಕ ಪಿಲ್ಲರ್ ಅಂತಾನೆ ಅದರ ಶಂಕುಸ್ಥಾಪನೆ ನಡೆಯುತ್ತೆ. ಆ ಶಂಕುಸ್ಥಾಪನೆ ಆಗಿದ್ದ ನಗರನೇ ಜಯನಗರ. ಜಯನಗರ ಜಯನಗರದ ಶಂಕುಸ್ಥಾಪನೆ ಆಗಿದ್ದು ಅಶೋಕ ಪಿಲ್ಲರ್. ನಾವು ಹೋಗ್ತೀವಿ ಅಶೋಕ ಪಿಲ್ಲರ್. ಯಾಕೆ ಅಶೋಕ ಪಿಲ್ಲರ್ ಕಟ್ಟಿದ್ರು ಅಂತ ಗೊತ್ತಿಲ್ಲ ನಾವು. ಅಶೋಕ ಪಿಲ್ಲರ್ ಅಂತಂದ್ರೆ ಮೇಲೆ 4 ಸಿಂಹಗಳಿದೆ. 4 ಸಿಂಹ ಅಂದ್ರೆ 4 ವೇದಗಳು ಅಂತ ಹೇಳ್ತಾರೆ, ಅಥವಾ 4 ಇದನ್ನು ಅಂತ ಹೇಳ್ತಾರೆ, ನ್ಯಾಯ ಮತ್ತೆ ಇಲ್ಲ ಅಂತ ಹೇಳ್ತಾರೆ, ಸಿಂಹ ಅಂತ ಹೇಳ್ತಾರೆ. ಸೊ ಆ ಇದನ್ನು ಮಾಡಿ ಅವತ್ತಿನ ದಿವಸ ಅಲ್ಲಿ ಕಟ್ಟದ ಹಿಂದಿನ ದಿವಸ ಜೋರು ಮಳೆ ಅಂತೆ.
ಜೋರು ಮಾಡಿದ್ರೆ ಆಗದೇ ಇಲ್ಲ ಅಂತ ಅವತ್ತಿನ ಕಾಲಕ್ಕೆ 3,000 ರೂಪಾಯಿ ಖರ್ಚು ಮಾಡಿದ್ದ ಅಶೋಕ ಪಿಲ್ಲರ್ ಕಟ್ಟಕ್ಕೆ. ಆ ಅಶೋಕ ಪಿಲ್ಲರ್ ಕಟ್ಟೆ ಮಾಡಿದ್ರು ಎಲ್ಲ ಅವರು ಒಪ್ಕೊಂಡಿರುತ್ತೆ. ನಿಮ್ಗೆಲ್ಲರೂ ಗೊತ್ತಿರಬೇಕು, ಇದಕ್ಕೆ ಜಯನಗರ ಒಂದು ಟಿ ಬ್ಲಾಕ್ ಅಂತ ಇದೆ, ಇಲ್ಲಿ ಪಕ್ಕದಲ್ಲಿ ಟಿ ಬ್ಲಾಕ್ ಎಲ್ಲದಕ್ಕಿದೆ. ಟಿ ಬ್ಲಾಕ್ ಇಲ್ಲಿಂದ ಬಂದಿದ್ದು ಎಲ್ಲದಕ್ಕೂ ಕನ್ನಡ ಹೆಸರಿದೆ. ಟಿ ಬ್ಲಾಕ್ ಯಾಕೆ ಬಂತು? ಎಲ್ಲಾರು ಏನಂತಂದ್ರೆ ತಿಲಕ್ ನಗರ ಅಂತ ಹೇಳ್ತಾರೆ. ತಿಲಕ್ ನಗರ ಅಲ್ಲ, ಅಲ್ಲಿ ತಾಯಪ್ನಲ್ಲಿ ಇರ್ತಿರುತ್ತೆ. ಆ ತಾಯಪ್ನಲ್ಲಿ ಜನ ಹೇಳ್ತಾರೆ ಅಂದ್ರೆ ನಮ್ಮ ಅಸ್ತಿತ್ವ ಹೋಗ್ಬಿಡುತ್ತೆ, ಜಯನಗರ ಅಂತ ಕಟ್ಬಿಟ್ರೆ ನಮ್ಮ ಅಸ್ತಿತ್ವ ಹೋಗುತ್ತೆ ಅಂತ ಹೇಳಿದಾಗ ರಾಜ್ಯದ ತಲೆ ತಿಂತ ಹೋಗ್ಬಿಡುತ್ತೆ. ಇವ್ರು ಇಷ್ಟೆಲ್ಲ ಚೆನ್ನಾಗಿ ಮಾಡಿದೀನಿ, ಇದೊಂದೇನಾದ್ರು ಮಾಡೋಣ ಏನಪ್ಪಾ ಅಂತ ಹೇಳಿದಾಗ ಯಾರು ಹೇಳ್ಕೊಡ್ತಾ ಇರ್ಲಿಲ್ಲ. ಅದನ್ನು ಟೀ ಅಂತ ಸೇರಿಸ್ಬಿಡಿ ಅಂತಂದ್ರೆ ಜಯನಗರ ಟಿ ಬ್ಲಾಕ್ ಅಂತಂದ್ರೆ ತಾಯಪ್ನಲ್ಲಿ ಬ್ಲಾಕ್ ಅಂತ ಅಂದ್ರೆ ಅದು ಎಲ್ಲಾರು ತಾಯಪ್ನಲ್ಲಿ ಬ್ಲಾಕ್ ಹೋಗ್ಬಿಡ್ತು. ಪ್ರಾಬಲ್ಯತೆ ತಿಲಕ್ ನಗರಕ್ಕೆ, ಯಾಕಂದ್ರೆ ತಿಲಕ್ ನಗರದಲ್ಲಿ ಇರೋದು ಪ್ರಾಬಲ್ಯತೆ ಜಾಸ್ತಿ ಆಯ್ತು. ಹಾಗಾಗಿ ಇವತ್ತು ತಾಯಪ್ನಲ್ಲಿ ಒಂದು ಕಡಿಮೆ ಆಗ್ತಾ ಇದೆ, ಹಾಗಾಗಿ ತಿಲಕ್ ನಗರ ಜಾಸ್ತಿ ಆಗ್ತದೆ. ಗಮನ ಇಟ್ಕೊಳ್ಳಿ ಇದನ್ನ. ಈಗ ಯಾಕೆ ವಿಷಯ ಹೇಳ್ತೀನಿ ನಾನು ಹೇಳ್ತೀನಿ, ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದೀನಿ. ಅದಾದ್ಮೇಲೆ 1948 ಆದ್ಮೇಲೆ 1949 ಈ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಬಡಾವಣೆ ಆಗ್ಬಿಡುತ್ತೆ. 1949 ಏನ್ ಮಾಡ್ತಾರೆ ಅಂದ್ರೆ ಮತ್ತೊಂದು ಬಡಾವಣೆ ಮಾಡ್ತಾರೆ. ಹೋದ ಸತಿ 500 ಎಕರೆ ಬಡಾವಣೆ ಇತ್ತು, ಈ ಸತಿ ಏನ್ ಮಾಡ್ತಾರೆ ಅಂದ್ರೆ 1000 ಎಕರೆ ಬಡಾವಣೆ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. 1000 ಎಕರೆಯಲ್ಲಿ 500 ಎಕರೆನ ಬರೀ ಇಂಡಸ್ಟ್ರಿಯಲ್ ಇಡಬೇಕು, ಇನ್ನು 500 ಎಕರೆನ ನಾವು ಜನಗಳಿಗೋಸ್ಕರ ಇಡಬೇಕು ಅಂತ ಹೇಳಿ ಅದು ಬಂದಿದ್ದೇನೆ. ಇದನ್ನ 1948 ಅಲ್ಲಿ ಹೇಳ್ತಾರೆ. ಇಲ್ಲಿ ಇದನ್ನ ಉದ್ಘಾಟನೆ ಮಾಡಕ್ಕೆ ಬಂದವರು ರಾಜಗೋಪಾಲಾಚಾರಿ ಅಂತ. ರಾಜಗೋಪಾಲಾಚಾರಿ ಅವರು ದಿವಸ ನಮ್ಮ ಗೌರವರಾಗಿರ್ತಾರೆ. ಸೊ ಅವರು ಮಾಡ್ತಾರೆ, ಅವರು ರಾಜ್ಯದಿಂದ ಅದರ ಕರ್ಕೊಂಡ್ಬಂದ್ಮೇಲೆ 1949 ನಲ್ಲಿ ಮತ್ತೊಂದು ಮಾಡ್ತಾರೆ. ಅದಕ್ಕೇನೆ ಯಾವ ರಾಜಗೋಪಾಲಾಚಾರಿ ಎಲ್ಲ ಅವರ ಹೆಸರು ರಾಜಗೋಪಾಲಾಚಾರಿ ಅವ್ರನ್ನ ಜನರಲ್ಲಿ ರಾಜಾಜಿ ಅಂತ ಕರಿತಿರ್ತಾರೆ. ರಾಜಾಜಿನಗರ. ರಾಜಾಜಿನ ಹೆಸರು ಕನ್ನಡಿಗರದಲ್ಲ. ಹೇಳ್ತಾರಲ್ಲ ನಾವು ಯಾವ್ದೋ ಚಿತ್ರದಲ್ಲಿ ಸಾವರ್ಕರ್ ಕನ್ನಡಿಗರ ಅಂತ ಹೇಳ್ತಾರ. ರಾಜಾಜಿ ಕನ್ನಡಿಗರ ಸ್ವಾಮಿ ಕೇಳ್ಬಿಡಿ ಅನ್ಸುತ್ತೆ. ರಾಜಾಜಿನಗರ ಅಂತ ಕಟ್ತಾರೆ. 500 ಇದನ್ನ ಮಾಡಿ ಒಂದು ಕಡೆ ಇಂಡಸ್ಟ್ರಿಯಲ್ಲಿ ನಾವೇನು ಇದು ನೋಡ್ತೀವಲ್ಲ, ಏನು ಕಾರ್ಡ್ ರೋಡ್ ರಸ್ತೆ ನೋಡ್ತೀವಲ್ಲ, ಇವತ್ತೆಲ್ಲ ರಾಜರು ಕಾಲದಲ್ಲಿ ಇಂಡಸ್ಟ್ರಿ ಇತ್ತು. ಅಲ್ಲೇನೆ ಕಾರ್ನಲ್ಲೇ ನಾವು ಇವತ್ತು ಇದೆಯಲ್ಲ, ಏನೋ ಮಾಲ್ ಇದೆ, ಪ್ಲಸ್ ಅಲ್ಲಿ ನಮ್ಮ ಶೆಲ್ ಪೆಟ್ರೋಲ್ ಬಂಕು ಮತ್ತೆ ಮೈಸೂರು ಸ್ಯಾಂಡಲ್ಸ್ ಸೋಪ್ ಇದೆಯಲ್ಲ, ಅದರ ಮಧ್ಯದಲ್ಲಿ ಒಂದು ದೊಡ್ಡದಾದ ನೆಕ್ಸ್ಟ್ ಟೈಮ್ ಅಲ್ಲಿ ಹೋದಾಗ ನೋಡಿ ಅಲ್ಲೂ ಒಂದು ಫಲಕ ಇದೆ. ರಾಜಾಜಿನಗರದ ಶಿಲಾಶಾಸನ, ರಾಜಾಜಿನಗರದ ಶಂಕುಸ್ಥಾಪನೆ ನಡೆದಿದ್ದು ಆ ಜಾಗದಲ್ಲಿ. ನೆಕ್ಸ್ಟ್ ಟೈಮ್ ನೀವು ಹೋಗ್ಬೇಕಿರೋದು ನೀವು ಕಡ್ಡಾಯವಾಗಿ ನಮ್ಮ ಅಶೋಕ ಪಿಲ್ಲರ್ ನೋಡಿ, ಇನ್ನೊಂದು ರಾಜಾಜಿನಗರ ನೋಡ್ಕೊಂಡು ಬನ್ನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಬೆಂಗಳೂರು ಹ್ಯಾಕ್ ಮಾಡ್ತಾರೆ. ಸೊ ಹೀಗೆ ದೊಡ್ಡದಾಗಿ ಆ ರಾಜನಗರ ತುಂಬಾ ಇದೆ. ನಾನು ಸುಮಂತಿಗೆ ಬೇಕಿದ್ರೆ ಅದನ್ನ ಕಳಿಸ್ತೀನಿ, ನನ್ನ ಇದರಲ್ಲಿ ಬ್ಲಾಗ್ ಅಲ್ಲಿ ಬಂದಿದ್ದೀನಿ. ಅದು ರಾಜನಗರದ್ದೇ ಆಗಿದ್ದು ಕಥೆಗಳೆಲ್ಲ ಇದೆ, ದೊಡ್ಡದಾಗಿ ಹೇಳ್ಕೊಡಕ್ಕೆ ನನ್ನ ಸಮಯ ಕಡಿಮೆ ಇದೆ. ಅಲ್ಲಿಂದ ಮುಂದೆ ಬರ್ತು ಅಂತ ಹೇಳಿದ್ರೆ ಹಾಗೆ ಬೆಳೀತಾ 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 ಬರುತ್ತೆ. ಬೆಂಗಳೂರು ಜನ ಜಾಸ್ತಿ ಬರ್ತಾರೆ. ಜಾಸ್ತಿ ಬಂದಾಗ ಏನಂದ್ರೆ ಆ ಅನಧಿಕೃತವಾದ ಬಡಾವಣೆ ಬಿಡಿ ಅಂತ ಬರುತ್ತೆ. ಸೊ ಬಿಡಿಯಲ್ಲಿ ಅಧಿಕೃತವಾಗಿ ಬಡಾವಣೆ ಅಂದ್ರೆ ಒಂದು ಬಡಾವಣೆ ಸುತ್ತಮುತ್ತ ಜಾಸ್ತಿ ಜನ ಬರ್ತಾರೆ. ಜಾಸ್ತಿ ಜನ ಬಂದಾಗ ಎಲ್ಲಿಂದ ಕೊಡಬೇಕು ಅಂತ ಅವರಿಗೆ ಬೆಂಗಳೂರು 5 ಕೆರೆ ಇತ್ತು. ಸೊ ಕೆರೆಗಳು ಅವಾಗ ಬತ್ ಹೋಗ್ತಾ ಇತ್ತು. ಆ ಬತ್ ಹೋಗ್ತಾ ಇದ್ದಾಗ ಏನ್ ಮಾಡೋದು ಅಂದ್ರೆ ಒಂದಾಗ ಈ ಕೆರೆ ಬಂದ್ರು. ಎಷ್ಟು ಕೆರೆಗಳು ಇತ್ತು ಅಂತ ಹೇಳಿದ್ರೆ ಒಂದ್ಸತಿ ಹೇಳ್ತೀನಿ ನೋಡಿ. ಧರ್ಮಾಮುದಿ ಕೆರೆ, ಸಂಪಗಿ ಕೆರೆ, ಕೆಂಪಾಮುದಿ ಕೆರೆ, ಕಾರಂಜಿ ಕೆರೆ, ಚನ್ನಮ್ಮನ ಕೆರೆ, ಶೂಲೆ ಕೆರೆ, ಅಕ್ಕಿತಿನ್ನಡಿ ಕೆರೆ, ಚನ್ನಘಟ್ಟ ಕೆರೆ, ಹಲಸೂರು ಕೆರೆ, ಗಂಧದಕೋಡಿ ಕೆರೆ, ಕೋರ್ಮಂಗಲ ಕೆರೆ, ಯಡೂರು ಕೆರೆ, ಲಾಲ್ಬಾಗ್ ಕೆರೆ, ನಾಕ್ಷನಹಳ್ಳಿ ಕೆರೆ, ಹೆಬ್ಬಾಳ ಕೆರೆ, ಸುಳ್ಳಂದೂರು ಕೆರೆ, ವರ್ತೂರು ಕೆರೆ. ಸಾಕ ಹೇಳ ಇಷ್ಟು ಕೆರೆಗಳು ಇದ್ದಿದ್ದಂತ ಜಾಗನ ನಾವು ಮುಚ್ಕೊಳ್ತಾ ಬಂದ್ವಿ. ಯಾಕೆ ಸ್ವಾಮಿ? ನಾನೇನೆ ಕಂಡಾಗಿ ಬರ್ಬೇಕಿದ್ರೆ ನಾನೇ ಚಿಕ್ಕುಟ್ಟಿನಲ್ಲಿ ಕಂಡು ನೋಡ್ಬೇಕಿದ್ರೆ ಜಪ್ರಾಯನ್ ಕೆರೆ ನಾವು ನೋಡಿದ್ವಿ. ಸುಭಾಷ್ ನಗರದ ಪೆಟ್ರೋಲ್ ಇವಾಗ ಏನ್ ನಾವಿಲ್ಲಿ ಇದನ್ನ ನೋಡ್ತೀವಲ್ಲ, ಏನು ನಮ್ಮ ಮೆಜೆಸ್ಟಿಕ್ ಇದು ನೋಡ್ತೀವಲ್ಲ, ಆ ಮೆಜೆಸ್ಟಿಕ್ ಅಲ್ಲಿ ಕೆರೆ ಆಗಿತ್ತು. ನಾನೇ ನೋಡ್ದಂಗೆ ಇವಾಗ ಮಂತ್ರಿ ಮಾಲ್ ಪಕ್ಕದಲ್ಲಿ ಕೆರೆ ಆಗಿತ್ತು. ನಾನೇ ನೋಡ್ದಂಗೆ ಇಲ್ಲಿ ನಾವು ಇಲ್ಲಿ ಡೆಲ್ಮಿಯಾ ಸರ್ಕಲ್ ಇದೆ, ಡೆಲ್ಮಿಯಾ ಸರ್ಕಲ್ ಪಕ್ಕದಲ್ಲಿ ನಾವು ಇದೆ ಏನು ಡಾಲರ್ಸ್ ಕಾಲನಿ ಇದೆ. ಆ ಡಾಲರ್ಸ್ ಕಾಲನಿ 1995 ಇಸ್ವಿರ್ಬೋದಿತ್ತು. ಇವತ್ತು ನಾವು ಕೂತಿರೋ ಜಾಗ ಯಾವ್ದಿದು? ಇವತ್ತು ಯಾವ್ದಿದು? ಜೆಪಿ ನಗರ. ಜೆಪಿ ನಗರ ಅಂದ್ರೆ ಏನದು? ಜಯಪ್ರಕಾಶ್ ನಗರ. ಜಯಪ್ರಕಾಶ್ ನಗರ ಹಿಂದಿನ ಹೆಸರೇನಿತ್ತು? ಸಾರಕ್ಕಿ ಅಂತ ಇತ್ತು. ಸಾರಕ್ಕಿ ಇಂಡಸ್ಟ್ರಿಯಲ್ ಲೇಔಟ್ ಇದ್ದಿತ್ತು. ಈ ಲೇಔಟ್ ಏನ್ ಮಾಡಿದ್ರೆ 1990 ಇಸ್ವಿಲಿ ಅವಾಗ ಇಲ್ಲಿ ಕರ್ನಾಟಕದಲ್ಲಿ ಜನತಾ ಪಕ್ಷ ಆಯ್ತು. ಜನತಾ ಪಕ್ಷದ ಸರ್ಕಾರ ಆಯ್ತು. ಅವಾಗ ರಾಮಕೃಷ್ಣ ಹೆಗಡೆಯವರು ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ರು. ರಾಮಕೃಷ್ಣ ಹೆಗಡೆಯವರ ನಾಯಕ ಅಂತ ಹೇಳಿದ್ರೆ ಜೆಪಿ, ಅವತ್ತು ಇಂದಿರಾ ಗಾಂಧಿ ಅವರ ಜೆಪಿ ಇದ್ರು. ಅವ್ರ ಹೆಸರು ಏನಾದ್ರು ಮಾಡ್ಬೇಕು ಅಂತ ಹೇಳಿದಾಗ 2 ಕಡೆ ಜೆಪಿ ಹೆಸರು ಮಾಡ್ತಾರೆ. ಒಂದು ಇದು ಜೆಪಿ ನಗರ ಅಂತ ಮಾಡ್ತಾರೆ, ಇನ್ನೊಂದು ಮತ್ತಿಕೆರೆಯಲ್ಲಿ ಇರುವಂತ ಜೆಪಿ ಪಾರ್ಕ್ ಮಾಡ್ತಾರೆ. ಎರಡನ್ನೂ ಏನ್ ಮಾಡ್ತಾರೆ? ಯಾವ್ದ್ರ ಮೇಲೆ ಕಟ್ತಾರೆ? ಕೆರೆ ಮೇಲೆ ಕಟ್ತಾರೆ. ಮತ್ತಿಕೆರೆ ಪಾರ್ಕ್ ನ ಮುಚ್ಚಿ ಜೆಪಿ ಪಾರ್ಕ್ ಆಗಿದ್ದು. ಇಲ್ಲಿರೋ ಕೆರೆಗಳೆಲ್ಲಾ ಕಟ್ಟಿ
ಮುಚ್ಚಿ ಆಯ್ತು. ಎಲ್ಲೆಲ್ಲಿ ಯಾವ ಕೆರೆಗಳು ಏನೇನ್ ಕಟ್ಟಿದ್ದಾರೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಒಂದ್ಸತಿ ಗಟ್ಟಿಯಾಗಿ ಒಂದು ಬೆಳೆದಿಟ್ಕೊಳ್ಳಿ. ಧರ್ಮಾಮುದಿ ಕೆರೆ KSRTC, ಇವಾಗ KSRTC BTS ಆಗಿದೆ. ಅದ್ರ ಪಕ್ಕದ ಜಗ್ರಾಯಿ ಕೆರೆ ಆಟದ ಮೈದಾನ ಆಗಿದೆ, ಅಂದ್ರೆ ನಮ್ಮ ಮಂತ್ರಿಮಾಲ್ ಪಕ್ಕದ ಇದಾಗಿದೆ. ಕಂಠೀರವ ಸ್ಟೇಡಿಯಂ ಇದೆಯಲ್ಲ, ಅದು ಸಂಪಂಗಿ ರಾಮನ ಕೆರೆ ಇವಾಗ ಕಂಠೀರವ ಸ್ಟೇಡಿಯಂ ಆಗಿದೆ. ಆ ಸ್ಟೇಡಿಯಂ ಪಕ್ಕದಲ್ಲಿ ಇವತ್ತು ಅದಕ್ಕೋಸ್ಕರ ಒಂದು ಚಿಕ್ಕದಾಗ ಒಂದು ಕಲ್ಯಾಣಿ ಮಾಡಿದ್ದಾರೆ. ಅದು ಬಿಟ್ರೆ ಪಲಬೇಟ್ ಹಾಕಿದ್ರೆ ಕಲ್ಯಾಣಿ ಮಾಡಿದ್ರೆ ಅದು ಕೆರೆ ಆಗಿತ್ತು. ಹಸಿ ಕರಗ ಮಾಡ್ತಾರಲ್ಲ ಅದಕ್ಕೆ ಮಾಡ್ತಾರೆ. ಅದಾದ್ಮೇಲೆ ಧರ್ಮನ ಕೆರೆ ಮಾಡಿದ್ರೆ, ಇದಾದ್ರೆ ಶುಳೆ ಕೆರೆ ಫುಟ್ಬಾಲ್ ಸ್ಟೇಡಿಯಂ ಇದೆಯಲ್ಲ, ಅದು ಶುಳೆ ಕೆರೆ ಆಗಿದೆ. ಮತ್ತೆ ಅಕ್ಕಿ ತಿನ್ನಳ್ಳಿ ಕೆರೆ ಇವಾಗ ಹಾಕಿ ಸ್ಟೇಡಿಯಂ ಆಗಿದೆ, ಎಲ್ಲ ಆಗಿದೆ. ಅದಾದ್ಮೇಲೆ ಸಾಫ್ಟ್ವೇರ್ ಕಂಪನಿ, ಅದ್ರ ಮೇಲೆ ಸಾಫ್ಟ್ವೇರ್ ಕಂಪನಿಗಳು ಬಂದಿದೆ. ಫಸ್ಟ್ ಬಂದು ಸಿಸ್ಕೋ ಅಲ್ಲೇ ಬಂದಿದ್ದು. ಸಿಸ್ಕೋ ಮತ್ತೆ ಬೇಡ ಹೇಳಲ್ಲ ಆಮೇಲೆ ಯಾಕೆ. ಓಕೆ, ನ್ಯಾಷನಲ್ ಗೇಮ್ ಮಾಡಿದ್ವಿ. ಅದು ಕೋರಮಂಗಲದ ಕೆರೆ ಕಟ್ಟಿ ಅದ್ರ ಮೇಲೆ ಕಟ್ಟಿದ್ರೆ ನ್ಯಾಷನಲ್ ಗೇಮ್ಸ್ ಮಾಡ್ತಿದ್ರು. ಅದಾದ್ಮೇಲೆ ಕ್ರೀಡಾ ಸಂಕಟ ಆಗಿದೆ. KR ಮುಂಚೆ ಹೇಳಿದೆ, ಕೃಷ್ಣಾದ ಮಾರ್ಕೆಟ್ ಸಿದ್ದಿಕಟ್ಟೆ ಮೇಲೆ ಆಯ್ತು. ಬರ್ತಂದ್ರೆ ಕಾರಂಜಿ ಕೆರೆ, ಯಾರಾದ್ರೂ ಗೊತ್ತಿದೆ ಕಾರಂಜಿ ಕೆರೆ ಏನಾಗಿತ್ತು ಅಂತ? ಇವತ್ತು ಗಾಂಧಿ ಬಜಾರ್ ಬಸವನಗುಡಿ ಏನಿದೆ ಅದು ಕಾರಂಜಿ ಕೆರೆ. ಅದು ಕಾರಂಜಿ ಕೆರೆ ಮುಚ್ಚಿ ಅದ್ರ ಮೇಲಾಗಿದೆ. ಅದಾದ್ಮೇಲೆ ಕೆಂಪಂಬುದಿ ಕೆರೆ, ಅದು ನೀರಿನ ಕಲುಷಿತ ಅಂತಂದ್ರೆ ನಾಕ್ಷಟ್ಟಳ್ಳಿ ಕೆರೆ ಮೇಲೆ ಇದೆ. ನಾನು ನಾಕ್ಷಟ್ಟಳ್ಳಿ ಕೆರೆ ಇದೆ, ನಾಕ್ಷಟ್ಟಳ್ಳಿ ಕೆರೆ ಮೇಲೆನೆ ಕಟ್ಟಿ ಇವಾಗ ಇಸ್ರೋ ಕಟ್ಟಿರೋದು ನಾಕ್ಷಟ್ಟಳ್ಳಿ ಕೆರೆ. ಒಂದು ಸಣ್ಣದಾದ ಬೈಕಿಂಗ್ ಹೋದ ಕಥೆ ಹೇಳ್ಬಿಡ್ತೀನಿ. ಆ ನಾಕ್ಷಟ್ಟಳ್ಳಿ ಕೆರೆ ಪಕ್ಕದಲ್ಲಿ ಒಂದು ದೊಡ್ಡ ಮೋರಿ, ನೆಕ್ಸ್ಟ್ ಟೈಮ್ ಯಾಕಂದ್ರೆ ಬಂದಾಗ ದೊಡ್ಡ ಮೋರಿ ನೋಡಿ, ಆ ಮೋರಿ ಪಕ್ಕದಲ್ಲಿ ಈ ಇದು ಕಟ್ಟಿತ್ತು, ಗೀಜಿನ ಗೂಡು ಕಟ್ಟಿತ್ತು. ಆ ಚಿಕ್ಕ ಹುಡುಗ, ನಾನು ಒಂದು 4ನೇ-5ನೇ ಕ್ಲಾಸ್ ಇತ್ತು. ಅಮ್ಮ ಅಂತ ಹೇಳಿದ್ರೆ ನಮ್ಮಲ್ಲಿ ಹತ್ತ ಪಕ್ಕದಲ್ಲೂ ಈ ಬಸ್ಲೆ ಸೊಪ್ಪು ಮತ್ತೆ ಈ ಒಂದನೇ ಸೊಪ್ಪು ಬಿಡ್ತಾ ಇತ್ತು. ಯಾರೋ ಬಂದಾಗ ತಗೊಂಡ್ ಬಾ ಅಂತ ಹೇಳಿದ್ರು. ಬಸ್ಲೆ ಸೊಪ್ಪು, ಒಂದನೇ ಸೊಪ್ಪು ಮತ್ತೆ ಇದೆಲ್ಲ. ಸರಿ, ನಾನು ಕಿತ್ಕೊಂಬರಕ್ಕೆ ಹೋಗಿದ್ದೆ. ಕಿತ್ಕೊಂಬರಕ್ಕೆ ಹೋಗ್ಬೇಕಿದ್ರೆ ಅಲ್ಲಿ ಇದನ್ನು ಗೀಜಿನ ಗೂಡು ನೋಡಿದೆ. ನಾನು ಮತ್ತೆ ನನ್ನ ಫ್ರೆಂಡ್ ಹೋಗಿದ್ದೆ, ಸಂಭಾಜಿ ಅಂತ. ಇಬ್ರು ಹೋಗಿ ನೋಡಿದ್ವಿ. ಹೋಗಿ ಹತ್ತಿಂದ ಹೋಗಿ ಆ ಮರಕ್ಕೆ ಹೋದಾಗ, ಯಾವಾಗ ನೀವು ಗೀಜದೆಲ್ಲ ಗೂಡು ಕಟ್ಟಬೇಕಿದ್ರೆ ತುದಿ ಕಟ್ಟತ್ತೆ, ಅಂದ್ರೆ ಯಾವಾಗ ಹೋಗೋದ್ರೆ ಮುಗಿದೋಗ್ಬಿಡ್ಬೇಕು ಅಂತ. ನಾನು ಹಚ್ಕೊಂಡು ಹೋದೆ, ದಬಕ್ಕನ್ ಬಿದ್ದೋದೆ, ಮೋರಿ ಬಿದ್ದೋದೆ. ಬಚಾವ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಈಜು ಬರ್ತಿತ್ತು ಏನೋ ಮಾಡಿ, ಅವಾಗ ನಾನು ಎದ್ದು ಆಗ ನನ್ನ ಫ್ರೆಂಡನ್ನು ಎಳೆದು ಕಟ್ಕೊಂಡ್ಬಂದು ಮಾಡಿ ಅದೇ ಈ ನಾಕ್ಷಟ್ಟಳ್ಳಿ ಕೆರೆಯಲ್ಲಿ ಮನೆಗೆ ಬಂದ್ರೆ ಬಟ್ಟೆ ಎಲ್ಲ ಕೊಡಾಗಿದ್ದಿಲ್ಲ ಅಂತ ಅವತ್ತೇನು ಹೇಳಿದ್ರೆ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ನಾನೇ ಕಣ್ಣಿಸ್ಕೊಂಡು ಕಣ್ಣಿಸ್ಕೊಂಡು ನಾನೇ ಅಲ್ಲಿ ಬಟ್ಟೆ ಎಲ್ಲ ಒಣಗಿಸ್ಕೊಂಡು ಮನೆಗೆ ಹೋಗಿದ್ದೆ. ಬಹುಶಃ ನನ್ನ ಹತ್ರನಾದ್ರೂ ಆ ಮೋರಿಲಿ ಬಿದ್ದು ಹೋಗ್ಬಿಟ್ಟಿದ್ದು ಅಂತಂದ್ರೆ ಇವತ್ತು ನಾನು ಮುಂದೆ ಬಂದಿರಕ್ಕೆ ಆಗ್ತಿರ್ಲಿಲ್ಲ. ಅದು ಕೆರೆ. ಸೊ ಯಾವಾಗ ನಾಕ್ಷಟ್ಟಳ್ಳಿ ಕೆರೆ ಅಂತಿದಾಗ ನಾನು ಇದನ್ನ ಹೇಳೇ ಹೇಳ್ತೀನಿ, ನನಗೆ ಪುನರ್ಜನ್ಮ ನೀಡಿದಂಥದ್ದು ಜಾಗ. ನಾನು ಹೋಗ್ಬಿಡ್ಬೇಕಾಯ್ತು 1982 1981-82 ಸೊ ಆ ಥರದ ಅವಾಗ 12 ವರ್ಷ ನನಗೆ. ಆ ಥರದಲ್ಲಿ ಅವತ್ತು ನಾನು ನೋಡಿದ ಕೆರೆ ಇಲ್ಲಿ ಇವಾಗ ಏನಿದೆಲ್ಲ ಈ ಎಲ್ಲ ಕೆರೆಗಳು ನಾನೇ ಕಂಡಾರೆ ನೋಡಿದ ಕೆರೆ. ಬಿಡಿ, ನೀವೆಲ್ಲ ಇನ್ನೂ ನಾನೇನೇ ಜಾಸ್ತಿ ಕೆರೆ ನೋಡಿದ್ದಿರೋ ತಿರುಗಿಲ್ಲ ಅಂತಂದ್ರೆ ಒಂದೊಂದು ಕೆರೆ ಮುಚ್ಕೊಳ್ತಾ ಅಂತ ಹೇಳಿದ್ರು. ಅದಾದ್ಮೇಲೆ ಗುರುನಾನಕ್ ಭವನ ಇದೆಯಲ್ಲ, ಗುರುನಾನಕ್ ಭವನ ಮತ್ತೆ ಇದೆಯಲ್ಲ ಕಾಂಗ್ರೆಸ್ ಆಫೀಸು, ಗುರುನಾನಕ್ ಭವನ ಮತ್ತೆ ಬ್ಯಾಡ್ಮಿಂಟನ್ ಇದೆಯಲ್ಲ, ಅದೆಲ್ಲ ನಾನು ಅಲ್ಲಾಗಿದ್ದು. ಮಿಲ್ಲರ್ಸ್ ರಸ್ತೆ ಕೆರೆ, ಮಿಲ್ಲರ್ಸ್ ಇದೆಲ್ಲ ಆಗಿರೋದ್ರಲ್ಲಿ ಕೆರೆ ಇದೆಲ್ಲ ಸುಭಾಷ್ ನಗರ, ಕೋಡಿಹಳ್ಳಿ ಕೆರೆ, ಮಾರೇನಹಳ್ಳಿ ಕೆರೆ ಅಂತ ಹೇಳ್ತಾ ಹೋಯ್ತು ಅಂತ ಹೇಳಿದ್ರೆ, ಇವಾಗ JP ನಗರದಲ್ಲಿ ಇದೆಯಲ್ಲ, ಇವಾಗ ಇಲ್ಲಿ ಇದೆಯಲ್ಲ ಏನೋ ಪುಟ್ಟೇನಹಳ್ಳಿ ಕೆರೆ ಮುಚ್ಚಿ ಯಾವ ಹೇಳಿದ್ರು ಬ್ರಿಗೇಡ್ ಮಿಲಿಯನ್ ಅಂತ ಹೇಳಿದ್ರು. ಬ್ರಿಗೇಡ್ ಮಿಲಿಯನ್ ಕಟ್ಟಿರೋದನ್ನು ಅಲ್ಲಿ ಯಾವ ಕೆರೆ ಪಕ್ಕದಲ್ಲೇನೆ ಅಲ್ಲಿ ಇರೋದು. ಸೊ ಕೆರೆ ಪಕ್ಕ ಹೀಗೆ ನೋಡಿದ್ರೆ ಒಂದ್ ಕಾಲದಲ್ಲಿ ಇನ್ನು ಈಗ ಬನಶಂಕರಿ ಇದೆಯಲ್ಲ, ಬನಶಂಕರಿ ಕೆರೆ ಮುಚ್ಚಿದ ಚೆನ್ನಮ್ಮನ ಅಚ್ಚುಕಟ್ಟಿನ ಒಂದ್ ಕಡೆ ಮುಚ್ಚಿ ಅಲ್ಲೊಂದು ಬಡಾವಣೆ ಮಾಡಿದ್ರು, ಸಸಿಗಳು ರುದ್ರಭೂಮಿ ಮಾಡಿದ್ದಾರೆ. ಸೊ ಹೀಗೆ ನದಿಗಳು ಬೆಂಗಳೂರು ಬೆಳೀತಾ ಹೋದಾಗೆಲ್ಲರೂ ಕೆರೆಗಳನ್ನ ಮುಚ್ಚಿಕೊಡ್ತಾ ಬಂದ್ರು. ಯಾವಾಗ ಕೆರೆ ಮುಚ್ಚಿಕೊಡ್ತಾ ಬಂದ್ರು ಅಂತ ಹೇಳಿದ್ರೆ, ಕೆರೆ ಮಾತ್ರ ಮುಚ್ಚಬಹುದು, ಆದ್ರೆ ಆ ನೀರಿನ ಸೆಲೆಗಳನ್ನ ಮುಚ್ಚಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಬೆಂಗಳೂರಿನಲ್ಲಿ ಗಮನ ಕೊಡಿ. ನೀವು ಬೆಂಗಳೂರಿನ ಒಳಚರಂಡಿ ಮಂಡಳಿ ಎಷ್ಟು ಚೆನ್ನಾಗಿರುತ್ತೆ. ಹಳೆ ಈಗ ಅವತ್ತು ಜೋರಾಗಿ ಮಳೆ ಬಂದ್ರೆ ಎಲ್ಲಿ ಫ್ಲಡ್ ಆಗತ್ತೆ? ಹಳೆ ಪಾಳ ಜನರಲ್ಲಿ ಚಾಮರಾಜಪೇಟೆ, ಮೈಸೂರು ಈ ಕಡೆ ಆಗೋದಿಲ್ಲ. ಆಗದೇನಿದ್ರೆ ಇಲ್ಲಿ ಹೊಸದಾಗಿ ಕಟ್ಟಿದಾರಲ್ಲ, ಯಾಕೆಂತ ಹೇಳಿದ್ರೆ ಕಟ್ಟಿರೋ ಆ ಕಡೆ ಎಲ್ಲ ಕಟ್ಟಿದಾರೆ, ಮಾರ್ಕಳ್ಳಿ ಎಲ್ಲ ಕಟ್ಟಿರೋ ಸಾಫ್ಟ್ವೇರ್ ಕಂಪನಿಗಳು ಏನೇನು ಕಟ್ಟಿದ್ದಾರೆ ಎಲ್ಲಾನು ಕೆರೆ ಮುಚ್ಚೆ ಕಟ್ಟಿರುತ್ತೆ. ಏನೇ ಕೆರೆ ಕಟ್ಟಿರೋ ತಗ್ಗಿರುತ್ತೆ, ಭೂಮಿಗಳಿಗೆ ಪ್ರಕೃತಿಗೆ ಅದರದ್ದು ಬೆಲೆ ಗೊತ್ತಿರುತ್ತೆ. ಹಾಗಾಗಿ ಬೆಂಗಳೂರು ಮುಚ್ಕೊಂಡು ಹೋಗ್ತಾ ಇದೆ. ಒಂದು ಸತಿ ಗಮನ ಹಾಕೊಳ್ಳೋಣ. ನಾವು ನಾಳೆ ಎಲ್ಲೋ ಹೋಗಿ ಸೈಟ್ ತಗೋತೀವಿ, ನಾವೆಲ್ಲೋ ಮಾಡ್ತಾ ಇರ್ಬೇಕಾದ್ರೆ ಆ ಹಿಂದೆ ಏನಾಗಿತ್ತು ಅಂತ ನೋಡೋಣ. ಆದ್ಮೇಲೆ ಕಡೆಯ ಭಾಗ ಬರ್ತಾ ಇದ್ದೀನಿ. ಕಡೆಯ ಭಾಗದಲ್ಲಿ ಹೇಳಿದ್ರೆ 1990 ಅವಾಗ ನಮ್ಮ 2000 ನರಸಿಂಹರಾವ್ ಅವರ ಕಾಲ. ಅವಾಗ ನಮ್ಮ ದೇಶ ತುಂಬಾ ಕೆಟ್ಟದಾಗಿತ್ತು. ದೇಶಕ್ಕೆ ಸ್ವಲ್ಪ ಚಿನ್ನಾನೆ ತಗೊಂಡು ಇಡಬೇಕು ಅಂತಿತ್ತು. ಆಗ ಏನ್ ಮಾಡಬೇಕು ಅಂತ ಗೊತ್ತಾಗದೇ ಇರಬೇಕಿದ್ರೆ ಮತ್ತೆ ನಾವು ಯಾವ ಬ್ರಿಟಿಷ್ ಹೊರಗಡೆ ತಗೊಂಡೋಗಿ ಹಾಕಿದ್ವೋ, ಅಂದ್ರೆ ಯಾವ ಕಂಪ್ನಿಗಳನ್ನ ತಗೊಂಡೋಗಿದ್ವೋ
ಅವ್ರಿಗೆ ಏನ್ ಮಾಡಿದ್ವಿ, ಆರ್ಥಿಕ ಗ್ಲೋಬಲೈಸೇಷನ್ ಅಂತ ಇರೋದ್ರಲ್ಲಿ ನಾವೇನ್ ಮಾಡಿದ್ರೆ ಈ ಸತಿ ನಾವು ಹೋದ ಸತಿ ಅವರೇ ನಮ್ಮ ಮೇಲೆ ದಾಳಿ ಮಾಡ್ಕೊಂಡು ಬಂದ್ರು. ಈ ಸತಿ ನಾವೇನ್ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಸ್ವಾಗತ ಮಾಡ್ತೀವಿ. ಎಲ್ಲ ಹೇಳ್ತಾರೆ ಆರ್ಥಿಕ ಅಧಿಕಾರ ಅಂತ ಹೇಳ್ತಾರೆ. ಆರ್ಥಿಕ ಅಧಿಕಾರ ಸ್ವಾಮಿ ಅವರೆಲ್ಲ ನನ್ನ ಒಳ್ಳೆ ಹೊಡ್ಕೊಂಡು ಬಂದ್ರು. ಅದಾದ್ಮೇಲೆ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಹೇಳಿದ್ರಲ್ಲ, ಸಿಲಿಕಾನ್ ಸಿಟಿ ಯಾಕೆ ಆಯ್ತು ಅಂತ ಹೇಳಿದ್ರೆ ಅವನ್ನೆಲ್ಲ ಕರ್ಕೊಂಡು ಬಂದ್ಮೇಲೆ ಒಳ್ಳೆ ಮಾಡ್ಬೇಕು. 1995 ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಆಯ್ತು. 1994 ಜಪಾನ್ ಮತ್ತೆ ಇಂಡಿಯಾದವರು ಸೇರ್ಕೊಂಡು ITPL ಮಾಡಿದ್ರು. 2 ಮಾಡಿದ್ಮೇಲೆ ಕೋರಮಂಗಲ ಆಮೇಲೆ ಆ ಕಡೆ ಎಲ್ಲ IT ಹಬ್ಸ್ಗಳು ಶುರು ಮಾಡಿದ್ರು. ಅದಾದ್ಮೇಲೆ ಇವತ್ತು ನಾವು ಹೇಳ್ತೀವಿ ಕನ್ನಡಿಗರ ಅಸ್ಮಿತೆ, ಕನ್ನಡಿಗರು ಅಂತ ಹೇಳ್ತೀವಿ. ಯಾರು ಸ್ವಾಮಿ ಮಾಡ್ಕೊಂಡು ಹೋಗಿದ್ದವ್ರಿಗೆಲ್ಲಾನು ಯಾರು ಮಾಡಿದ್ದವು? ನಾವೇ ತಾನೇ ಮಾಡಿದ್ದು. ಇವತ್ತು ನಾವು ಹೇಳ್ತೀವಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತೀವಿ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿದ್ರೆ ತೆರಿಗೆ ಯಾರು ಕೊಡ್ತಾ ಇದ್ದಾರೆ? ಸಾಫ್ಟ್ವೇರ್ ಅವರು. ಸಾಫ್ಟ್ವೇರ್ ಬಂದು ಎಲ್ಲ ಕನ್ನಡಿಗರೇ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ಮಾಡ್ತಿದ್ದಾರೆ? ನಾವು ಆಶ್ರಯ ಕೊಟ್ಟಿದ್ದೀವಿ, ಅವ್ರು ದುಡಿತಿದ್ದಾರೆ, ಇಲ್ಲ ಕಟ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಘೋಷಣೆ ಮಾಡ್ಕೋಬೇಕು. ಬೆಂಗಳೂರು ಇರಬೇಕು ಅಂದ್ರೆ ದೊಡ್ಡದಾದ ಬೆಂಗಳೂರು, ವಿಶಾಲವಾದ ಬೆಂಗಳೂರು. ಆ ಬೆಂಗಳೂರು ಇತಿಹಾಸ ನಾನು ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದಾಗಿದೆ. ನಾನು ಬೇಕಿದ್ರೆ ನಾನು ಒಂದೊಂದು ನಗರ ತಗೊಂಡು ಒಂದೊಂದು ಸರ್ಕಲ್ ತಗೊಂಡು ಅದು ಹಿಂದೆ ಯಾವ ರೀತಿ ಬಂದಿದೆ ಅಂತ ನಾನು ಹೇಳಬಲ್ಲೆ. ಆದ್ರೆ ಇವತ್ತಿನ ದಿವಸ ಸಮಯ ಇದೆ. ಒಂದು ಖುಷಿ ಆಯ್ತಪ್ಪ ಅಂತ ಹೇಳಿದ್ರೆ ನಾನು ಹೇಳಿದ್ದೆ, ನಾನು ಯಾರಾದ್ರೂ ನನಗೆ 40 ನಿಮಿಷ ಟೈಮ್ ಕೊಟ್ಟಿದ್ರು, ಕೈ ಎತ್ತಿ ನೀವು ಯಾವಾಗ ಆಯ್ತು ಯಾರು ಕೈ ಎತ್ತಿಲ್ಲ, ಅದಕ್ಕೊಂದು ನಿಮಗೆ ನಾನು ಆಭಾರಿ ಆಗ್ತೀನಿ. ಅಂದ್ರೆ ನಾನು ಹೇಳಿದ್ದೀರ ನಿಮಗೆ ಚೆನ್ನಾಗಿದೆ ಅಂತ ಅನಿಸಿದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಬೆಂಗಳೂರಿನ ಬಗ್ಗೆ ಒಂದಷ್ಟು ವಿಚಾರ ನಿಮಗೆ ತಿಳಿಸೋ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕೂ ಇದು ನಾನು ಹೇಳಿದ್ದು ಬರೀ ಟ್ರೈಲರ್, ಪಿಕ್ಚರ್ ಅನಿವಾರ್ಯ. ನೋಡೋಣ ಮುಂದಿನ ಸತಿ ಯಾವಾಗಲಾದ್ರೂ ನನಗೆ ಇದೇ ರೀತಿ ಸಮಯ ಸಿಕ್ತು ಅಂದ್ರೆ ಬೆಂಗಳೂರು ಒಂದೊಂದು ನಗರಗಳು, ಒಂದೊಂದು ಬಡಾವಣೆಗಳು, ಒಂದೊಂದನ್ನ ದೊಡ್ಡದಾಗಿ ಹೇಳುವಂತ ಪ್ರಯತ್ನ ಮಾಡ್ತೀನಿ ಹೇಳ್ತಾ ಇವತ್ತಿನ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತರೆಗೂ ನೀವು ಶಾಂತ ರೀತಿಯಲ್ಲಿ ಕೂತ್ಕೊಂಡು ಕೇಳಿದ್ದಕ್ಕೆ, ಯಾಕಂದ್ರೆ ಯಾವಾಗಲೂ ಸಮೀಕರಿಸಬೇಕು. ನಾವು ನಮಗೆ ಮುಂದ್ಗಡೆ ಚೆನ್ನಾಗಿ ಕೇಳ್ತಾ ಇದ್ದಾರೆ ಅಂತ ಅವರು ಕೂದು ಅಂತ ಹೇಳ್ತಿದ್ರೆ ಅಪ್ಪ ಅವ್ರು ನನಗೆ ಸ್ಪಂದಿಸ್ತಾ ಇದ್ರೆ ನಮ್ಗೆ ಹೇಳಕ್ಕೊಂದು ಖುಷಿ ಬರುತ್ತೆ. ಸೊ ಹಾಗಾಗಿ ನೀವೆಲ್ಲ ತುಂಬಾ ಚೆನ್ನಾಗಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ರಿ. ಹಾಗೆ ನಿಮ್ಗೆಲ್ಲ ಒಂದು ಜೋರ ಚಪ್ಪಾಳೆ ನಮ್ಮ ಮಂಥನ, ಜೆ ಪಿ ನಗರದ ಮಂಥನದವರಿಗೆ ನನ್ನ